ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಕನ್ನಡದ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ದೇವುಡು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣ ಕಾದಂಬರಿಯ ಅವಲೋಕನ ಮಾಡೋರಿದ್ದಾರೆ. ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳಾದ ಶ್ರೀ ಮಿತ್ರವಿಂದ ಸುಬ್ರಹ್ಮಣ್ಯ, ಶ್ರೀ ಸುಬ್ರಹ್ಮಣ್ಯ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ದಯವಿಟ್ಟು ನಿಂತ್ಕೋಬೇಕು. ಎಲ್ಲರೂ ನೋಡಿದ್ದೀರಿ, ದಿವಸ ಬರ್ತಾರಿಲ್ಲ. ಅವರ ಪರಿವಾರಕ್ಕೆಲ್ಲ ಶುಭ ಕೋರ್ತಾ ಇದ್ದೇನೆ. ಕೆಲವು ತಿಂಗಳ ಹಿಂದೆ ಭೈರಪ್ಪನವರ ಕಾದಂಬರಿಗಳನ್ನು ಕುರಿತು ಇಲ್ಲಿ ಉಪನ್ಯಾಸ ಮಾಲೆ ನಡೆಯಿತು. ಈ ರೀತಿ ಕಾದಂಬರಿಗಳ ಸ್ವಾರಸ್ಯಗಳನ್ನು, ಒಳನೋಟಗಳನ್ನು, ಮೌಲ್ಯ ಪ್ರತಿಪಾದನೆಗಳನ್ನು ಹೀಗೆ ಸಾಮೂಹಿಕವಾಗಿ ಸೇರಿ ಹಂಚಿಕೊಳ್ಳೋ ಕಾರ್ಯಕ್ರಮ ನಡೆಯೋದು ತುಂಬ ವಿರಳ. ನನಗೆ ಗೊತ್ತಿರಂತೆ ಬೇರೆ ಎಲ್ಲೂ ನಡೆದೇ ಇಲ್ಲ. ವಿಚಾರ ಸಂಕಿರಣಗಳಲ್ಲಿ ಯಾರೋ ಕೆಲವರಿಗಷ್ಟೇ ಮುಖ್ಯ ಅನಿಸುವ ಗೊಡ್ಡ ವಿಶ್ಲೇಷಣೆಗಳು ಇರ್ತವೆ ಹೊರತು ಸಹೃದಯ ಸಮೀಕ್ಷೆ ಘೋರ ಪಾಪ ಅನ್ನುವ ನಿಲುವು ಅಲ್ಲಿ ಇರುತ್ತೆ. ಇರಲಿ, ಅವ್ರ ಪಾಡಿಗೆ ಅವ್ರನ್ನ ಬಿಡೋಣ. ಹೀಗೆ 46-47 ವರ್ಷ ಹಿಂದೆ ತೀರಿಕೊಂಡ ದೇವುಡು ನರಸಿಂಹಶಾಸ್ತ್ರಿಗಳ ಅವರು ಬರೆದ ಕಾದಂಬರಿ ತ್ರಯ, ವಿಶ್ವಾಮಿತ್ರರನ್ನು ಕುರಿತ ಮಹಾಬ್ರಾಹ್ಮಣ, ನಹುಷ ಚಕ್ರವರ್ತಿಯನ್ನು ಕುರಿತ ಮಹಾಕ್ಷತ್ರಿಯ, ಯಾಜ್ಞವಲ್ಕ್ಯರನ್ನು ಕುರಿತ ಮಹಾದರ್ಶನ, ಇವು ಭಾರತೀಯ ಸಾಹಿತ್ಯಕ್ಕೆ ನಮ್ಮ ಕಾಲದ ಸಮುನ್ನತ ಕೊಡುಗೆಗಳು ಅಂತ ಅಸಂದಿಗ್ಧವಾಗಿ ಹೇಳಬಹುದು. ಬೇರೆ ಯಾವುದೇ ಪ್ರಕಾರದಲ್ಲೂ ಕಾಣಬಹುದಾದ ರೋಚಕಾಂಶಗಳನ್ನೂ ಒಳಗೊಂಡ ಇಂಥ ದಾರ್ಶನಿಕ ಕಾದಂಬರಿಗಳ ರಚನೆ ದೇವುಡೂರಂಥ ಬಹುಶ್ರುತರಿಂದ, ಶಾಸ್ತ್ರವ್ಯುತ್ಪನ್ನರಿಂದ ಮಾತ್ರ ಶಕ್ಯ ಆಗುವಂಥದ್ದು. ಯೋಗವಾಸಿಷ್ಠದಂಥ ವಿಸ್ತಾರವಾದ ಕೃತಿಯನ್ನು ಅನುವಾದಿಸಿದವರು ದೇವುಡು ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕು. ಈ 3 ಕಾದಂಬರಿಗಳ ಕಲ್ಪನೆಯೇ ಪರಮಾದ್ಭುತ. ಇಂಥ ವಿಶಾಲ ದಾರ್ಶನಿಕ ಪ್ರಪಂಚವನ್ನು ತಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷೀಕರಿಸಿಕೊಂಡ ದೇವುಡು ಅವರ ಪ್ರತಿಭೆಯ ಶ್ರೀಮಂತಿಕೆಯನ್ನು ನೆನೆದರೆ ನಾವು ಮೂಕರಾಗಬೇಕಾಗತ್ತೆ. ದೇವುಡು ಅವರ ಮನಸ್ಸಿನಲ್ಲಿ ಮಹಾಬ್ರಾಹ್ಮಣದ ಕಲ್ಪನೆ ಬಂದದ್ದಕ್ಕೆ, ಅದು ಗ್ರಂಥರೂಪ ಪಡೆಯೋದಕ್ಕೆ ನಡುವೆ ಸುಮಾರು 25 ವರ್ಷಗಳೇ ಸಂದಿದ್ವು. ಹೀಗೆ ದೇವುಡು ಅವರ ಅಂತರಂಗದಲ್ಲಿ 4 ದಶಕಗಳಷ್ಟು ದೀರ್ಘಕಾಲ ವಸಿಷ್ಠ, ವಿಶ್ವಾಮಿತ್ರ, ಹರಿಶ್ಚಂದ್ರ, ತ್ರಿಶಂಕು, ದೇವೇಂದ್ರ, ನಹುಷ, ಯಾಜ್ಞವಲ್ಕ್ಯ, ಗಾರ್ಗಿ, ಜನಕ ಇವರೆಲ್ಲ ಸಂಚಾರ ಮಾಡ್ತಾ ಇದ್ದರು ಅಂತ ಕಲ್ಪಿಸಿಕೊಂಡ್ರೆ ರೋಮಾಂಚನವಾಗತ್ತೆ. ವಿಶ್ವಾಮಿತ್ರ ಅಸೀಮ ಸ್ವಪರಿಶ್ರಮದಿಂದ ಅತ್ಯುನ್ನತ ಋಷಿ ಪದವಿಗೆ ಏರಿದ್ದರ ಕಥನವಾದ್ದರಿಂದ ಮಹಾಭಾರತ ವ್ಯಾವಹಾರಿಕ, ಯಾಜ್ಞಿಕ, ದೈವಿಕ, ಪಾರಮಾರ್ಥಿಕ ಹೀಗೆ ಹಲವು ಸ್ತರಗಳಲ್ಲಿ ನಿವೇಶಗೊಂಡಿರುವ ಒಂದು ಪ್ರೋಸ್ ಎಪಿಕ್ ಅಂತ ಭಾವಿಸಬಹುದು. ನಮ್ಮ ಕಾಲದಲ್ಲಿ ನಮ್ಮ ನಡುವೆಯೇ ಓಡಾಡಿಕೊಂಡಿದ್ದ ಮಹನೀಯರೊಬ್ಬರಿಂದ ಈ ಅಸಾಮಾನ್ಯ ಸಾಧನೆ ಆಯಿತು ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು. ಆ ಮಹಾಕೃತಿಯ ಅವಲೋಕನವನ್ನು ಉಪಕ್ರಮ ಮಾಡಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ದೇವುಡು ಅವರ ಮಹಾಬ್ರಾಹ್ಮಣ ನನಗೆ ಬಹಳ ವರ್ಷಗಳಿಂದ ಪ್ರಿಯವಾದದ್ದು. ಪ್ರಾಯಶಃ ಹತ್ತಿರ 38-39 ವರ್ಷಗಳಿಂದಲೂ ಇದನ್ನು ಓದ್ತಾ ಬರ್ತಾಯಿದ್ದೀನಿ. ಸಾಮಾನ್ಯ ವರ್ಷಕ್ಕೆ 1 ಸರ್ತಿನಾದರೂ ಇದನ್ನು ಓದುವ ಅವಕಾಶ ಇದ್ದೇ ಇರುತ್ತೆ, ಮಾಡ್ಕೊಳ್ತಾ ಇರ್ತೀನಿ. ಹೀಗೆ ಏನಿಲ್ಲ ಅಂದರೂ ಒಂದು 30-35 ಬಾರಿ ಆವೃತ್ತಿ ಮಾಡಿದ್ದೀನಿ. ಅಷ್ಟು ಮಾಡಿಯೂ ಹೊಸ ಅರ್ಥಗಳನ್ನು, ಸ್ವಾರಸ್ಯಗಳನ್ನು ಕೊಡ್ತಾ ಇರುತ್ತೆ. ಕ್ಲಾಸಿಕ್ ಅಂತಂದರೆ ತತ್ಕ್ಷಣ ಹೇಳಬಹುದಾದ ಕೆಲವು ಕನ್ನಡ ಕೃತಿಗಳಲ್ಲಿ ಇದು ಒಂದು ಅಂತಂದರೆ ಅತಿಶಯವಲ್ಲ. ಈ ಹೊತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಒಂದು ಕೃಪೆಯಿಂದ, ಪ್ರಾಯೋಜಕರ ಒಂದು ಪ್ರೀತಿಯಿಂದ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಾ
ಅದು ನನಗೆ ತುಂಬ ಸಂತೋಷ. ಯಾಕೆಂದರೆ ಇದು ನನ್ನ ಮಾತು ಅಂತಲ್ಲ, ದೇವಡೂವರ ಕೃತಿಯ ಬಗ್ಗೆ ಇರುವಂಥ ಆಸ್ಥೆ ಅದನ್ನು ತೋರಿಸ್ತಾ ಇದೆ. 1984ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನಕ್ಕಾಗಿ ಸುಮಾರು ಒಂದು 115-120 ಪುಸ್ತಕಗಳನ್ನು ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿತು ಅಗ್ಗದ ಬೆಲೆಗೆ. ಆಗ ಮೊದಲು ಖರ್ಚಾಗಿದ್ದ ಪುಸ್ತಕ ಅಂತಂದರೆ ದೇವಡೂವರ ಮಹಾಬ್ರಾಹ್ಮಣ. ಬ್ರಾಹ್ಮಣ್ಯ ಅನ್ನೋದಕ್ಕೆ ಏನಿದೆ ಬೆಲೆ? ಮೊನ್ನೆ ತಾನೇ ನಮ್ಮ ಚಂದ್ರಶೇಖರ ಕಂಬಾರರು ಆಣಿಮುತ್ತುಗಳನ್ನು ಉದುರಿಸ್ಬಿಟ್ರು. ಭೂಸುರರು ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಅವ್ರ ಪಾಡಿಗವರು ಮಾಡ್ತಾ ಇರ್ತಾರೆ. ಅವ್ರ ಕೆಲಸವೇ ಕಬ್ಬಿಣ ಕುಟ್ಟತಕ್ಕಂಥದ್ದು, ಮೊಳೆ ಹೊಡಿತಕ್ಕಂಥದ್ದು, ಸುತ್ತಿಗೆ ಹೊಡಿತಕ್ಕಂಥದ್ದು. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಅವರಷ್ಟು ಕನ್ನಡ ಅನ್ನೋರು ಅವ್ರ ಮಗ ಇಂಗ್ಲೀಷ್ MA ಓದಿದ್ದು ಅಂತಂದರೆ ಅವರ ಕನ್ನಡದ ಪ್ರೀತಿ ಯಾವ ರೀತಿಯಾದದ್ದು ಅಂತ ನಮಗೆ ಗೊತ್ತಾಗ್ತಲೇ ಇರುತ್ತೆ. ಇರಬೇಕು, ನಿಂದಕರಿರಬೇಕು, ಹಂದಿ ಹಾಗೆ ಲೋಕದಲ್ಲಿ ಇಂಥ ಸಂಸ್ಕೃತಾದಿಗಳನ್ನು ನಿಂದಿಸೋಕ್ಕೆ ಇರಬೇಕು, ಇರ್ತಾರೆ, ತೊಂದರೆ ಇಲ್ಲ. ಅವರ ಪ್ರಾಂತದಲ್ಲಿ ಹಂದಿಗಳು ಹೆಚ್ಚು ಕೂಡ, ಉತ್ತರ ಕರ್ನಾಟಕದಲ್ಲಿ ಚರಂಡಿಯೂ ಹೆಚ್ಚು. ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಭಾಷೆ, ಒಂದು ಸಂಸ್ಕೃತಿಯ ಬಗ್ಗೆ ಆ ಮಟ್ಟದ ದ್ವೇಷ ಬೆಳೆಸ್ಕೊಂಡು ಇನ್ನೇನೂ ಸಾಧಿಸೋಕ್ಕಾಗೋಲ್ಲ. ಚಕೋರಿ ಬರೆದ್ರು ಅಷ್ಟೇ, ಕಚೋರಿ ಬರೆದ್ರು ಅಷ್ಟೇ, ಏನು ಬರೆದ್ರು ಅಷ್ಟೇ, ಏನು ಪ್ರಯೋಜನಕ್ಕೆ ಬರೋಲ್ಲ. ಅವರುಗಳು ಪ್ರಿಂಟ್ ಮಾಡಿಕೊಂಡು ಅವರುಗಳ ಬಾಲಬಡಕರಿಂದ ಈ ಕೃತಿಗಳನ್ನು ಮುಂದೆ ತರಬೇಕೆ ಹೊರತುನುವೆ ಅವರು ಸತ್ತ ಮೇಲೆ ಆ ಕೃತಿಗಳನ್ನು ನೆನೆಸ್ತಕ್ಕಂಥವ್ರು ಬಹಳ ಜನ ಇರೋದಿಲ್ಲ. ದೇವಡೂರು ತೀರಿಕೊಂಡು ಈಗ ಏನಿಲ್ಲ ಅಂತಂದ್ರೂ 45 ವರ್ಷವಾಯಿತು. ಆದರೂ ಇಂದು ಅವರ ಕೃತಿ ಅಂತಂದರೆ ಓದುವವರಿದ್ದಾರೆ, ಕೇಳುವವರಿದ್ದಾರೆ, ಮತ್ತೆ ಮತ್ತೆ ಮುದ್ರಣ ಆಗ್ತಾನೇ ಇರುತ್ತೆ. ಬೆಲೆಯಿಂದಕ್ಕುಮೆ ಕೃತಿ ಗಾವಿಲ ಭುವನದ ಭಗ್ಯದಿನಕ್ಕೂ ಅನ್ನುವುದು ಬಹಳ ಸತ್ಯವಾದ ಮಾತಾಗಿ ತೋರುತ್ತೆ. ಅವರ ಈ ಒಂದು ಕೃತಿಯ ಬಗ್ಗೆ ನಮಗಳ ಮಾತು ಬೇಕೇ ಆಗಿಲ್ಲ, ಅವರ ಮುನ್ನುಡಿಯ ಮಾತುಗಳನ್ನು ಹೇಳಿದ್ರೇ ಸಾಕು, ಗೋಚರವಾಗುತ್ತೆ. ಅದಕ್ಕೆ ನಾನು ಮುಂದೆ ಬರ್ತೀನಿ. ಬೇಂದ್ರೆ ಅಂಥವರು ಕುಂಠನಾಗಿ ದೇವುಡು ವೈಕುಂಠಕ್ಕೆ ದೇವುಡು ಅಂತ ಹೇಳಿಬಿಟ್ಟು ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಬಾಲ ಪಿಶಾಚ ಉನ್ಮತ್ತ ಆ ರೀತಿಯಾದವನು ದೇವುಡು, ಅವಧೂತ ದೇವುಡು ಅಂತ. ಅವಧೂತ ಸ್ಥಿತಿಯಲ್ಲಿದ್ದವರು ಪಿಶಾಚೋನ್ಮತ್ತ ಬಾಲವತ್ ಅಂತ ಹೇಳುವುದು ಅವರಲ್ಲಿ ಅನ್ವಿತವಾಯಿತು ಅಂತ. ಅವರ ಒಂದು ಕಾಲನ್ನು ತೆಗೆಯೋ ಸಂದರ್ಭದಲ್ಲಿ ಅವರ ಹಾಸಿಗೆಯ ಪಕ್ಕದಲ್ಲೇ ಮತ್ತೊಬ್ಬರು ಬೆಡ್ ಇತ್ತು. ಅವರು ಯಾರು ಚಿಕಿತ್ಸೆ ಪಡಿತಾ ಇದ್ದರು, ಅವರ ಮಗ ನನಗೆ ಆಕಸ್ಮಿಕವಾಗಿ ಪರಿಚಿತರಾದರು, ಉತ್ತರ ಕರ್ನಾಟಕದ ಕಡೆಯವರು. ಅವರು ಹೇಳಿದರು, ದೇವುಡು ಅವರು ಆ ಒಂದು ಕಾಲಿನ ಆ್ಯಂಪಿಟೇಷನ್, ಡಯಾಬಿಟೀಸಿಂದಾಗಿ ಕಾಲು ಕಳ್ಕೊಳ್ಬೇಕಾಯಿತು. ಅದಕ್ಕೆ ಬೇಂದ್ರೆಯವರು ಕುಂಠನಾಗಿ ದೇವುಡು ವೈಕುಂಠಕ್ಕೆ ದೇವುಡು ಅಂತ, ವೈಕುಂಠಕ್ಕೆ ಹೊರಟಂಥ ದೇವುಡು ಅಂತ ಬರೆದಿದ್ದಾರೆ. ಆಗ ಅವರು ಅದೆಷ್ಟು ನಿರ್ವಿಕಾರವಾಗಿ ನೋಡಿದ್ರು ಅದನ್ನು. ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರೆಲ್ಲ ಬಂದು ವಿಚಾರಿಸಿದ್ರಂತೆ. ಡಾಕ್ಟ್ರಿಗೆ ಧೈರ್ಯ ಹೇಳಿದ್ರಂತೆ, ನೀವೇನು ಯೋಚನೆ ಮಾಡಬೇಡಿ, ಮಾಡಿ ಆತ್ಮಕ್ಕಲ್ಲದೆ ಇದಕ್ಕೆಲ್ಲ ಅಲ್ಲ ಅಂತ. ಅದನ್ನು ಅವರು ಸಾಧಿಸಿಕೊಂಡಂಥವ್ರು. ಅವರ ಹಿರಿಯ ಮಗ ರಾಮು ಅವರು ಇದ್ದಕ್ಕಿದ್ದಂತೆ ತೀರಿಕೊಂಡಂಥ ಸುದ್ದಿ, ಉಡುಪಿಯಲ್ಲಿ ಭಗವದ್ಗೀತೆಯ ಸ್ಥಿತಪ್ರಜ್ಞೆ ಲಕ್ಷಣದ ಬಗ್ಗೆ ಭಾಷಣ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಮುನ್ನ ಆ ಒಂದು ತಂತಿ ವಾರ್ತೆ ಬಂತು. ಅವರ ಜೊತೆಯಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿದ್ದರು, ಅವರು ಬರೆದಿದ್ದಾರೆ. ಹಾಗಾಗಿ ಇದನ್ನು ಯಾರೂ ಇಲ್ಲ ಅಂತ ಅಲ್ಲಿಗಿಳಿಯೋಕ್ಕಾಗೋಲ್ಲ. ಅವರು ಭಾಷಣವನ್ನೆಲ್ಲ ಸಾಂಗೋಪಾಂಗವಾಗಿ ಮಾಡಿದ್ರು. ಹಿ ಸ್ಪೋಕ್ ಲೈಕ್ ಎನ್ ಇನ್ಸ್ಪೈರ್ಡ್ ಪರ್ಸನ್ ಅಂತಾರಲ್ಲ, ಆ ರೀತಿಯಾಗಿ ಮಾತನಾಡಿದ್ರು. ಮುಗಿದ ಮೇಲೆ ತತ್ಕ್ಷಣ ಹೊರಡಬೇಕಾಗಿದೆ ಅಂತ ಹೇಳಿ ಹೆಂಡತಿಯ ಜೊತೆಗೆ ಒಂದು ವಾಹನ ಮಾಡಿಕೊಂಡು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಜೊತೆಗೆ ಬಂದಿದ್ದರು, ವಾಪಸ್ ಹೋದರು. ಕಡೂರಿನ ಹತ್ತಿರ ಬಂದಾಗ ಹೇಳಿದ್ರಂತೆ, ನೋಡು ಕೃಷ್ಣ, ಅವಳಿಗೆ ಹೇಳಿಬಿಡು ಅಂತ, ಗೌರಮ್ಮ ದೇವುಡವರಿಗೆ ಹೇಳಿಬಿಡು ಅಂತ. ಅಯ್ಯೋ, ಇಂಥ ಘೋರ ವಾರ್ತೆಯನ್ನು ಹೇಗೆ ಹೇಳೋದು, ಯಾವ ತರಹ ಹೇಗೆ ಮಾಡಿಕೊಂಡ್ರಿ ನೀವು ಅಂದರೆ, ಸ್ಥಿತಪ್ರಜ್ಞತ್ವದ ಲಕ್ಷಣ ಹೇಳಬೇಕು ಅಂತ ಹೊರಟವನು 1-2 ಗಂಟೆನಾದರೂ ಅದನ್ನು ಉಳಿಸ್ಕೊಳ್ಳದೆ ಇದ್ದರೆ ಹೇಳೋದಕ್ಕೆ ಹೇಗಾಗುತ್ತೆ ಅಂತನ್ನುವಂಥದ್ದು. ಈ ರೀತಿಯಾದಂಥ ದೃಷ್ಟಿ ಅವರದು. ಹಾಗಾಗಿ ಅವರಿಗೆ ಒಂದು ಮಕ್ಕಳ ಪತ್ರಿಕೆ ಇರಬಹುದು, ದೇಶ ವಿದೇಶಗಳಿಂದ ಉತ್ಪನ್ನವಾಗಿರುವ ಒಂದು ಶಿಶು ಸಾಹಿತ್ಯ ಏನೆಲ್ಲ ಇದೆ ಕನ್ನಡಕ್ಕೆ ತಂದುಕೊಡುವುದು ಅದಾಗಿರ್ಬೋದು, ಅಥವಾ ರಂಗಭೂಮಿಯ ಪರಂಪರೆಯನ್ನು ಕುರಿತಂಥ ಪತ್ರಿಕೆ ಸಂಪಾದನೆ ಇರ್ಬೋದು, ಒಂದು ಸಹಕಾರ ಸೊಸೈಟಿಯ ಒಂದು ಉದ್ಯಮ ಇರ್ಬೋದು, ಚಿರಂಜೀವಿ ತರಹ ಸಿನಿಮಾ ಮಾಡುವಂಥದ್ದಿರ್ಬೋದು, ಎಲ್ಲದರೊಳಗೂ ಮಂಡೋದರಿ ಅಂತ ನಾಟಕ ಇರಬಹುದು, ಪ್ರತಿಯೊಂದರೊಳಗೂ ಅವರದು ತಾದಾತ್ಮ್ಯದ ಅನುಭವ. ವೀಣೆಯನ್ನು ನುಡಿಸೋದು ಕಲಿತಿದ್ರು. MA ಓದಿ ಮಹಾರಾಜಾಸ್ ಕಾಲೇಜಿಂದ ಹಿರಿಯಣ್ಣನವರ ಪ್ರಿಯಶಿಷ್ಯರಾಗಿ ತೇರ್ಗಡೆಯಾದವರು. ಆಮೇಲೆ ಸಾಂಗವಾಗಿ ಪ್ರಾಚೀನ ಕ್ರಮದಿಂದ ಸಂಪ್ರದಾಯ ಶುದ್ಧವಾದ ರೀತಿಯಲ್ಲಿ ಒಂದು ಶಾಸ್ತ್ರ ಓದಬೇಕು ಅಂತ ಇಲ್ಲಿ ಅವರು ಬರ್ಕೊಳ್ತಾರೆ. ಈ ಮಹಾನುಭಾವನ ಒಂದು ಕಥೆಯನ್ನು ಬರೆಯಬೇಕು ಅಂತ 1926ರಲ್ಲಿಯೇ ಮನಸ್ಸಿಗೆ ಬಂತು. ಗಾಯತ್ರಿಯನ್ನು ಬಲ್ಲವನು 24 ತತ್ವಗಳನ್ನು ತಿರುಗಿಸಬಲ್ಲ ಅಂತ ನಂಬಿಕೆ ಬಂತು.
ಅದನ್ನು ಈ ಲೋಕಕ್ಕೆ ಸಾರಿ ಪರಮೋಪಕಾರ ಮಾಡಿದ ಮಹಾನುಭಾವನ ಕಥೆಯನ್ನು ಬರೆಯಬೇಕು ಅನಿಸುತ್ತೋ, ಆದರೆ ಸಚ್ಚಾಸ್ತ್ರವೊಂದನ್ನು ಸಂಪ್ರದಾಯ ಶುದ್ಧವಾಗಿ ಓದಿ ಆರ್ಷಣವನ್ನು ತೀರಿಸುವವರೆಗೂ ಆ ಮಹಾಮಹಿಮನ ಕಥೆಯನ್ನು ಬರೆಯುವುದು ಸರಿಯಲ್ಲ ಅಂತ ಸುಮಾರು 20 ವರ್ಷ ಅದನ್ನೇ ರಾಮಸ್ವಾಮಿಯವರು ಹೇಳಿದರು. ಹಾಗೇ ಇರಲು 1947ರಲ್ಲಿ ಬರೆಯುವ ಪ್ರವೃತ್ತಿ ಬಲಿತು ಲೇಖನ ಕಾರ್ಯ ಮೊದಲಾಗಿ 1950ರಲ್ಲಿ ಮುಗಿಯಿತು ಅಂತ ಬರೀತಾರೆ. ಅಲ್ಲಿ ನಾವು ಗಮನಿಸಬೇಕಾದ್ದು ಏನು ಸ್ವಾರಸ್ಯ ಅಂದರೆ ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಗಣರಾಜ್ಯ ಗಣತಂತ್ರ ವ್ಯವಸ್ಥೆಯಾಗಿ ಸಂವಿಧಾನ ಬರೋವರೆಗಿನ ಅವಧಿ, ಆ ಅವಧಿಯಲ್ಲಿ ಅವರು ಬರೆದಂಥದ್ದು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗ್ತಾ ಇರೋ ಕಾಲದಲ್ಲಿ ಇವರು ಈ ಎಟರ್ನಲ್ ಕಾನ್ಸ್ಟಿಟ್ಯೂಷನನ್ನು ಬರೆದರು ಅಂತ ಅನಿಸುತ್ತೆ. ಸಚ್ಚಾಸ್ತ್ರ ಯಾವುದು ಅಂದರೆ ಪೂರ್ವಮೀಮಾಂಸಾ ಶಾಸ್ತ್ರ. ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳ ಹತ್ರ ಅವರು ಓದಿದ್ರು. ದೊಡ್ಡ ವಿದ್ವಾಂಸರು ಅವರು. ಆಗ ಅವರು ಮದುವೆಯಾಗಿ ಮಕ್ಕಳಿದ್ದರು. ಶಂಕರ ಮಠದಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಇಟ್ಟುಕೊಂಡು ಅಲ್ಲಿ ಅವರು ಗೃಹ್ಯಾಗ್ನಿಯನ್ನು ನಿತ್ಯ ಉಳಿಸಿಕೊಂಡು ಸುಮಾರು 3 ವರ್ಷಗಳಿಗೂ ಹೆಚ್ಚು ಕಾಲ ಸಾಂಗವಾಗಿ ಜೈಮಿನಿ ಸೂತ್ರಗಳನ್ನು, ಶಾಬರ ಭಾಷ್ಯವನ್ನು, ತದಿತರ ಗ್ರಂಥಗಳನ್ನೆಲ್ಲ ಪಾಠ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆಗ ಅವರಿಗೆ ಕಾಲಕ್ಷೇಪಕ್ಕೆ ವೀಣೆ ಇದ್ದದ್ದು. ವೀಣೆಯನ್ನು ನುಡಿಸ್ಕೊಳ್ತಾ ಇದ್ದರಂತೆ. ಆಗಾಗ ವೀಣೆಯ ಮೇಲೆ ಋಕ್ಕನ್ನೋ ಸಾಮವನ್ನೋ ನುಡಿಸ್ಕೊಳ್ತಾ ಇದ್ದರು. ಅದನ್ನು ಅವರು ಬಹಳ ಸೊಗಸಾಗಿ ತಮ್ಮ ಮಹಾದರ್ಶನದಲ್ಲಿ ಒಂದು ಕಡೆ ಯಾಜ್ಞವಲ್ಕ್ಯ ಉದ್ದಾಲಕ ಮಹರ್ಷಿಗಳ ಆಶ್ರಮದಲ್ಲಿ ಸಾಮಾದಿಗಳನ್ನು ಕಲಿಯುವ ಸಂದರ್ಭದಲ್ಲಿ ವೀಣೆ ನುಡಿಸ್ಕೊಳ್ತಾ ಇದ್ದ ಅನ್ನುವ ಉಲ್ಲೇಖ ಬರುತ್ತೆ. ಅಂದರೆ ಅವರ ಒಂದು ವ್ಯಕ್ತಿತ್ವ ಎಷ್ಟು ಭೂಮವಾದದ್ದು ಅಂತನ್ನುವುದನ್ನು ನಾವು ಕಾಣಬೇಕು. ಕಂಪ್ಲೀಟ್ ಮ್ಯಾನ್ ಅಂತಾರಲ್ಲ, ಆ ರೀತಿಯಾಗಿದ್ದವರು. ಒಮ್ಮೆ ಅವರು ಕೋರ್ಟ್ನಲ್ಲಿ ಯಾವುದೋ ಒಂದು ಕೇಸ್ನಲ್ಲಿ ಸಾಕ್ಷ್ಯ ಹೇಳಬೇಕಾಯಿತು. ನಿಮ್ಮ ಉದ್ಯೋಗ ಏನು ಅಂತ ಕೇಳಿದ್ರಂತೆ. ಮಹಾರಾಜರಿಗೆ ಆಶೀರ್ವಾದ ಮಾಡುವಂಥ ಉದ್ಯೋಗ ಅಂತಂದರು. ಅರಮನೆಯ ಪುರೋಹಿತರ ಮಕ್ಕಳವರು. ಈ ಧೀರತೆ ಕೆಚ್ಚು ಇದ್ದದ್ದು. ಅಂದರೆ ಯಾವುದಕ್ಕೂ ತಾನು ತಲೆ ಬಾಗಬೇಕಾಗಿಲ್ಲ ಅನ್ನುವಂಥದ್ದು. ಹಾಗಂತ ಸಂಕುಚಿತರಾದವರಲ್ಲ. ಉತ್ತಂಗಿ ಚನ್ನಬಸಪ್ಪನವ್ರಿಗೆ ಕಾಲು ತೊಳೆದು ಮನೆಗೆ ಕೂಡಿಸಿ ಅವರಿಗೆ ಆಪೋಷಣ ಹಸ್ತೋದಕ್ಕೆ ಹಾಕಿದವರು ಅಂತ ಗೊತ್ತು. ಈ ಮಟ್ಟದ ದೊಡ್ಡತನ. ಉತ್ತಂಗಿ ಚನ್ನಬಸಪ್ಪನವರು ಕಮಿಟೆಡ್ ಕ್ರಿಶ್ಚಿಯನ್ ಮಿಷನರಿ ಅವರು. ಆದರೂ ಅವರ ವ್ಯಕ್ತಿಶುದ್ಧಿಯನ್ನು ಗಮನಿಸಿಕೊಂಡು ಮಾಡಿದಂಥದ್ದು. ಮತ್ತು ಬೇರೆ ದೇಶಗಳಿಂದ ಇವರ ಖ್ಯಾತಿಯನ್ನು ಕೇಳಿ ಇವರಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಂದವರಿಗೆ ಮನೆಗೆ ಬನ್ನಿ, ನಾನು ಪಾಠ ಹೇಳ್ತೀನಿ ಅಂತ ಹೇಳಿದವರು. ರಾಜೇಂದ್ರ ಪ್ರಸಾದರಂಥವರು ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ದೇಶಾದ್ಯಂತ ಇರುವ ಸದ್ಬ್ರಾಹ್ಮಣರನ್ನು ಅಂತ ಕೆಲವ್ರನ್ನ ಆರಿಸಿ ಅವರಿಗೆ ಪಾದಪೂಜೆ ಮಾಡಿದ್ರು, ಪ್ರಯಾಗದಲ್ಲೋ ಏನೋ. ಆಗ ಇವರು ಕರ್ನಾಟಕದ ಪ್ರತಿನಿಧಿಯಾಗಿದ್ದವರಲ್ಲಿ ಒಬ್ಬರು. ಇನ್ನೊಬ್ಬರು ಬ್ರಹ್ಮರ್ಷಿ ದೇವರಾತರು, ಗೋಕರ್ಣದ ದೇವರಾತರು ಯಾರಿದ್ದಾರೆ ಅವರು. ಈ ಥರದವರು, ಈ ಮಟ್ಟದಲ್ಲಿ ಅವರಿದ್ದಂಥವರು ದೇವುಡವರು. ಅನೇಕ ಬರೆದರು. ಅವರು ಪತ್ತೇದಾರಿ ಕಾದಂಬರಿ ಮೊದಲುಗೊಂಡು ಬರೆದಿದ್ದಾರೆ. ಕಳ್ಳರ ಕೂಟ ಇರ್ಬೋದು, ಮತ್ತು ತಿರ್ಗ 2ನೇ ಜನ್ಮ ಇರ್ಬೋದು. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಯಾವ ರೀತಿಯಾದ ಕಲ್ಪನೆ ಬೇಕು, ಸ್ತ್ರೀ ಶೋಷಣೆಯ ವಿರುದ್ಧ ಹೇಗೆ ಹೋರಾಡಬೇಕು ಅನ್ನುವಂಥ ಒಂದು ಐಡಿಯಾಲಜಿ ಇಟ್ಟುಕೊಂಡು ಅವರು ಡಾಕ್ಟರ್ ವೀಣಾ ಅನ್ನುವಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಕಾಮದ ಒಂದು ವಿಶ್ಲೇಷಣೆಯನ್ನು ಮಾಡೋದಕ್ಕೇ ಮಲ್ಲಿ, 2ನೇ ಜನ್ಮ, ಈ ಥರದ್ದೆಲ್ಲ ಕಾದಂಬರಿಗಳು ಬರೆದಿದ್ದಾರೆ. ಜೊತೆಗೆ ಸೋಲೋ ಗೆಲುವು ಆ ರೀತಿಯಾದ ಕಥೆಗಳನ್ನು ಬರೆದಿದ್ದಾರೆ. ದಾಂಪತ್ಯ ಮೀಮಾಂಸೆಯನ್ನು ನಡೆಸಿದ್ದಾರೆ. ಅರ್ಥಕಾಮಗಳ ಏರಾಟ ಏನು ಅನ್ನೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ಗೋಪಾಲಕೃಷ್ಣ ಅಡಿಗರಂಥವರೇ ಮೆಚ್ಚಿಕೊಂಡ ಕನ್ನಡದ ಮೊದಲ ಮನಃಶಾಸ್ತ್ರೀಯವಾದಂಥ ಕಾದಂಬರಿ ಅಂತ ಹೆಸರಾದದ್ದು ಅಂತರಂಗ. ಅಂತರಂಗದಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್, ಪ್ರಜ್ಞಾಪ್ರವಾಹ ತಂತ್ರದ ಒಂದು ರಚನೆ ಏನು ಅನ್ನೋದನ್ನು ಅಷ್ಟು ಸೊಗಸಾಗಿ ತೋರಿಸಿದ್ದಾರೆ. ಬಂಗಾರದ ಬೆಳೆ ಬೆಳೆದಿದ್ದಾರೆ ಅಂತ ಕೀರ್ತನಾಥ ಕೃತಕೋಟಿಯಂಥವರು ಕೂಡ ತಮ್ಮ ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನದಲ್ಲಿ ಬರೀತಾರೆ. ಈ ಥರದ ಅವರು ಬಗೆ ಬಗೆಯಾದ ರಚನೆ. ಸಾಕ್ರಟೀಸನ ಬಗ್ಗೆ ಬರೆದಿದ್ದಾರೆ, ಕ್ರಿಸ್ತನ ಬಗ್ಗೆ ಬರೆದಿದ್ದಾರೆ, ಮಹಾಭಾರತ ರಾಮಾಯಣಗಳ ಬಗ್ಗೆ ಸಂಗ್ರಹಾದಿಗಳನ್ನು ಮಾಡಿಕೊಟ್ಟಿದ್ದಾರೆ, ಮೀಮಾಂಸಾ ಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಹೀಗೆ 10 ರೀತಿಯಾದ ರಚನೆಗಳನ್ನು ಮಾಡಿದ್ರು. ಅವೆಲ್ಲ ಒಂದು ಕಡೆ ಆದರೆ ಅವರು ಬರೆದಂಥ ಮಹಾತ್ರಯ ಇದು ಒಂದು. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಒಂದಕ್ಕಿಂತ ಒಂದು ಉತ್ತಮವಾದದ್ದು. ಯಾವುದು ಚೆನ್ನ ಅಲ್ಲ ಅಂತ ಹೇಳೋಕ್ಕಾಗೋಲ್ಲ. ನನಗೆ ಬಹಳ ಇಷ್ಟವಾಗೋದು ಅದರೊಳಗೆ ಯಾರಾದರೂ ಬುಲೆಟ್ ಪಾಯಿಂಟಲ್ಲಿ ಕೇಳಿದ್ರೆ ಮಹಾಬ್ರಾಹ್ಮಣ ಅಂತ ಹೇಳ್ತೀನಿ. ಆ ಮಟ್ಟದ ಪ್ರೀತಿ. ಹತ್ತತ್ರ ನಾನು 6ನೇ ಕ್ಲಾಸಲ್ಲಿದ್ದಾಗ ಮೊದಲು ನನ್ನ ಕೈಗೆ ಬಂದದ್ದು ಪುಸ್ತಕ. ಎಷ್ಟು ಮಾತ್ರ ಅರ್ಥ ಆಗಿರ್ಬೋದು ಆಗ ನೋಡಿ. ಆಗಲಿಂದ ಓದ್ತಾ ಬರ್ತಿದ್ದೀನಿ. ಆಗಲೂ ರುಚಿ ಕೊಟ್ಟಿತ್ತು, ಈಗಲೂ ಕೊಡ್ತಾ ಇದೆ. ಈ ಭಾಷಣಕ್ಕಾಗಿ 2-3 ದಿವಸದಿಂದ ನೋಡ್ತಾ ಇದ್ದೀನಿ. ಅಕ್ಷರವನ್ನು ಮತ್ತೆ ಗಮನಿಸ್ಕೊಂಡು ಓದ್ತಾ ಇದ್ದೀನಿ. ಎಷ್ಟೋ ಪುಟಗಳು ನೋಡ್ತಿದ್ದಂಗೆ ಆ ವಿಷಯಗಳು ಏನು ಅನ್ನೋದು ಅಷ್ಟು ಗೊತ್ತಾಗ್ಬಿಟ್ಟಿದೆ. ಆದರೂ ಅದು ಓದುವ ಸುಖಕ್ಕಾಗಿ, ಸಂತೋಷಕ್ಕಾಗಿ ಮತ್ತೆ ಓದಬೇಕು. ಇನ್ನಷ್ಟು ಮತ್ತಷ್ಟು ಹೊಸ ಸೂಚನೆಗಳು, ಸ್ವಾರಸ್ಯಗಳು ಸಿಗ್ತಾ ಇವೆ. ಆ ರೀತಿಯಾದಂಥದ್ದು ಈ ಮಹಾಕೃತಿ.
ಅವರು ಯೋಗ ವಾಸಿಷ್ಠವನ್ನು ಅನುವಾದ ಮಾಡಿದ್ದು ಬಹಳ ವಿಶೇಷವಾದ ಸಂಗತಿ ಗೊತ್ತೇ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಪೌರಾಣಿಕ ಕಾದಂಬರಿ ಹೇಗಿರಬೇಕು ಅಂತ ಅನನ್ಯವಾದ ಮಾದರಿ, ಎಕ್ಸ್ಟ್ರಾರ್ಡಿನರಿ ಮಾಡೆಲ್, ಆ ಒಂದು ಹೋಲಿಕೆಗೆ ಎಟಕಬಲ್ಲ ಮತ್ತೊಂದು ಮಾಡೆಲ್ನ ನಾನು ಹಿಂದಿಯಲ್ಲಾಗಲಿ, ತೆಲುಗಿನಲ್ಲಾಗಲಿ, ತಮಿಳಿನಲ್ಲಾಗಲಿ, ಮರಾಠಿ, ಬಂಗಾಳಿ, ಗುಜರಾತಿ ಈ ಯಾವ ಭಾಷೆಗಳಲ್ಲೂ ಕಂಡಿಲ್ಲ. ಈ ಬಗ್ಗೆ ಹಲವರು ಬೇರೆ ಬೇರೆ ಭಾಷೆಗಳನ್ನು ಬಲ್ಲಂಥ ವಿದ್ವಾಂಸರುಗಳ ಹತ್ರವೂ ಮಾತನಾಡಿ ಕೇಳಿದ್ದೀನಿ. ಈ ಜಾಡಿನ ಈ ಥರದ ಕಾದಂಬರಿ ಉಂಟೆ ಅಂತ. ಇಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಇದು ಇಂಗ್ಲೀಷಿಗೆ ಕೂಡ ಈಚೆಗೆ ಅನುವಾದ ಆಯಿತು. ಪ್ರೊಫೆಸರ್ ನಂಜುಂಡಶಾಸ್ತ್ರಿಗಳು ಗ್ಲೋರಿ ಆಫ್ ಗಾಯತ್ರಿ ಅಂತ ಅನುವಾದ ಮಾಡಿ ಭಾರತೀಯ ವಿದ್ಯಾಭವನದಿಂದ ಅಚ್ಚಾಗಿದೆ. ಅದರೇ ಮೂಲದ ಸೊಗಸು. ಇದನ್ನು ಬಹಳ ಸುಲಭವಾಗಿ ಸಂಸ್ಕೃತಕ್ಕೆ ಅನುವಾದ ಮಾಡಿಬಿಡ್ಬೋದು. ಸಂಸ್ಕೃತ ಕಾದಂಬರಿಯೋ ಅಂತ ಹೇಳುವಂತೆ ಇರುವಂಥದ್ದು. ಪ್ರಾಯಶಃ ಯಾರೋ ಕೆಲವರು ಅದನ್ನು ಕೈ ಹಾಕಿಯೂ ಇದ್ದಾರೆ ಅಂತ ಕೇಳಿದ್ದೀನಿ. ತೆಲುಗಿಗೆ ಕೂಡ ಅನುವಾದವಾಗಿದೆ ಅಂತ ಅನಿಸುತ್ತೆ. ಇರಲಿ, ಈ ಕಾದಂಬರಿ ಹಲವಾರು ಮುದ್ರಣಗಳನ್ನು ಕಂಡಿದೆ, ಮತ್ತಷ್ಟು ಇನ್ನಷ್ಟು ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಇದರ ಸ್ಫೂರ್ತಿಯಿಂದ ಒಬ್ಬರು ನಾಗಭೂಷಣ್ ಅಂತ ಒಂದು ಚಂಪು ಕಾವ್ಯವನ್ನು ಬರೆದರು. ವಿಶ್ವಾಮಿತ್ರನ ಕಥೆಯಂತೂ ಅತ್ಯಂತ ಲೋಕಪ್ರಸಿದ್ಧವಾದದ್ದು, ಯಾರಿಗೂ ಆಕರ್ಷಣೀಯವಾಗುವಂಥದ್ದು. ಗುಜರಾತಿಯಲ್ಲಿ ಕೆ ಎಂ ಮುನ್ಷಿಯವರು ಹಲವು ಕಾದಂಬರಿಗಳ ನಾಟಕಗಳ ಸಮುಚ್ಚಯವಾಗಿ ಒಂದು ಮಹಾಕೃತಿಗಳ ಶ್ರೇಣಿಯನ್ನೇ ನಿರ್ಮಾಣ ಮಾಡಿದ್ರು. ಅಲ್ಲಿ ವಿಶ್ವರಥ, ಲೋಮಹರ್ಷಿಣಿ ಈ ರೀತಿಯಾದ ಕಾದಂಬರಿಗಳೆಲ್ಲ, ಮತ್ತು ಇಂಗ್ಲೀಷ್ನಲ್ಲಿ ಅವರು ತಂದಂಥ ಭಗವಾನ್ ಪರಶುರಾಮ ಈ ಒಂದು ಕಥಾ ತಂತುವನ್ನೇ ಒಳಗೊಂಡಿರುವಂಥದ್ದು. ಆದರೆ ಅವರ ಅಪ್ರೋಚಿಗೂ ಇವರಿಗೂ ತುಂಬ ವ್ಯತ್ಯಾಸ ಇದೆ. ಅವ್ರದ್ದು ಬಹುಮಟ್ಟಿಗೆ ರಿಯಲಿಸ್ಟಿಕ್ ಆದದ್ದು, ವಾಸ್ತವವಾದಂಥದ್ದು, ಸ್ಫೂರ್ತಿಮತ್ತಾದದ್ದು, ನಾಟಕೀಯತೆ, ಕಥಾತಂತ್ರ ಎಲ್ಲ ಚೆನ್ನಾಗಿದೆ. ಆದರೆ ದೇವರು ಅವ್ರದ್ದು ಒಂದು ದರ್ಶನ, ಒಂದು ಉಪನಿಷತ್ತು, ವೇದ ಓದಿದಂತೆ ಅನಿಸುವಂಥದ್ದು. ಈ ಒಂದು ವಸ್ತುವನ್ನೇ ಇಟ್ಟುಕೊಂಡು ಗೋಕಾಕರು ಬರೆದರು ಭಾರತ ಸಿಂಧುರಶ್ಮಿ ಅಂತ. ಅದು ಯಾವ ಪುಣ್ಯ ಪುರುಷಾರ್ಥಕ್ಕೂ ಇಲ್ಲ, ಅದರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ, ಬಿಟ್ಟುಬಿಡೋಣ ಅದನ್ನು. ಒಂದು ಕೃತಿ ಮಹಾವಸ್ತುವನ್ನು ಇಟ್ಟುಕೊಂಡು ಬರೆದರೆ ಹೇಗಿರಬೇಕು ಅನ್ನೋದಕ್ಕೆ ಮಹಾಬ್ರಾಹ್ಮಣ ನಿದರ್ಶನ, ಆದರೆ ಹೇಗಿರಬಾರದು ಅನ್ನೋದಕ್ಕೆ ಗೋಕಾಕರ ಕೃತಿ ನಿದರ್ಶನ ಅಂತ ಹೇಳಿದ್ರೆ ಸಾಕು, ಗೊತ್ತಾಗುತ್ತೆ. ಅವರು ಪದ್ಯದಲ್ಲಿ ಮಹಾಕಾವ್ಯ ಬರೀಬೇಕು, 24,000 ಪಂಕ್ತಿ ಇರಬೇಕು ಅಂತೆಲ್ಲ ಮಾಡಿಕೊಂಡು ಕುಕ್ಕಡಪ್ಪ ಆಗಿ ಮಾಡಿದ ಸ್ಟ್ರಕ್ಚರ್, ಅದು ತೋರಿಸ್ತಕ್ಕಂಥ ಜಾಳತನಕ್ಕೂ ಇವರು ಗದ್ಯದಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾರೆ. ನಿಜವಾದ ಮಹಾಕಾವ್ಯ ವಿಶ್ವಾಮಿತ್ರನ ಬಗ್ಗೆ ಬಂದಿರುವುದು ಅಂದರೆ ಇದೆ, ಇನ್ಯಾವುದೂ ಅಲ್ಲ. ನಮಗೆ ಅಲ್ಲಿ ಗೊತ್ತಾಗುತ್ತೆ. ಗೋಕಾಕರನ್ನು ದೇವರು ಅವರು ನೋಡಿದಾಗ ಈ ನೆಲ, ಈ ಸಂಸ್ಕೃತಿ, ಈ ಸಿದ್ಧಿ, ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಶ್ರುತಿಯಾದ ವ್ಯುತ್ಪನ್ನನಾದ ಒಬ್ಬ ಪ್ರತಿಭಾಶಾಲಿಗೆ ಹೇಗೆ ನಿರ್ಮಾಣ ಮಾಡೋಕ್ಕಾಗುತ್ತೆ? ಅವ್ಯುತ್ಪನ್ನನಾದಂಥ ಒಬ್ಬ ಪಾಪ ಹಂಬಲ ಇರತಕ್ಕಂಥ ಒಳ್ಳೆಯ ವ್ಯಕ್ತಿ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತ. ಒಳ್ಳೆಯವರು ಬಹಳ ಬೇರೆ ಬೇರೆ ಪಾಶ್ಚಾತ್ಯ ತತ್ವಗಳನ್ನೆಲ್ಲ ಓದಿಕೊಂಡವರು, ಆದರೆ ವಿಶ್ವಾಮಿತ್ರನ ಕಥೆಯನ್ನು ಹಿಡಿದು ಬರೆಯೋದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ ಅವರಿಗೆ ಇಲ್ಲ. ಇವರು ಆ ಕಾಲವನ್ನೇ ನಮ್ಮ ಮುಂದೆ ತಂದು ಇಟ್ಟುಬಿಡ್ತಾರೆ. ದೊಡ್ಡ ವಿದ್ವಾಂಸರಾದ ಮಹನೀಯರು ಸುಕ್ತನ್ಕರ್ ಅವರು ಆನ್ ದಿ ಮೀನಿಂಗ್ ಆಫ್ ದಿ ಮಹಾಭಾರತ ಅನ್ನುವ ಪುಸ್ತಕದಲ್ಲಿ ಹೇಳ್ತಾರೆ, ಮಹಾಕೃತಿ 2 ಕೆಲಸಗಳನ್ನು ಮಾಡಬೇಕು. ಒಂದು, ಇಟ್ ಶುಡ್ ಟ್ರಾನ್ಸ್ಫರ್ ಅಸ್ ಟು ಅನದರ್ ವರ್ಲ್ಡ್, ಇಟ್ ಶುಡ್ ಟ್ರಾನ್ಸ್ಪೋರ್ಟ್ ಅಸ್ ಟು ಅನದರ್ ವರ್ಲ್ಡ್, ಮತ್ತೊಂದು ಪ್ರಪಂಚಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು. ಆ್ಯಂಡ್ ಇಟ್ ಶುಡ್ ಬಿ ಎ ಬೆಟರ್ ವರ್ಲ್ಡ್, ಅದು ಕ್ವಾಲಿಟೇಟಿವ್ಲಿ ಬೆಟರ್ ವರ್ಲ್ಡ್ ಆಗಿರಬೇಕು, ಉತ್ತಮವಾದ ಪ್ರಪಂಚ ಆಗಿರಬೇಕು. ಅದನ್ನು ಸಾಧಿಸಿಕೊಟ್ಟಂಥ ಅಸಾಮಾನ್ಯ ಗ್ರಂಥಗಳಲ್ಲಿ ಇದು ಒಂದು. ಕನ್ನಡದ ಒಂದು 8-10 ಅತ್ಯುತ್ತಮ ಕಾದಂಬರಿಗಳು ಅಂತ ಎಣಿಕೆ ಮಾಡೋದಾದರೆ ಇದರಲ್ಲಿ ಇದಕ್ಕೆ ಒಂದು ಅವಕಾಶ ಇರುತ್ತೆ. ಭಾರತದ ಅತ್ಯುತ್ತಮ ಕಾದಂಬರಿಗಳು ಅಂತ ಬೇರೆ ಬೇರೆ ಪ್ರಕಾರದ ಕಾದಂಬರಿಗಳಲ್ಲಿ ಅತ್ಯುತ್ತಮವಾದದ್ದು ಅಂತ ಆಯ್ಕೆ ಮಾಡಿದರೆ ಪೌರಾಣಿಕ ಕಾದಂಬರಿಯಲ್ಲಿ ಮೊದಲಿಗೆ ನಿಲ್ಲುವಂಥದ್ದು ಇದು ಅಂತ ನನಗನ್ಸುತ್ತೆ. ಇರಲಿ, ಇನ್ನು ಆ ಕೃತಿಯ ಬಗ್ಗೆನೇ ಅವರು ಹೇಳಿರುವಂಥದ್ದು ನೋಡೋಣ. ವಿಶ್ವಾಮಿತ್ರನ ಕಥೆ ಅನೇಕ ಗ್ರಂಥಗಳಲ್ಲಿ ಬರುತ್ತೆ. ಋಗ್ವೇದದ 3ನೇ ಮಂಡಲ ವೈಶ್ವಾಮಿತ್ರ ಮಂಡಲ ಅಂತಲೇ ಅನೇಕ ನೂರಾರು ಸೂಕ್ತಗಳನ್ನು, ಮಂತ್ರಗಳನ್ನು ವಿಶ್ವಾಮಿತ್ರ ಅವನ ಸಂತತಿಯವರು ಕಂಡಂಥದ್ದು. ಋಗ್ವೇದದ ಮೊದಲ ಸೂಕ್ತವೇ ಮಧುಚ್ಛಂದಸ್, ವಿಶ್ವಾಮಿತ್ರರ ಸಂತಾನ ಅಲ್ಲಿಂದ ನಿರ್ಮಾಣವಾದದ್ದು ಅಂತ ಗೊತ್ತಾಗುತ್ತೆ. ಅಲ್ಲಿ ಋಗ್ವೇದದಲ್ಲಿ ಶತರ್ಚಿನಃ ಅಂತ 100ಕ್ಕೂ ಹೆಚ್ಚು ಮಂತ್ರಗಳನ್ನು ಕಂಡುಕೊಂಡವರು ಅನ್ನುವಲ್ಲಿ ಮಧುಚ್ಛಂದಸ್ ಮೊದಲಾದವರು ಬರ್ತಾರೆ. ಮತ್ತು ಮಧ್ಯಮಾಹ ಅಂತಂದರೆ ಒಂದೊಂದು ಮಂಡಲವನ್ನೇ ದರ್ಶನ ಮಾಡಿದಂಥವರು, ಅಲ್ಲಿ ವಿಶ್ವಾಮಿತ್ರಾದಿಗಳು ಬರ್ತಾರೆ. ಹೀಗೆ ಬೇಕಾದ ರೀತಿಯಾದಂಥ ಅಲ್ಪಸೂಕ್ತ, ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತೆಲ್ಲ ಬೇರೆ ಬೇರೆ ರೀತಿಯಾದ ದ್ರಷ್ಟಾರರು ಬರ್ತಾರೆ. ಅದರೊಳಗೆ ಎದ್ದು ಕಾಣತಕ್ಕಂಥದ್ದು ವಿಶ್ವಾಮಿತ್ರರ ಕೊಡುಗೆ. ಋಗ್ವೇದದ ಅನೇಕ ಮಂತ್ರಗಳು ಅವರ ಉಲ್ಲೇಖದಿಂದ ಕೂಡಿವೆ. ಮತ್ತು ನಾವು ನೋಡುವಂಥದ್ದು ಐತರೇಯ ಬ್ರಾಹ್ಮಣ ಅಲ್ಲಿ ಇದೆ,
ಕೌಶಿತಿಕಿ ಬ್ರಾಹ್ಮಣ, ಶಾಂಖಾಯನ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ, ಅಲ್ಪ ಸ್ವಲ್ಪ ಯಜುರ್ವೇದ ಸಂಹಿತೆಯಲ್ಲಿ ಕೂಡ ಕಾಣಿಸುತ್ತೆ. ಕಾಠಕ ಮತ್ತು ತೈತ್ರಿಯ, ಕಪಿಷ್ಠಲ ಈ ಶಾಖೆಗಳಲ್ಲಿ, ಮತ್ತು ಸಾಮದ ಷಡ್ವಿಂಶ ಬ್ರಾಹ್ಮಣದಲ್ಲಿ ಕೂಡ ಇದು ಕಾಣಿಸುತ್ತೆ. ಇನ್ನು ರಾಮಾಯಣದಲ್ಲಿ ಬಾಲಕಾಂಡದಲ್ಲಂತೂ ವಿಸ್ತಾರವಾಗಿ ಬರುತ್ತೆ. ಮಹಾಭಾರತದ ವನಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ, ಹರಿವಂಶದಲ್ಲಿ, ವಿಷ್ಣು ಪುರಾಣದಲ್ಲಿ, ದೇವಿ ಭಾಗವತದಲ್ಲಿ ಬಹಳಷ್ಟು ಕಡೆ ಬರುತ್ತೆ. ದೇವಿ ಭಾಗವತದ ಒಂದು ಸಮಗ್ರವಾದ ಸ್ಕಂಧವೇ ವಿಶ್ವಾಮಿತ್ರ, ಹರಿಶ್ಚಂದ್ರ ಇತ್ಯಾದಿಗಳ ವಿವರಗಳಿಗೆ ಮೀಸಲಾಗಿಬಿಟ್ಟಿದೆ. ವಾಯುಪುರಾಣದಲ್ಲಿ, ಯೋಗ ವಾಸಿಷ್ಠದಲ್ಲಿ ಕೂಡ ಬರ್ತದೆ. ಒಟ್ಟಿನಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳನ್ನು ಬಹಳ ವ್ಯಾಪಕವಾದ ರೀತಿಯಲ್ಲಿ ನಾವು ಕಾಣ್ತೀವಿ. ಆದರೆ ಇವರು ಪ್ರಧಾನವಾಗಿ ರಾಮಾಯಣದ ಕಥೆಯನ್ನು ಇಟ್ಟುಕೊಂಡು, ರಾಮಾಯಣದಲ್ಲಿ ಶತಾನಂದ ಮಹರ್ಷಿ ಸೀತಾರಾಮರ ವಿವಾಹ ಕಾಲದಲ್ಲಿ, ಅಂದರೆ ಧನುರ್ಭಂಜನಕ್ಕಿಂತ ಮೊದಲು ತನ್ನ ತಾಯಿ ಅಹಲ್ಯೆಯ ಶಾಪೋದ್ಧಾರ ಮಾಡಿದಂಥ ರಾಮನನ್ನು ಕಂಡು ಸಂತೋಷಪಟ್ಟು ಅದಕ್ಕೆ ಕಾರಣನಾದ ವಿಶ್ವಾಮಿತ್ರ ಮಹರ್ಷಿಯ ಪುಣ್ಯ ಚರಿತ್ರವನ್ನು ಹೇಳ್ತಾ ಬರೆದುವಂಥ ಸಂದರ್ಭ ಇದೆಯಲ್ಲ, ಅದು ಇಲ್ಲಿ ಕೇಂದ್ರವಾಗಿ ಇತಿವೃತ್ತ ಅಂತ ತಗೊಂಡಿದ್ದಾರೆ. ಆದರೆ ಅದನ್ನು ನಿರ್ವಾಹ ಮಾಡುವಾಗ ನೋಡಿ, ಅಲ್ಲಲ್ಲಿ ಉಪನಿಷತ್ತುಗಳ ರಹಸ್ಯ ವಿದ್ಯೆಗಳು ಬಂದಿವೆ ಅಂತ ಬೇಕಾದಷ್ಟು ಬರ್ತವೆ. ನಾನು ಮುಂದೆ ಅದನ್ನು ಹಾಗಾಗಿ ಹೇಳ್ತೀನಿ. ಆಗ ಅವರೊಂದು ಮಾತು ಹೇಳ್ತಾರೆ, ಈ ವಿದ್ಯಾ ಪ್ರತೀಕಗಳಲ್ಲಿ ಕೆಲವು ಸ್ವಾನುಭವ, ಕೆಲವು ಪರಾನುಭವ ಅಂತಂತಾರೆ. ಅಂದರೆ ಉಪನಿಷತ್ತುಗಳಲ್ಲಿ 32 ವಿದ್ಯೆಗಳು ಅಂತ ಬಹಳ ಪ್ರಸಿದ್ಧ. ಆ 32 ವಿದ್ಯೆಗಳ ಎಳೆಗಳಲ್ಲಿ 16 ಇವರ 3 ಕಾದಂಬರಿಗಳಲ್ಲಿ ಬರ್ತವೆ. ಉದಾಹರಣೆಗೆ ನಾವು ಆನಂದ ಮೀಮಾಂಸೆಯನ್ನು ನಡೆಸ್ತಕ್ಕಂಥ ಪಂಚಕೋಶ ಸಂಕ್ರಮಣ ವಿದ್ಯಾ ಅಂತ ಯಾವುದಿದೆ, ಅದು ಅವರ ಮಹಾದರ್ಶನದಲ್ಲಿ ನೋಡ್ತೀವಿ. ಹಾಗೆಯೇ ಇಲ್ಲಿ ನಾವು ಮಧುವಿದ್ಯಾದಿಗಳನ್ನು ನೋಡ್ತೀವಿ. ಆಪೋಜ್ಯೋತಿ ವಿದ್ಯೆ, ಅದನ್ನು ಇಲ್ಲಿ ನಾವು ನೋಡ್ತೀವಿ. ಈ ಥರ ಹಲವು ವಿದ್ಯೆಗಳನ್ನು ನಾವು ಕಾಣ್ತೀವಿ. ಮತ್ತು ಸದ್ವಿದ್ಯೆ, ಭೂಮವಿದ್ಯೆ, ಆ ರೀತಿಯಾದದ್ದೆಲ್ಲ ನಾವು 3 ಕಾದಂಬರಿಗಳಲ್ಲಿ ಕೂಡ ಕಾಣ್ತೀವಿ. ಮತ್ತು ಅವರು ಹೇಳ್ತಾರೆ, ರುದ್ರ ಪ್ರತ್ಯಕ್ಷವಾಗುವುದು, ದೇವತೆಗಳು ಬಂದು ಮಾತನಾಡುವುದು, ಇವೆಲ್ಲ ಸ್ವಾನುಭವ ಅಂತ ಬರೀತಾರೆ. ಓದಿದಾಗ ಒಂಥರ ಜುಮುಗುಟ್ಟು ಬಿಡುತ್ತೆ, ಇದೇನಪ್ಪ ಹೀಗೆ ಬರೀಬಲ್ರ ಅಂತ. ಅವರು ಸುಳ್ಳು ಯಾಕೆ ಬರೀಬೇಕು? ಮತ್ತು ಒಬ್ಬರ ಅನುಭವವನ್ನು ಮತ್ತೊಬ್ಬರು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಅನುಭವ ಆಗಿರಬೇಕು ಅನ್ನುವಷ್ಟು ಮಟ್ಟದ ತೀವ್ರತೆಯನ್ನು, ಆ ರಸಸ್ಥಿತಿಯನ್ನು ನಮಗೆ ತಂದು ಕೊಡುತ್ತಲ್ಲ, ಅದೇ ದೊಡ್ಡ ಪುರಾವೆ ಅಂತ ಅನಿಸುತ್ತೆ. ಪ್ರಾಣಾಗ್ನಿಹೋತ್ರ, ಪಂಚಾಗ್ನಿವಿದ್ಯಾ ಇವುಗಳೆಲ್ಲ ಮಾಡಿ ನೋಡಿದ್ದವರ ಬಾಯಿಂದ ಕೇಳಿದ್ದು. ಮದನ ಹೇಳುವ ಅಹಂಕಾರ ವಿವರ್ಧನ, ಜಗನ್ನಾಥ ರಥ, ಗಾಯತ್ರಿ ಸಾಕ್ಷಾತ್ಕಾರಕ್ಕೆ ಮುಂಚೆ ಬರುವ ಬ್ರಹ್ಮಣಸ್ಪತಿ, ಪೂಷಾ ಇವರುಗಳ ಅನುಗ್ರಹ, ಇವು ತಾವಾಗಿ ಬಂದದ್ದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಅನೇಕ ಋಷಿಗಳನ್ನು, ಬೇರೆ ಬೇರೆಯವ್ರನ್ನ, ಬೇರೆ ಕಾಲದವ್ರನ್ನೆಲ್ಲ ಸೇರಿಸ್ತಾರೆ. ಉದಾಹರಣೆಗೆ ಋಗ್ವೇದದ ಕವಶ ಐಲೂಷ ಮಹರ್ಷಿಯ ಆಪೋನಪ್ರಿ ಸೂಕ್ತಗಳು ಯಾವುದಿವೆ, ಅವುಗಳ ಒಂದು ಸಂದರ್ಭ, ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಶೂದ್ರ ಋಷಿ ಕವಶ ಐಲೂಷ ವಿಶ್ವಾಮಿತ್ರರಿಂದ ಗಾಯತ್ರಿಯನ್ನು ಪಡ್ಕೊಂಡು ಆತ ವೇದವಿಜ್ಞಾನಿಯಾದ ಅನ್ನುವಂಥ ಸೂಚನೆಯನ್ನು ಇಲ್ಲಿ ಕೊಡ್ತಾರೆ. ಅದು ಇವರದೇ ಸೃಷ್ಟಿ ಅಂತಾರೆ. ಹಾಗೆ ಋಗ್ವೇದದ 4ನೇ ಮಂಡಲದ ವಂಶೀಯ ಮಂಡಲದ ಪ್ರಧಾನಾಚಾರ್ಯರಾದಂಥ ವಾಮದೇವರು, 7ನೇ ಮಂಡಲದ ಆಚಾರ್ಯರಾದಂಥ ವಸಿಷ್ಠರ ಶಿಷ್ಯರು, 3ನೇ ಮಂಡಲದ ಆಚಾರ್ಯರಾದಂಥ ವಿಶ್ವಾಮಿತ್ರರಿಗೆ ಮಾರ್ಗದರ್ಶಿ ಅನ್ನುವಂಥದ್ದು ಇವರು ಮಾಡಿಕೊಡ್ತಕ್ಕಂಥ ಕಲ್ಪನೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿವರಗಳನ್ನು ತಾವೇ ಕಲ್ಪನೆ ಮಾಡಿಕೊಂಡ್ರು. ಆದರೆ ಓದಿದಾಗ ಇದು ಹೀಗೇ ಇರಬೇಕು, ಇದೇ ಮೂಲ ಕಥೆ ಅಂತ ಅನ್ನಿಸ್ಬೇಕು. ಶಾಕುಂತಲ ಕಾಳಿದಾಸ ಬರೆದ ಮೇಲೆ ಅದು ಮೂಲ ಕಥೆ ಅಂತ ಅನ್ನಿಸುವ ಭಾವ ನಮಗೆ ಹೇಗೆ ಬರುತ್ತೋ ಆ ರೀತಿಯಾದಂಥದ್ದು. ಇಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಮಹಾಕೃತಿಗಳನ್ನು ಸಾಧಿಸಿದವರಿಗೆಲ್ಲ ಒಂದು ವಿಷಯ ಅನುಭವಕ್ಕೆ ಬರುತ್ತದೆ. ತಾನು ಎಂದು ಹಗಲಿರುಳು ಒದ್ದಾಡುತ್ತಿರುವ ಈ ಜೀವ ತನ್ನ ಸಣ್ಣತನವನ್ನು ಬಿಟ್ಟು ಚಿಮ್ಮಿದ ಕಬಡೆಯಂತೆ ಮೇಲಕ್ಕೆ ಹಾರಿ ಅದುವರೆಗೆ ತನಗೆ ತಿಳಿಯದ ವಿಷಯವನ್ನು ಸಂಪಾದಿಸಿಕೊಂಡು ಬಂದು ಹೃದಯಕ್ಕೆ ತುಂಬುತ್ತದೆ. ಇದನ್ನು ಉನ್ಮನಿ ಭವನ ಅಂತ ಹೇಳ್ಬಿಟ್ಟು ಕರೀತಾರೆ. ಉನ್ಮನಿ ಭಾವ ಅಂತ. ದೇವಿಯನ್ನು ಲಲಿತಾ ಸಹಸ್ರನಾಮದಲ್ಲಿ ಮನೋನ್ಮನಿ ಅಂತ ಕರೆಯುವಂಥದ್ದು ಉಂಟಲ್ಲ, ಆ ಮನೋನ್ಮನಿ ಅಂದರೆ ಅದೇನೆ. ಮನಸ್ಸು ಉನ್ಮನಿ ಭಾವ, ಉತ್ ಮನಸ್ಸು, ಮೇಲಕ್ಕೆ ಹೋಗುವಂಥ ಮನಸ್ಸಾಗಬೇಕು. ಈ ಕಲ್ಲಾಟ ಅಂತ ಹೆಣ್ಣು ಮಕ್ಕಳು ಆಟ ಆಡ್ತಾರೆ. 5 ಕಲ್ಲಿಟ್ಕೊಂಡು ಹೀಗೆ ಮೇಲಕ್ಕೆ ಹಾಕಿ ಕೆಳಗಡೆ ಇರ್ತಕ್ಕಂಥ ಕಲ್ಲುಗಳನ್ನು ಅದು ಕೆಳಕ್ಕೆ ಬೀಳೋದ್ರೊಳಗೆ ಗಪ್ಪಂತ ಇಟ್ಕೊಂಡು ಅದನ್ನು ಕೈಯಲ್ಲಿ ಕ್ಯಾಚ್ ಆಗಿ ಹಿಡ್ಕೋತಾರೆ. ಮತ್ತು ಮೇಲಕ್ಕೆ ಹಾಕಿ ಅಂಗೈಯ ಹಿಂದೆ ಯಾವುದಿದೆ ಆ ಹಿಂಗೈ ಮೇಲೆ ಅದನ್ನು ಇಟ್ಕೊಂಡು ಬೆರಳುಗಳ ಮಧ್ಯದಿಂದ ಅದನ್ನು ಬೀಳಿಸಿ ಬೇರೆ ಬೇರೆ ಕಲ್ಲುಗಳಿಗೆ ಹೊಡೆಸ್ತಾರೆ. ಹೊಡೆದ್ರೆ ಒಂದು ಪಾಯಿಂಟ್, ಈ ರೀತಿಯಾದದ್ದು. ಈ ಕಲ್ಲಾಟಕ್ಕೆ ಉನ್ಮನಿ ಕ್ರೀಡಾ ಅಂತ ಕರೀತಾರೆ. ಅಂದರೆ ಒಂದು ಎತ್ತರಕ್ಕೆ ಹೋಗಬೇಕು, ಒಂದು ಕಲ್ಲು ಮೇಲಕ್ಕೆ ಎಸೆಯಬೇಕು. ಎಸೆದ ತಕ್ಷಣ ಅದು ಬರೋದ್ರೊಳಗೆ ಮಿಕ್ಕ ಕೆಲಸ ಮಾಡಿಕೊಂಡಿರಬೇಕು ಅಂತ.
ಅಂದರೆ ಪರದ ಕಡೆಗೆ ಹೋಗಬೇಕು, ಇಹದ್ದು ಯಾವುದನ್ನು ಮರೆಯಬಾರದು ಅನ್ನುವಂಥ ತೋರಿಸುವಂಥದ್ದು. ನಮ್ಮ ಕ್ರೀಡೆಗಳಲ್ಲಿರುವ ಅಧ್ಯಾತ್ಮ ಎಷ್ಟು ಸೊಗಸಾದದ್ದು, ಅದಕ್ಕೆ ಒಂದು ವಿಶೇಷವಾದ ಅಧ್ಯಯನವೇ ಮೀಸಲಿಡಬೇಕು ಅನಿಸುತ್ತೆ. ಇವರು ಆ ಒಂದು ಉನ್ಮನಿ ಕ್ರೀಡೆಯ ಒಂದು ಸೂಚನೆಯನ್ನು ನಮಗಿಲ್ಲಿ ಕೊಡ್ತಾ ಇರ್ತಾರೆ. ಹಾಗೆ ಅವರು ಹೇಳ್ತಾರೆ, ಉಪನಿಷತ್ತುಗಳು ಇದನ್ನೇ ದೇವಾಪ್ಯಯ ಅನ್ನುತ್ತವೆ. ಅಂದರೆ ದೇವಾಪ್ಯಯ ಅಂತಂದರೆ ಎಲ್ಲ ಇದ್ದೇ ಇದೆ. ಆ ಕಾಸ್ಮಿಕ್ ಸ್ಪೇಸ್ ಅಂತೀವಲ್ಲ, ಪರಮೇ ವ್ಯೋಮನ್, ಅಲ್ಲಿ ಎಲ್ಲ ಋಕ್ಕುಗಳು ಇವೆ. ಟ್ಯೂನ್ ಮಾಡಿಕೊಳ್ಳೋರಿಗೆ, ಶ್ರುತಿ ಮಾಡಿಕೊಳ್ಳೋರಿಗೆ ಅದು ದಕ್ಕುತ್ತೆ. ಅದಕ್ಕಾಗಿ ಯಾರು ಯಾವ ರೀತಿ ದೇಶಕಾಲಗಳಿಂದ ಬಾಧಿತರಲ್ಲ. ಇದು ಪಬ್ಲಿಕ್ ಪ್ರಾಪರ್ಟಿ, ಎಲ್ಲರಿಗೂ ಸಿಗುವಂಥದ್ದು, ಎಲ್ಲರಿಗೂ ಇರುವಂಥದ್ದು, ಯಾರಿಂದ ಯಾರೂ ಮುಚ್ಚಿಡಲಿಲ್ಲ. ಆದರೆ ತೆರೆಕೊಳ್ತಕ್ಕಂಥ ಮನಸ್ಸು ಬೇಕು. ಏನಾದರೂ ಪ್ರಕೃತಿ ಮುಚ್ಚಿಟ್ಟಿದ್ದಳ, ನ್ಯೂಟನ್ ಬರೋವರೆಗೂ ಗುರುತ್ವಾಕರ್ಷಣ ಶಕ್ತಿ ಗೋಚರವಾಗಬಾರ್ದು ಅಂತ ಅವನಿಗೆ ಕಾಣುವ ಕಣ್ಣಿತ್ತು, ಕಂಡ, ತೋರಿಸ್ದ, ಅಷ್ಟೇ. ಈ ರೀತಿ ಒಂದು ಮಹಾಪ್ರತಿಭಾಶಾಲಿ ಜೀನಿಯಸ್ ಬಂದು ಆ ಕೆಲಸ ಮಾಡುವವರೆಗೂ ಆ ರೀತಿಯಾದ ಕೆಲಸ ಸಾಧ್ಯ ಇದೆ ಎನ್ನುವ ಕಲ್ಪನೆಯೇ ನಮಗಿರೋಲ್ಲ. ಮಾಡಿದ ಮೇಲೆ ಹೌದಲ್ವಾ, ಇಷ್ಟು ಸುಲಭವಲ್ವಾ, ಇಷ್ಟು ಸಹಜವಲ್ವಾ ಅಂತ ಅನಿಸುವಂತೆ ಆಗುತ್ತದೆ. ಅದನ್ನು ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತು ಇನ್ನೊಂದು ಮಾರ್ಮಿಕವಾದ ಮಾತಾಡ್ತಾರೆ, ಈ ಥರದ ಸಾಹಿತ್ಯಗಳನ್ನು ಕುರಿತು ಆಕ್ಷೇಪ ಮಾಡುವವರು, ಘನವಾದ ದೊಡ್ಡದನ್ನು ಕುರಿತು ಅಸಂಬದ್ಧ ಪ್ರಲಾಪ ಮಾಡುವವರು ಎಲ್ಲರಿಗೂ ಇದು ಉತ್ತರ. ಈಗ ಸಾಹಿತ್ಯವು ಸಾಮಾನ್ಯ ಮನುಷ್ಯ ಸಾಮಾನ್ಯನನ್ನು ಚಿತ್ರಿಸುವ ಕಾರ್ಯದಲ್ಲಿದೆ. ತುಂಬೆಯ ಗಿಡದಲ್ಲಿ ತೆಂಗಿನಕಾಯಿ ಸಿಕ್ಕುವುದಿಲ್ಲವೆಂದು ತೆಂಗಿನ ತೋಟ ನೆಡುವ ಕಾರ್ಯ ಇಲ್ಲಿ ನಡೆದಿದೆ. ಕೆಲವರಿಗೆ ಹಿಮಾಲಯ ಹತ್ತುವ ಹಂಬಲ. ಅನೇಕಾನೇಕರು ಬೆಂಗಳೂರಿನಲ್ಲಿಯೇ ಇದ್ದರೂ ಬ್ಯೂಗಲ್ ರಾಕ್ ಹತ್ತುವುದಿಲ್ಲ. ಯಾರು ಸರಿ? ಸಾಣೆಗೆ ಒಡ್ಡುವುದು ರತ್ನವನ್ನಲ್ಲದೆ ಕಲ್ಲನ್ನಲ್ಲ. ಹಾಗೆ ಮಹಾವಿಷಯಗಳನ್ನು ವಿಮರ್ಶಿಸಬೇಕೆಂಬ ಆಶೆ ಇದ್ದವರು ಮಹಾಪುರುಷರನ್ನು ಚಿತ್ರಿಸಲು ಹೊರಡದೆ ಬೇರೆ ದಾರಿ ಇದೆಯೇನು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಹೇಳ್ತಾರೆ, ತಾನೂ ಉದ್ಧಾರವಾಗಿ ಲೋಕವನ್ನೂ ಉದ್ಧಾರ ಮಾಡಬೇಕು ಅನ್ನುವ ಅನುಭವ ವೇದ ಅಂತ ಭಾರತದ್ದು. ಶೂದ್ರನನ್ನು ಬ್ರಾಹ್ಮಣನನ್ನಾಗಿ ಮಾಡುವ ಗಾಯತ್ರಿಯ ಕರ್ತೃವಿನ ಕಥೆಯನ್ನು ಗೌರವಿಸುವವರು, ಸೂಪರ್ಮ್ಯಾನ್ ಹಂಬಲದವರು ಆತನ ಜಾಡು ಹಿಡಿದು ಕೃತಾರ್ಥರಾಗುವರು. ಬ್ರಾಹ್ಮಣ ದ್ವೇಷ, ವೈದಿಕ ಸಂಸ್ಕೃತಿ ತಿರಸ್ಕಾರ ತುಂಬಿರುವ ಈ ಕಾಲದಲ್ಲೇ ಈ ಜಾತಿಯ ಕಥೆ ಎಂದು ಕೆಲವು ಮಿತ್ರರು ಶಂಕಿಸಿದ್ದಾರೆ. ಹೌದು, ಕತ್ತಲು ಇರುವಾಗಲೇ ಬೆಳಕು ಬೇಕಾಗಿರುವುದು. ಜಗತ್ತು ಯಾವಾಗಲೂ ಹೀಗೆಯೇ ಇತ್ತು. ಇವರು ಮೀಮಾಂಸಕರಲ್ವ. ನಕದಾಚಿದ ಅನೀದೃಶಂ ಜಗತ್, ಈ ಜಗತ್ತೆಂದೂ ಬೇರೆ ಥರ ಇರಲಿಲ್ಲ ಅಂತ ಮೀಮಾಂಸಾ ತತ್ವ. ಜಗತ್ ನಿತ್ಯವಾದದ್ದು, ಸದಾ ಇರತಕ್ಕಂಥದ್ದು. ಅದನ್ನು ಮೀಮಾಂಸಾ ಶಾಸ್ತ್ರ ಒಪ್ಪುವುದರಿಂದ ಆ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ, ಆ ಕಾರಣದಿಂದ ನಾವೇನು ಯೋಚನೆ ಮಾಡಬೇಕಾಗಿಲ್ಲ, ಹಾಗೆ ಇರುವಂಥದ್ದು. ಅದು ಹಿಂದೆನೂ ಇತ್ತು, ಹಾಗೆ ಈಗಲೂ ಇರುತ್ತೆ, ಮುಂದೂ ಇರುತ್ತೆ. ಮಿತ್ರರು ಇದ್ದ ಮೇಲೆ ಶತ್ರುಗಳೂ ಇರಬೇಕಲ್ಲವ. ಅಲ್ಲದೆ ಸಾಹಿತ್ಯ ಸೃಷ್ಟಿಯಾಗುವುದು ಸನ್ಮಿತ್ರರಿಗಾಗಿ. ಬಾಳೆ ಹಲಸು ಹುಟ್ಟಿರುವುದು ಹೊಟ್ಟೆ ನೋವಿಂದ ನರಳುವವರಿಗಲ್ಲ, ಹಸಿವನ್ನು ತಡೆಯಲಾರದವರಿಗಾಗಿ ಅಂತ ಹೇಳ್ಬಿಟ್ಟು ಅಂತಾರೆ. ಒಟ್ಟಿನಲ್ಲಿ ಅವರು ಸಮಾಹಾರ ಮಾಡ್ತಾರೆ ನೋಡಿ. ಈ ಕಥೆಯಲ್ಲಿ ವಿಶ್ವಾಮಿತ್ರ ಪಡೆದ ಸಿದ್ಧಿಗಳನ್ನು ಪಡೆಯಬಲ್ಲವರು ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ. ಆದ್ದರಿಂದ ಈ ಗ್ರಂಥ ಕಥೆಯಿಂದವರಿಗೆ ಕಥೆ, ಶಾಸ್ತ್ರವಿಂದವರಿಗೆ ಶಾಸ್ತ್ರ, ವಿದ್ಯೆಯಿಂದವರಿಗೆ ವಿದ್ಯೆ. ಇದು ಎಲ್ಲಿಂದಲೋ ಯಾರಿಗೋ ಬಂದಿದೆ. ಲೇಖಕನು ಫಲಭೋಕ್ತೃವಾದ್ದರಿಂದ ಕರ್ತೃತ್ವವು ಸ್ವನಿಷ್ಠವಾಗಬಹುದು ಎಂದುಕೊಂಡು ಇದನ್ನು ಕೊಟ್ಟವರಿಗೆ ಕೃತಜ್ಞನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತಾರೆ. ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ ಅನ್ನುವ ತತ್ವ ಇಲ್ಲಿ ಕಾಣುತ್ತೆ. ತನ್ನನ್ನು ಲಿಪಿಕಾರ ಮಾಡಿಕೊಳ್ಳದೆ ಈ ಮಟ್ಟದ ಘನವಾದ ಕೃತಿ ಸಿದ್ಧಿ ಆಗುವುದಿಲ್ಲ. ವಿಶ್ವಾಮಿತ್ರನ ಕಥೆ ವೇದಗಳಲ್ಲೆಲ್ಲ ಪ್ರಸಿದ್ಧ ಅಂತಂದೆ. ವೇದದಲ್ಲಿ ವಿಶ್ವಾಮಿತ್ರ ಮತ್ತು ವಸಿಷ್ಠರಿಗೆ ದೊಡ್ಡ ವೈರ ಇರುವಂತೆ ಕಾಣಿಸಿಬಿಡುತ್ತೆ. 3ನೆಯ ಮಂಡಲದಲ್ಲಿ ಒಂದು ಕಡೆಗೆ ವಿಶ್ವಾಮಿತ್ರರು ವಸಿಷ್ಠರನ್ನು ನಿಂದೆ ಮಾಡ್ತಾರೆ. ವಸಿಷ್ಠ ಗರ್ಹಣ ಅಂತಲೇ ಒಂದು 4-5 ಮಂತ್ರಗಳು ಬರುತ್ತವೆ. ಎಷ್ಟು ಕಠೋರವಾಗಿವೆ. ಅವರ ಸಂತತಿ ಹಾಳಾಗಲಿ, ಅವರ ಸಂಪತ್ತಿ ಹಾಳಾಗಲಿ, ಅವರ ವಂಶ ನಾಶವಾಗಲಿ ಅಂತನ್ನುವ ಶಾಪ ಹಾಕ್ತಕ್ಕಂಥದ್ದು ಬರುತ್ತೆ. ಅದರ ಕಠೋರತೆ ಯಾವ ಮಟ್ಟಿಗೆ ಅಂದರೆ, ಇಂದೂ ಕೂಡ ಸಂಪ್ರದಾಯದಲ್ಲಿ ವಸಿಷ್ಠ ಗೋತ್ರದವರು ಆ ಮಂತ್ರಗಳ ಪಾರಾಯಣ ಮಾಡೋಲ್ಲ. ಸ್ವಯಂ ಋಗ್ವೇದಿಗಳಾಗಿರ್ಬೋದು, ವಸಿಷ್ಠ ಗೋತ್ರದವರು ಆ ಕೆಲವು ಮಂತ್ರಗಳನ್ನು ಸ್ಕಿಪ್ ಮಾಡಿಯೇ ಮಿಕ್ಕಿದ್ದನ್ನು ಪಾರಾಯಣ ಮಾಡ್ತಾರೆ. ಎಲ್ಲಿಂದ ಇದಿದೆ ಅಂದರೆ, ಯಾಸ್ಕಾಚಾರ್ಯರು ಬರೆದ ನಿರುಕ್ತ ಉಂಟಲ್ಲ, ನಿರುಕ್ತಕ್ಕೆ ದುರ್ಗಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ದುರ್ಗಾಚಾರ್ಯರು ವಸಿಷ್ಠ ಗೋತ್ರದ ಶಾಖೆಯಾದಂಥ ಕಪಿಷ್ಠಲ ಗೋತ್ರದವರು, ಕಾಪಿಷ್ಠಲಿ. ಹಾಗಾಗಿ ಅವರು ಬರೀತಾರೆ, ಈ ಮಂತ್ರಗಳಿಗೆ ನಾನು ವಿವರಣೆ ಬರೆಯೋದಿಲ್ಲ, ಇದು ನಮ್ಮ ಗೋತ್ರದವರು ಓದಬಾರದ, ವಿವರಿಸಬಾರದ್ದು, ಅದಕ್ಕೆ ಬರೆಯೋದಿಲ್ಲ ಅಂತ. ಆ ಮಟ್ಟಕ್ಕೆ ಕಠೋರತೆಯ ಒಂದು ಆಕ್ಷೇಪ ಅಲ್ಲಿ ಕಾಣಿಸುತ್ತೆ. ಇಬ್ಬರು ಸುದಾಸ ಅಂತಕ್ಕಂಥ ಭರತಶ್ರೇಷ್ಠ ದಿವೋದಾಸನ ಮಗನ ಪುರೋಹಿತರಾಗಿದ್ದವರು.
ಒಬ್ಬ ರಾಜನಿಗೆ ಏಕಕಾಲದಲ್ಲಿ ಇಬ್ಬರು ಪುರೋಹಿತರಾಗೋಕ್ಕೆ ಸಾಧ್ಯ ಇಲ್ಲ. ಯಾರಾದ ಮೇಲೆ ಯಾರು ಬಂದರು, ಮೊದಲು ವಸಿಷ್ಠರಾಗಿದ್ದು ಆಮೇಲೆ ವಿಶ್ವಾಮಿತ್ರರು ಬಂದರು ಅಂತ ಇಟ್ಕೊಳ್ಬೇಕು. ಸಂಘರ್ಷಗಳು ಇದ್ದಿರಬೇಕು. ಹಾಗಾಗಿ ಮತ್ತು ಇನ್ನೊಂದು ಕಡೆ ಬರುತ್ತೆ, ವಸಿಷ್ಠರ ಮತ್ತು ಸುದಾಸನ ವಿರುದ್ಧವಾಗಿ 10 ರಾಜರುಗಳನ್ನು ಸೇರಿಸಿ ಯುದ್ಧ ಮಾಡಿದ್ದು ದಾಶರಾಜ್ಞಿ ಯುದ್ಧ ಅಂತ ತುಂಬ ಪ್ರಸಿದ್ಧವಾದದ್ದು. ಆಗ ವಿಶ್ವಾಮಿತ್ರರು ಎಲ್ಲ ಒಳ್ಳೆಯ ಸುಕ್ಷತ್ರಿಯರನ್ನು ಸೇರಿಸಿ ವಸಿಷ್ಠರ ವಿರುದ್ಧವಾಗಿ ಬಂಡೇಳಿಸಿದಾಗ ವಸಿಷ್ಠರಿಗೆ ಸಹಾಯಕರಾಗಿ ಬಂದದ್ದು ಎಲ್ಲ ಬೇರೆ ಬೇರೆ ಅನಾರ್ಯರು ಅಂತ ಹೇಳಬಲ್ಲಂತಹ ಕಾಡಿನ ಶಬರ, ಪುಳಿಂದ, ಕಿರಾತ, ಕೀಕಟ ಈ ರೀತಿಯಾದವರು ಅಂತ. ಅಂದರೆ ಇದು ಆರ್ಯ ಅನಾರ್ಯ ಸಂಘರ್ಷ ಆಗಿದ್ದಿದ್ದರೆ ಬ್ರಾಹ್ಮಣೇತರಾಗಿ ವಸಿಷ್ಠರ ಸಪೋರ್ಟಿಗೆ ಬರಬಾರ್ದಾಗಿತ್ತು. ಅಂದರೆ ಏನರ್ಥ, ಈ ಊರಿನಲ್ಲಿರ್ತಕ್ಕಂಥ ಸುಕ್ಷತ್ರಿಯರೆಲ್ಲ ವಸಿಷ್ಠರ ವಿರುದ್ಧ ಇದ್ದಾಗ ಬಂಡಿದ್ದಾಗ ಕಾಡಿನಲ್ಲಿರ್ತಕ್ಕಂಥ ಶಬರ, ಕಿರಾತ, ಪುಳಿಂದ ಇತ್ಯಾದಿ ಬೇಡರು ಈ ಮೌಲ್ಯವನ್ನು ಕಂಡುಕೊಂಡಿದ್ದರು. ವಸಿಷ್ಠರಿಗೆ ಅವರು ಬೆಂಗಾವಲಾಗಿ ನಿಂತರು ಅಂತ ಗೊತ್ತಾಗುತ್ತೆ. ಒಂದೇ ಜನಾಂಗ, ಒಂದೇ ಸಮುದಾಯ, ನಾಗರಿಕರು ಕೆಲವರು, ಆಟವಿಕರು ಕೆಲವರು. ಆಟವಿಕರು ವಸಿಷ್ಠರ ಪರವಾಗಿ ನಿಂತರು, ನಾಗರಿಕರೆಲ್ಲ ವಿಶ್ವಾಮಿತ್ರರ ಪರವಾಗಿ ನಿಂತರು. ಕಡೆಗೆ ವಸಿಷ್ಠರ ಕಡೆಗೆ ಗೆಲುವಾಯಿತು ಅಂತ ಗೊತ್ತಾಗುತ್ತೆ. ಈ ಗ್ರಾಮೀಣ ಆರಣ್ಯಕ ಸಂಸ್ಕೃತಿ, ನಾಗರಿಕ ಮತ್ತು ಗ್ರಾಮೀಣ ಸಂಸ್ಕೃತಿ, ಈ ಸಂಘರ್ಷ ಏನಿದೆ ಅದು ಕಾಣುತ್ತೆ. ಇಲ್ಲಿ ಬರ್ತಕ್ಕಂಥ ನಂದಿನಿ ಧೇನುವಿನ ಮೇಲೆ ವಿಶ್ವಾಮಿತ್ರ ಕೆರಳಿ ತನ್ನ ಸೈನ್ಯವನ್ನು ಬಿಟ್ಟಾಗ ಆ ಮೈಯಿಂದ ಎಲ್ಲ ನಾನಾ ವಿಧವಾದಂಥ ಬರ್ಬರ, ಪುಳಿಂದ, ಕಿರಾತ, ಶಬರ ಇತ್ಯಾದಿ ವರ್ಗದ ಸೈನಿಕರು ಬಂದು ಇವನ ಸುಶಿಕ್ಷಿತ ಸೈನ್ಯವನ್ನು ಬೆಳೆದಿದ್ದನ್ನು ಹೇಗೆ ಕಟಾವು ಮಾಡೋಕ್ಕೆ ಬಂದಿದ್ದನ್ನು ಕತ್ತರಿಸ್ತಾರೋ ಹಾಗೆ ಕತ್ತರಿಸ್ತಾರೆ ಅಂತ ಬರುತ್ತಲ್ಲ, ಅದರ ಹಿನ್ನೆಲೆ ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಹೀಗೆ ಅಂತ. ಆಮೇಲೆ 7ನೇ ಮಂಡಲದಲ್ಲಿ ವಸಿಷ್ಠರು ಬಹಳ ಸಂಕಟ ಪಟ್ಟುಕೊಂಡು ಹೇಳುವಂಥ ಕೆಲವು ಮಂತ್ರಗಳು ಬರ್ತವೆ. ಸುಮಾರು 8 ಮಂತ್ರಗಳಲ್ಲಿ ಅವರು ನಾನು ಯಾರಿಗಾದರೂ ಅನ್ಯಾಯ ಮಾಡಿದರೆ, ಮೋಸ ಮಾಡಿದರೆ ನಾನು ಸರ್ವನಾಶವಾಗಲಿ ಅಂತ ತಮ್ಮ ಮೇಲೆ ತಾವೇನೇ ಈ ರೀತಿಯಾದ ಒಂದು ಅಭಿಶಾಪಗಳನ್ನು ವಿಧಿಸಿಕೊಳ್ತಕ್ಕಂಥ ಮಾರ್ಮಿಕವಾದದ್ದು. ಈ ರೀತಿಯಾದ ಕ್ಷೋಭೆ ಇದ್ದ ವಿಶ್ವಾಮಿತ್ರ ವಸಿಷ್ಠರ ಒಂದು ನಡುವಣ ಸಂಗತಿ ಸಮರಸವಾಗಿ ರಾಮಾಯಣದ ಹೊತ್ತಿಗೆ ಹದ ಕಾಣುತ್ತೆ. ಈತ ಮಹಾತ್ಮ ಅಹಂ ವೇದ್ಮಿ, ನನಗೆ ಗೊತ್ತಪ್ಪ, ಗಾಧಿಜೋ ವೇತ್ತಿ, ವಿಶ್ವಾಮಿತ್ರರಿಗೆ ಗೊತ್ತು ರಾಮನ ಮಹಾತ್ಮ್ಯ, ನಿನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದನುವೇ ದಶರಥನನ್ನು ವಸಿಷ್ಠರ ಸಮಾಧಾನ ಮಾಡುವಂಥದ್ದಾಗಲಿ ಇವನಿಗೆ ಸಮಾನರಾದಂಥ ತಪಸ್ವಿ ಪರಾಕ್ರಮಿ ಯಾರೂ ಇಲ್ಲ ಅಂತ ಹೇಳುವುದು ಕಾಣಿಸುತ್ತೆ. ಇನ್ನೊಂದು ಕಡೆ 3ನೇ ಮಂಡಲದಲ್ಲೇ ವಿಶ್ವಾಮಿತ್ರರು ಈ ಬ್ರಾಹ್ಮ ಕ್ಷಾತ್ರ ಸಮಾಯೋಗ ನನ್ನಲ್ಲಿ ಸದಾ ಇರಲಿ ಅಂತ ಕೇಳುವಂಥದ್ದು ಬರುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ವಸಿಷ್ಠ ವಿಶ್ವಾಮಿತ್ರರ ಉಲ್ಲೇಖ ವೇದ ವಾಂಗ್ಮಯದಲ್ಲಿ ಇದೆ. ಅಲ್ಲಿ ಪೂರ್ವಾಪರ ವಿರೋಧ ಬರಬಲ್ಲಂಥ ಎಷ್ಟೋ ಎಳೆಗಳಿವೆ, ಆದರೆ ಅವುಗಳ ತಾತ್ಪರ್ಯ ಹಾಗಲ್ಲ ಅಂತ ಇಲ್ಲಿ ತೋರ್ಪಡಿಸ್ತಾರೆ. ಈ ಮಹಾ ಸಮನ್ವಯ ದೊಡ್ಡ ದಾರ್ಶನಿಕ ದೃಷ್ಟಿ ಇದ್ದವರಿಗೆ ಮಾತ್ರ ಸಾಧ್ಯ. ತಿಪ್ಪೆ ಸಾರಿಸುವಂತೆ ಸಮನ್ವಯ ಮಾಡೋಕ್ಕಾಗೋಲ್ಲ. ಬರೀ ಸಂಘರ್ಷ ಮಾತ್ರ ಇರೋದು ಅಂತ ಹೇಳಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ. ಸಮನ್ವಯ ಅನ್ನೋದು ಆ ಮೂಲವಾದ ತತ್ವ ಏನಿದೆ ಅಲ್ಲಿಂದ ಬರಬೇಕು. ಅಂದರೆ ಯಾವುದೇ ಒಂದು ರೋಗಕ್ಕೆ ಅಟ್ ದಿ ಸೆಲ್ ಲೆವೆಲ್ ಅಂತೀವಲ್ಲ, ಅಟ್ ದಿ ಮೈಕ್ರೋಸೆಲ್ಯುಲಾರ್ ಲೆವೆಲ್ ಚಿಕಿತ್ಸೆ ನಡೆಯಬೇಕು. ಸ್ಥೂಲವಾಗಿ ಮೇಲೆ ಮಾಡಿದ್ರೆ ಆಗುವಂಥದ್ದು ಅಲ್ಲ. ಆ ಒಂದು ಅಂತರ್ದೃಷ್ಟಿ ದೇವಡವರು ಇಲ್ಲಿ ತೋರ್ಪಡಿಸ್ತಾರೆ. ಮತ್ತು ಇದು ಹೇಳುವುದಕ್ಕೆ ಹೆಸರಿಗೆ ಕಾದಂಬರಿ ಆದರೂ ಅತ್ಯುತ್ತಮ ಕಾವ್ಯದಂತೆಯೇ ಇದೆ. ಕಾದಂಬರಿಯೂ ಕಾವ್ಯವೇ, ಆದರೆ ಆ ವರ್ಣನೆಗಳನ್ನು ನೋಡಿದರೆ, ಅಲಂಕಾರಗಳನ್ನು ನೋಡಿದರೆ ಅಷ್ಟು ಚೆನ್ನ. ಪ್ರತಿ ಪಾತ್ರಗಳು ಪ್ರಸ್ಫುಟವಾಗಿ ಎದ್ದು ಕಾಣುತ್ತವೆ. ಈ 3 ದಿವಸಗಳಲ್ಲಿ ನಮ್ಮ ಸಮಯಾವಕಾಶಕ್ಕೆ ಒದಗಿ ಬರುವಂತೆ ಈ ಮಹಾಕೃತಿಗೆ ತಕ್ಕ ಮಟ್ಟಿಗೆ ನ್ಯಾಯ ಮಾಡುವ ಪ್ರಯತ್ನ ಮಾಡ್ತೀನಿ. ನನಗಂತೂ ಇದು ಬಹಳ ಸಂತೋಷಕಾರಿಯಾದ ಕೃತಜ್ಞತೆಯನ್ನು ಈ ಮಹಾಗ್ರಂಥದ ವ್ಯಾಸಂಗದಿಂದ ನಾನು ಪಡೆದ ತಿಳುವಳಿಕೆಗೆ ನನ್ನ ಒಂದು ಪ್ರಣಾಮಗಳನ್ನು ಸಲ್ಲಿಸುವಂಥ ಅವಕಾಶ. ಯಾಕೆಂದರೆ ನನಗೆ ಈ ಮಹಾತ್ರಯಗಳನ್ನು ಓದಿದ್ದರಿಂದಲೇ ಉಪನಿಷತ್ತಿನ ವೇದಗಳ ಎಷ್ಟೋ ಸ್ವಾರಸ್ಯಗಳು, ರಹಸ್ಯಗಳು, ತತ್ವಗಳು ತುಂಬ ಸುಲಭವಾಗಿ ಸ್ಫುಟವಾದವು. ದೇವರು ಅವರ ಬರವಣಿಗೆ ಇಲ್ಲದೇ ಇದ್ದರೆ ನನಗೆ ಅಷ್ಟು ಸುಲಭವಾಗಿ ಅರ್ಥವಾಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಮತ್ತು ಅಮೂರ್ತವಾದ ತತ್ವವನ್ನು, ಮೊದಲೇ ತತ್ವ ಅದು ಮತ್ತೂ ಅಮೂರ್ತ, ಮತ್ತು ಅಲ್ಲಿ ಪೂರ್ವಾಪರ ವಿರೋಧ ಆಪಾತತಃ ತೋರಿ ಬರುವಂಥ ಪ್ರಮೇಯಗಳು, ಸಂದರ್ಭಗಳು ಹೆಚ್ಚು. ಆ ರೀತಿಯಾದದ್ದನ್ನು ರಸಮಯವಾದ ಕಲೆಯಾಗಿ, ಕಾವ್ಯವಾಗಿ ಮತ್ತು ಚಾಕ್ಷುಷವಾಗುವಂತೆ, ಕಣ್ಣಿಗೆ ಕಟ್ಟುವಂತೆ ಸಜೀವವಾಗಿ ಮೂರ್ತವಾಗಿ ಚಿತ್ರಿಸುವುದಿದೆಯಲ್ಲ, ಅದು ಬಹಳ ಸೊಗಸಾದ ಅತಿಶಯವಾದಂಥ ಒಂದು ನಿರ್ಮಾಣ. ಜೊತೆಗಿವರು ವೈದಿಕವಾದ, ಆಗಮಿಕವಾದ, ತಾಂತ್ರಿಕವಾದ ಎಲ್ಲ ಅಂಶಗಳನ್ನು ಒಂದು ಸ್ವಲ್ಪವೂ ಲೋಪ ದೋಷ ಉಂಟಾಗದಂತೆ ಸಮನ್ವಯ ಮಾಡಿಕೊಟ್ಟಿದ್ದಾರೆ.
ಕೆಲವರಿಗೆ ಕೇವಲ ವೈದಿಕದ ವ್ಯಾಧಿ, ಇನ್ನು ಕೆಲವರಿಗೆ ಕೇವಲ ತಾಂತ್ರಿಕದ ವ್ಯಾಧಿ. ಇದು ಅದು ಎರಡು ಎಣ್ಣೆ ಸೀಗೆಕಾಯಿ ತರಹ ಅಂತ ಅಂದ್ಕೋತಾರೆ. ಅದು ಹಾಗಲ್ಲ. ಉಪನಿಷತ್ತುಗಳಲ್ಲಿ ತೋರ್ಕೊಳ್ತಕ್ಕಂಥ ವಿದ್ಯೆಗಳೇ ತಂತ್ರಗಳಲ್ಲಿ ನಾವು ಕಾಣತಕ್ಕಂಥ ಬೇರೆ ಬೇರೆಯ ವಿದ್ಯೆಗಳಾಗಿವೆ. ಅವುಗಳ ರೂಪ ಬೇರೆಯಾದರೂ ಸ್ವರೂಪ ಒಂದೇ. ಇದರ ಒಂದು ಅಚ್ಚುಕಟ್ಟು ಸಮನ್ವಯವನ್ನು ಇವರು ತೋರ್ಪಡಿಸ್ತಾರೆ. ಹೀಗಾಗಿ ನಮ್ಮಲ್ಲಿ 3 ಧಾರೆಗಳಾಗಿ ತೋರಿಕೊಳ್ತಕ್ಕಂಥ ಒಂದೇ ಜ್ಞಾನಗಂಗೆ ವೈದಿಕ, ಪೌರಾಣಿಕ, ಆಗಮಿಕ ಇಲ್ಲಿ ಸಮಾಹೃತವಾದಂಥ ರೀತಿಯಲ್ಲಿ ಕಾಣಿಸುತ್ತೆ. ಬ್ರಹ್ಮನ ಕಮಂಡಲುನಲ್ಲಿ ಗಂಗೆ ಜನನ ಪೂರ್ವದಲ್ಲಿ ಹೇಗೆ ತ್ರಿಪಥಕ್ಕೆ ಏಕಾಂಡವಾಗಿದ್ದಳೋ ಆ ರೀತಿಯಾದ ಒಂದು ಸಮಾಹಾರವನ್ನು ನಾವು ಕಾಣ್ತೀವಿ. ಮೊದಲಿಗೆ ನೋಡಿ ಸೂರ್ಯೋದಯದಿಂದ ಆರಂಭ ಮಾಡ್ತಾರೆ ಕಾದಂಬರಿಯನ್ನು. ಅದು ಎಷ್ಟು ಚೆನ್ನಾಗಿದೆ. ಗಾಯತ್ರಿ ಉದಯಂತಂ ಅಸ್ತಮ್ಯಂತಂ ಆದಿತ್ಯನ್ ಅಭಿಧ್ಯಾಯನ್ ವಿದ್ವಾನ್ ಬ್ರಾಹ್ಮಣ ಸಕಲಂ ಭದ್ರಮಶ್ನುತೆ ಅನ್ನುವುದಕ್ಕೆ ಎಷ್ಟು ಚೆನ್ನಾದ ಒಂದು ಧ್ವನಿ ಇಲ್ಲಿ ಕಾಣುತ್ತೆ. ಭಗವಾನ್ ಆದಿತ್ಯ ದೇವನು ಉಷಯುಕ್ತ ಹಸ್ತಲಾಘವವನ್ನು ಸ್ವೀಕರಿಸಿ ಜಗತ್ತಿನ ಚರಾಚರಗಳಿಗೆಲ್ಲ ಚೈತನ್ಯವನ್ನು ದಾನ ಮಾಡುತ್ತಾ ಪ್ರಾಚೀ ಸಿಂಹಾಸನವನ್ನು ಏರಿ ಬರುತ್ತಿದ್ದಾನೆ. ನಕ್ಷತ್ರಗಳು ದೂರ ಪಶ್ಚಿಮದ ದಿಗಂತದಲ್ಲಿ ಅಲ್ಲೊಂದು ಇಲ್ಲೊಂದು ಇದ್ದು ಹೊಸ ರಾಜನ ಪ್ರಾದುರ್ಭಾವ ಕಾಲದಲ್ಲಿ ಇರುವ ಹಳೆಯ ರಾಜನ ಕಡೆಯವರಂತೆ ಅಸ್ತತೇಜರಾಗುತ್ತಿವೆ. ಮಹಾನುಭಾವರ ಕೀರ್ತಿಯಂತೆ ಆಶ್ರಮಗಳಲ್ಲಿ ಹೋಮಧೂಮವು ಸೂಕ್ಷ್ಮವಾದರೂ ಸುಗಂಧಭೂಯಿಷ್ಠವಾಗಿ ಮೇಲೇಳುತ್ತಿದೆ. ಸರ್ವಾತ್ಮನಾದ ಸವಿತ್ರದೇವನ ಕೀರ್ತಿಯನ್ನು ಹೊಗಳುವ ಬಂಟರೋ ಎಂಬಂತೆ ಸಾಮಗಾನ ಮಾಡುವ ವಿಪ್ರರನ್ನು ಅನುಕರಿಸುತ್ತಿವೆಯೋ ಎಂಬಂತೆ ಹಕ್ಕಿಗಳು ಹಾಡುತ್ತಿವೆ. ಪ್ರಕೃತಿಯ ಪ್ರಾತಃ ಕಾಲದ ಮನೋಹರವಾದ ತಂಗಾಳಿಯಲ್ಲಿ ಮಿಂದ ಸುಂದರಿಯಂತೆ ಪ್ರಕೃತಿಯು ಮನೋಹರವಾಗಿದೆ ಅಂತ. ಇದು ಬೆಳಗಿನ ವರ್ಣನೆ, ಪ್ರಶಾಂತ ಮನೋಹರವಾದ ಸುಪ್ರಭಾತ. ಅಷ್ಟೇನಾ? ಅದಕ್ಕಿಂತ ಮಿಗಿಲಾದದ್ದಿದೆ. ಆದಿತ್ಯ ಅಂತ ಮೊದಲು ಹೇಳಿ ಒಂದು ಸ್ವರ್ ಆ ಜಾಗದಲ್ಲಿ ಸ್ವರ್ ಅಂತ ಯಜುರ್ವೇದ, ಸ್ವರ್ ಅಂತ ಋಗ್ವೇದದಲ್ಲಿ ಸ್ವ ಅಂತ ಹೇಳ್ತಕ್ಕಂಥದ್ದು ಆ ಒಂದು ದ್ಯುಲೋಕ ಯಾವುದಿದೆ ಅಲ್ಲಿ ಅಧಿದೇವನಾದಂಥ ಆದಿತ್ಯನ ಸೂಚನೆ ಮಾಡ್ತಾರೆ. ಮತ್ತು ನಾವು ನೋಡ್ತೀವಿ ತಂಗಾಳಿಯಲ್ಲಿ ವಾಯು, ಅಂತರಿಕ್ಷದಲ್ಲಿ ಇರ್ತಕ್ಕಂಥ ಭುವಃ ಆ ಸ್ತರದಲ್ಲಿರ್ತಕ್ಕಂಥ ವಾಯು, ಮತ್ತು ಪೃಥ್ವಿ ಸ್ಥಾನೀಯನಾದಂಥವನು ಭೂಸ್ಥಾನೀಯನಾದ ಅಗ್ನಿ, ಇವನ್ನು ತೋರ್ಪಡಿಸ್ತಾರೆ. ಅಗ್ನಿ, ವಾಯು, ಆದಿತ್ಯರನ್ನು ಸಮಷ್ಟಿಯಾಗಿ ಉಪಾಸನೆ ಮಾಡುವುದೇ ಜ್ಞಾನಕಾಂಡವಾದರೆ ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದು ಕರ್ಮಕಾಂಡ. ಈ ಸಮಷ್ಟಿ ಉಪಾಸನೆಯನ್ನು ತಂದುಕೊಟ್ಟದ್ದೇ ಗಾಯತ್ರಿಯ ವಿಶೇಷ ಅಂತ ಮುಂದೆ ಕಾದಂಬರಿಯಲ್ಲಿ ಕಡೆಗೆ ಗೊತ್ತಾಗುತ್ತೆ. ಅದನ್ನು ಮೊದಲಿನ ಪ್ರಕೃತಿ ವರ್ಣನೆಯಿಂದಲೇ ಸಮಾಹಾರ ಮಾಡಿಕೊಂಡು ಹೋಗ್ತಾರೆ. ಹೀಗೆ ವರ್ಣನೆ ಅಂದರೆ ವರ್ಣನೆ, ವೇದಾಂತ ಅಂದರೆ ವೇದಾಂತ, ಹೇಗೆ ಬೇಕಾದರೂ ಗಮನಿಸ್ಕೊಳ್ಬಹುದು. ಆ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ಯಾರನ್ನೂ ಕೆಳಗೆ ಮಾಡದೆ ಎಲ್ಲರನ್ನೂ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾದ ಕಾರ್ಯ. ಮತ್ತು ಸುಮ್ಮನೆ ದೊಡ್ಡವರನ್ನಾಗಿ ಮಾಡಿಲ್ಲ, ಆ ದೊಡ್ಡವರಾಗುವುದಕ್ಕೆ, ದೊಡ್ಡವರಾಗಿರುವುದಕ್ಕೆ ಬೇಕಾದ ಹಿನ್ನೆಲೆಯನ್ನು ಚೆನ್ನಾಗಿ ಕಲ್ಪಿಸಿಕೊಡ್ತಾರೆ. ಮತ್ತು ಈ ಕಾದಂಬರಿ ಅತ್ಯುತ್ತಮವಾದ ಸಂಘರ್ಷವನ್ನೆಲ್ಲ ಒಳಗೊಂಡಿದೆ. ಒಳ್ಳೆಯ ಕಲಾಕೃತಿಗೆ ಒಂದು ಡ್ರಾಮ್ಯಾಟಿಕ್ ಎಲಿಮೆಂಟ್ ಅಂತೀವಲ್ಲ, ಆ ಕಾನ್ಫ್ಲಿಕ್ಟ್ ಇರಬೇಕು, ಆದರೆ ಅದು ಮತ್ತೆ ಸಮನ್ವಿತವೂ ಆಗಬೇಕು. ಇದನ್ನು ಇಲ್ಲಿ ಕಾಣ್ತೀವಿ, ಇನ್ನೆಲ್ಲೂ ನಾವು ಕಾಣೋಲ್ಲ. ಅವರ ಮಹಾತ್ರಯದಲ್ಲಿ ಒಂದು ಸ್ವಲ್ಪವೂ ಸಂಘರ್ಷವೇ ಇಲ್ಲದೆ ಇರತಕ್ಕಂಥ ಶಾಂತ ಸ್ಥಿಮಿತವಾದಂಥ ಮಾನಸ ಸರೋವರದಂತೆ ಇರುವುದು ಮಹಾದರ್ಶನ. ಆದರೆ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಪೂರ್ಣವಾಗಿ ಸಮನ್ವಿತವಾಗದೆ ಹೋಗುವಂಥ ಸಂಭವನೀಯತೆ ಹೆಚ್ಚಿರುವ, ಮತ್ತು ಅವರು ಮಾಡಿರುವಂಥ ಔದಾತ್ಯ ಈ ಮಟ್ಟಕ್ಕೆ ಸಾಧುವಾ ಅಂತ ಅನಿಸುವಂಥ ರೀತಿಯ ಒಂದು ಚಿಂತನೆಯು ಬರಬಹುದಾದದ್ದು ಮಹಾಕ್ಷತ್ರಿಯದಲ್ಲಿ. ಆದರೆ ಈ ಮಹಾಬ್ರಾಹ್ಮಣದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಉತ್ಕಟವಾದಂಥ ಸಂಘರ್ಷ ಇದೆ, ಅಷ್ಟೇ ಉನ್ನತೋನ್ನತವಾದ ರೀತಿಯಲ್ಲಿ ಅದು ಸಮನ್ವಿತವೂ ಆಗುತ್ತೆ. ಈ ಒಂದು ವಿಶೇಷ ಈ ಕಾದಂಬರಿಯಲ್ಲಿ ಕಾಣುವಂಥದ್ದು. ವಸಿಷ್ಠರು ಕಾದಂಬರಿಯ ಆರಂಭದಲ್ಲೇ ಕಾಣಿಸ್ಕೊಳ್ತಾರೆ, ಅವರು ಅಗ್ನಿಗ್ರಹದಲ್ಲಿ ಇದ್ದಾರೆ ಅಂತ. ಇದೆಲ್ಲ ವೈದಿಕವಾದ ವಿವರಗಳಷ್ಟು ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಗ್ನಿಗ್ರಹ ಇರುತ್ತೆ. ಉತ್ತರ ಮತ್ತು ಪೂರ್ವಗಳ ನಡುವಣ ಆ ಒಂದು ದೇವಕೋಣ ಅಂತ ಕರೀತಾರಲ್ಲ, ಆ ದೇವಮೂಲೆ ಅಂತ ಲೌಕಿಕವಾಗಿ ನಾವು ಹೇಳ್ತೀವಿ, ಅದು ಅಗ್ನಿಗ್ರಹ. ಆ ಅಗ್ನಿಗ್ರಹದಲ್ಲಿ ಅವರು ತ್ರೇತಾಗ್ನಿಗಳ ಮಧ್ಯೆ ಉರಿಯದ 4ನೇ ಅಗ್ನಿ ಹಾಗೆ ಇದ್ದಾರೆ ಅಂತ ಬಿಟ್ಟು ಬರೀತೆ. 4ನೆಯ ಉರಿಯದ ಅಗ್ನಿಯಂತೆ ತೇಜೋ ವಿರಾಜಿತರಾಗಿದ್ದಾರೆ ಅಂತ. ಅವರು ಕೂತವರು ಭವಿಷ್ಯವನ್ನು ಕಾಣ್ತಾರೆ. ಆಗುವುದೆಲ್ಲ ಆಗಲಿ ಅಂತಾರೆ. ತತ್ಕ್ಷಣ ಅರುಂಧತಿ ಹಾಗಂದರೆ ಅಂತ ಸಹಜವಾಗಿ ಕೇಳಿಬಿಡ್ತಾರೆ. ಆಗ ಅವರು, ಹೌದು, ನಾನು ನಿನಗೆ ಹೇಳಬೇಕಾಗಿತ್ತು, ನಿನ್ನ ಆಶ್ರಮದ ಅಧಿದೇವತೆ ನಿನಗೆ ಗೊತ್ತಿಲ್ಲದೆ ಏನು ಅಂತ ಹೇಳ್ತಾ, ನಮ್ಮ ಆಶ್ರಮದಲ್ಲಿ ಒಂದು ರಕ್ತಪಾತ ಆಗುತ್ತೆ ಅಂತಂತಾರೆ. ನಮ್ಮ ಆಶ್ರಮದಲ್ಲಿ ಅದು ರಕ್ತಪಾತವೇ ಅಂತಂದಾಗ ಅವ್ರು ಹೇಳ್ತಾರೆ, ಏನು ನಿಮ್ಮ ಆಶ್ರಮದಲ್ಲಿ ರಕ್ತಪಾತ ಆಗಬಾರದೆ?
ಮಳೆ ಸುರಿದ್ರೆ ಎಲ್ಲ ಕಡೆಯಲ್ಲಿಯೂ ನೆಲ ಒದ್ದೆ ಆಗೋದಿಲ್ವೇ? ಧೂಳೆದ್ದರೆ ನಿಮ್ಮ ಆಶ್ರಮದಲ್ಲಿ ಧೂಳು ಎಳಿಲ್ವೇ? ಪ್ರಕೃತಿಯ ಎಲ್ಲ ಸಹಜ ವ್ಯಾಪಾರಗಳು ನಿಮ್ಮ ಆಶ್ರಮದಲ್ಲಾಗುತ್ತೆ ಅಂದರೆ ರಕ್ತಪಾತವೂ ಒಂದು ಸಹಜವಾದದ್ದು ಅಂತನ್ನುವಂಥದ್ದು. ಅಂದರೆ ಘೋರವನ್ನು ನಾವು ಯಾವ ಹಿಂಜರಿಕೆಯೂ ಇಲ್ಲದೆ ದಿಟ್ಟಿಸಿ ನೋಡುವುದನ್ನು ಕಲಿಯಬೇಕು. ಏನೇ ವಸಸೃಜೆ ಘೋರಂ ತೇನೇ ವಶಾಂತಿರಸ್ತುನಃ ಅನ್ನುವ ಅಥರ್ವದ ಮಂತ್ರ ಇದನ್ನೇ ಹೇಳುತ್ತೆ. ಯಾವುದು ಘೋರವನ್ನು ಸೃಷ್ಟಿ ಮಾಡುತ್ತೋ ಆ ಘೋರದಿಂದಲೇ ನಮಗೆ ಶಾಂತಿಯೂ ಬರಲಿ ಅಂತ. ಅಂದರೆ ಪ್ರಕೃತಿಯನ್ನು ಇದ್ದಂತೆ ನೋಡುವಂಥದ್ದನ್ನು ಕಲಿಯಬೇಕು. ಯಥಾಸ್ಥಿತಿ ವಸ್ತುಸ್ಥಿತಿಯನ್ನು ನಾವು ನೋಡಬೇಕು. ತತ್ವಂ ಪೋಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಎನ್ನುವ ಯಾವ ಶುಕ್ಲಯಜುರ್ವೇದದ 2 ಉಪನಿಷತ್ತುಗಳಲ್ಲೂ ಸಂಹಿತೋಪನಿಷತ್ತಾದ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಎರಡೊಳಗೂ ಬರುತ್ತಲ್ಲ, ಅದು ನಮಗೆ ಕಾಣಬೇಕಾದದ್ದು ಅಂತಾರೆ. ಮತ್ತು ಬರೀ ರಕ್ತಪಾತ ಅಲ್ಪ ಸ್ವಲ್ಪ ಅಲ್ಲ, ರಕ್ತದ ಹೊಳೆಯೇ ಹರಿಯುತ್ತೆ, ಕುಡಿದು ಸಾಕು ಅಂತ ಉಗಿಯುವಷ್ಟಾಗುತ್ತೆ ಅಂತ ಹೇಳ್ತಾ, ತ್ರಿಗುಣಗಳಿಂದ ಆದ ಈ ಪ್ರಪಂಚದಲ್ಲಿ, ಪಂಚಭೂತಾತ್ಮಕವಾದ ಈ ಜಗತ್ತಿನಲ್ಲಿ ಯಾವುದೂ ಒಂದು ಗುಣ ತಾನಾಗಿ ಎದ್ದು ತೋರಕ್ಕಾಗೋಲ್ಲ. ಎಲ್ಲವೂ ಸಮಾಹೃತವಾಗಿರಬೇಕು. ಬದಲಾಗುವುದೇ ಜಗತ್ತಿನ ಲಕ್ಷಣ. ಜಗತ್ತನ್ನುವಂಥ ಶಬ್ದದ ನಿರ್ವಚನವೇ ಹಾಗೆ ಉಂಟಲ್ವ. ಆ ಕಾರಣದಿಂದ ನಾವು ಒದ್ದಾಡಬಾರ್ದು. ಮತ್ತು ಸುಖ ದುಃಖ ಎರಡೂ ಕೂಡ ವಿಕಾರಗಳು. ಹಾಗಾಗಿ ಇವುಗಳನ್ನು ನಾವು ಇಷ್ಟ ಅನಿಷ್ಟಗಳ ಮಟ್ಟದಲ್ಲಿ ನೋಡಿದರೆ ದುಃಖ ತಪ್ಪೋದಿಲ್ಲ. ಅದು ಒಂದು ಲೀಲೆ ಎಂದರೆ ಮುಗಿಯಿತು. ಲೀಲೆ ಎಂದರೆ ಅದರ ಕರಾಳ ರೂಪ ಅಡಗಿತು. ಆಗ ಕಾಲನ ಜೊತೆಯಲ್ಲಿ ನಾವು ಲೋಲರು ಈ ಮಟ್ಟಕ್ಕೆ ಬರುತ್ತೆ. ಅಂದರೆ ಎಂಜಾಯ್ ಇಟ್ ಆ್ಯಸ್ ಎ ಪ್ಲೇ. ಜಗತ್ತನ್ನು ಒಂದು ಕ್ರೀಡೆಯಾಗಿ, ಲೀಲೆಯಾಗಿ, ನಾಟಕದಂತೆ ನೋಡಬೇಕು ಅಂತ ಹೇಳ್ಬಿಟ್ಟಂತಾರೆ. ಮನೋವಿಕಾರದ ಒಂದು ಮುಖ ದುಃಖ, ಮತ್ತೊಂದು ಮುಖ ಸುಖ ಅಂತ ಹೇಳ್ತಾರೆ. ಮಧ್ಯ ಮಧ್ಯೆ ಸಂವಾದಗಳಲ್ಲಿ ಅತ್ಯಂತ ಉನ್ನತೋನ್ನತವಾದ ತತ್ವಗಳನ್ನು ಸೊಗಸಾದ ದೃಷ್ಟಾಂತಗಳ ಜೊತೆಗೆ ಬೆಳೆಸ್ತಾ ಹೋಗ್ತಾರೆ. ಈ ರೀತಿಯಾದ ಸಂಭಾಷಣೆಗಳನ್ನು ಬೆಳೆಸುವುದು ತುಂಬ ಕಷ್ಟ ಇದೆ. ಅದನ್ನು ಅವರು ಎಲ್ಲ ಕಾದಂಬರಿಗಳಲ್ಲೂ ಮಾಡಿದ್ದಾರೆ. ಮೊದಲಿಗೆ ನಾವು ಅದನ್ನು ಕಾಣುವುದೇ ಮಹಾಬ್ರಾಹ್ಮಣದಲ್ಲಿ. ಎಷ್ಟೋ ಜನ ಪೌರಾಣಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ನಾರಾಯಣಾಚಾರ್ಯರು ದೇವುಡು ಅವರ ಸ್ಫೂರ್ತಿಯಿಂದ ಬರೆದಿದ್ದೀನಿ ಅಂತ ಬರೀತಾರೆ. ಅಲ್ಲಿ ಕಾವಿದೆ ಹೊರತು ಬೆಳಕಿಲ್ಲ, ಆವೇಶ ಇದೆಯೇ ಹೊರತು ದರ್ಶನ ಕಾಣಿಸೋದಿಲ್ಲ, ಕೋಲಾಹಲ ಕಾಣಿಸುತ್ತೆ. ಅವರ ಕಾದಂಬರಿಯಲ್ಲಿ ವಿರಾಮಗಳಿಗಿಂತ ಆಶ್ಚರ್ಯ ಚಿಹ್ನೆಗಳೇ ಜಾಸ್ತಿ, ಉದ್ಗಾರಗಳೇ ಜಾಸ್ತಿ ಆದಾಗ ಅದರೊಳಗೆ ಶಾಂತಿ ನೆಮ್ಮದಿ ಬರೋದು ಆಗೋದಿಲ್ಲ. ಮತ್ತು ವಿಷನ್ರಿ ಝೀಲ್ಗಿಂತ ಮಿಷನ್ರಿ ಝೀಲ್ ಜಾಸ್ತಿ ಆದರೆ ಮ್ಯಾನಿಫೆಸ್ಟೋಗಳನ್ನು ಬರೀಬೋದು, ಪಾಂಪ್ಲೆಟ್ಗಳನ್ನು ಬರೀಬೋದು, ಕಾದಂಬರಿಯನ್ನು ಕಾವ್ಯವನ್ನು ಬರೆಯೋದಕ್ಕೆ ಆಗೋದಿಲ್ಲ. ದೊಡ್ಡ ರೀತಿಯಾದ ಬರವಣಿಗೆಯನ್ನು ಮಾಡಿದ್ದಾರೆ. ರಾಮಾಯಣ ಮಹಾಭಾರತ ಪಾತ್ರ ಪ್ರಪಂಚ, ವೇದ ಸಂಸ್ಕೃತಿಯ ಪರಿಚಯ, ಥೀಸಿಸ್ ತರಹ ಬರೀಬೋದು. ಒಂದು ಕಲೆ ಬರೀಬೇಕಾದರೆ ಶಮಸ್ಥಿತಿಯನ್ನು ಮುಟ್ಟಿರಬೇಕಾಗುತ್ತೆ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ದೇವುಡೂರಲ್ಲಿ ಅದಾಗುತ್ತೆ. ತರಾಸೂರು ಒಂದು ಮಟ್ಟಕ್ಕೆ ಬರೆಯೋದಕ್ಕೆ ನೋಡಿದ್ರು. ಬೆಳಕು ತಂದ ಬಾಲಕ, 4x4 = 1 ಈ ಥರ. ಪಾಪ ಅವರು ಯಾವ ರೀತಿಯಾದದ್ದು ಅಂತಂದರೆ, ಒಂದು ಮನೆಯಲ್ಲಿ ಒಂದು ಸಣ್ಣ ತೊಟ್ಟಿ ಕಟ್ಟಿಕೊಂಡು ಅದರಿಂದ ನೀರನ್ನು ತೋಡಿ ಮರ ಗಿಡಗಳಿಗೆಲ್ಲ ಹಾಕೋದು, ಅಡುಗೆಗೂ ಬಳಸೋದು, ಈ ಥರದ್ದು. ಅದು ಬೇಗ ಖಾಲಿ ಆಗತಕ್ಕಂಥದ್ದು, ಕಟ್ಟುಕೊಟ್ಟ ಬುತ್ತಿ. ಇವರು ಹಾಗಲ್ಲ, ಸಮುದ್ರದ ನೆಂಟಸ್ಥಾನ ಇವರು ಮಾಡಿಕೊಂಡಿದ್ದು. ಅದು ಸಿಹಿ ನೀರಿನ ಸಮುದ್ರ ಇವ್ರದ್ದು. ಹಾಗಾಗಿ ಎಲ್ಲ ಮೂಲದಲ್ಲಿ ವಾಚೋ ವಿಧೇಯವಾಗಿ ಅವರ ಅಂತರಂಗದಲ್ಲಿ ಸ್ಫುರಿಸ್ತಾ ಇರುತ್ತೆ. ಆಗ ಬರುವ ವ್ಯುತ್ಪತ್ತಿಯೇ ವ್ಯುತ್ಪತ್ತಿ. ಒಂದು ಕಾದಂಬರಿಗೋಸ್ಕರವಾಗಿ ನಾನು ಓದ್ಕೊಂಡು ಬರೀತೀನಿ ಅಂದರೆ ಆಗೋಲ್ಲ. ಉದಾಹರಣೆಗೆ ಯಾರೋ ಒಂದು 2 ವರ್ಷ ಹಿಂದೂಸ್ತಾನಿ ಮ್ಯೂಸಿಕನ್ನು ಚೆನ್ನಾಗಿ ಕೇಳಿ, ಬಾತ್ಕಂಡೆ ಮೊದಲಾದವ್ರ ಪುಸ್ತಕ ಎಲ್ಲ ಓದಿಕೊಂಡು ಮಂದ್ರದಂಥ ಕಾದಂಬರಿ ಬರೆಯೋಕ್ಕೆ ಹೋಗ್ತೀನಿ ಅಂತಂದರೆ ಅವರು ತಾರಾಸ್ಥಾಯಿ ಕಾದಂಬರಿ ಬರೆದು ಹೊರತು ಮಂದ್ರದ ಕಾದಂಬರಿ ಬರೆಯೋಕ್ಕಾಗೋದಿಲ್ಲ. ಈ 50 ವರ್ಷ ಕಾಲ ಸಂಗೀತದಲ್ಲಿಯೇ ಮುಳುಗಿ ಅದರ ರಸಾನುಭವವನ್ನು ಅಂತರಂಗದಲ್ಲಿ ತಂದುಕೊಂಡಾಗ ಸಾಧ್ಯವಾಗುವಂಥದ್ದು. ಹಜಾರಿ ಪ್ರಸಾದ್ ದ್ವಿವೇದಿಯವರು ಬಾಣಭಟ್ಟಿಕಿ ಆತ್ಮಕಥಾ ಬರೆದರೆ ಅದು ಹೇಗಿರಬೇಕು ಹಾಗೇ ಇರುತ್ತೆ. ಅವರು ಬಾಣಭಟ್ಟನಿಗಾಗಿ ಹುಟ್ಟಿದವರೆಂಬಂತೆ ಬರೀತಾರೆ. ಆ ಕಾಲದ ಇಡೀ ಸಂಸ್ಕೃತಿಯನ್ನೆಲ್ಲ ಅವರು ಹೃದ್ಗತ ಮಾಡಿಕೊಂಡಿದ್ದರು ಅಂತ ಗೊತ್ತಾಗುತ್ತೆ. ಆ ರೀತಿಯಾದ ಬರವಣಿಗೆ ಆಗಬೇಕಾಗುತ್ತದೆ. ಕೃತಿಗಾಗಿ ಪರಿಶ್ರಮ ಪಟ್ಟರೆ ಏನೋ ಕಷ್ಟಪಟ್ಟು PhD ಮಾಡ್ದಂಗೆ ಇರುತ್ತಷ್ಟೇ, ಇನ್ನೇನಾಗೋದಿಲ್ಲ. ಇವರಲ್ಲಿ ಆ ರೀತಿಯಾದ ಉಪನಿಷತ್ ಋಷಿಗಳ ಜೊತೆಗೆ ಸಂವಾದ ಮಾಡ್ತಾ ಇದ್ದೀವೋ ಅನ್ನುವಂಥ ಭಾವನೆಯನ್ನು ಕೊಡ್ತಾರೆ. ಮತ್ತು ವಿಶ್ವಾಮಿತ್ರ ಕೌಶಿಕ ಅಂತ ಬರ್ತಾನೆ. ಅವನು ರಾಜನಾಗಿರ್ತಾನೆ, ಆಶ್ರಮಕ್ಕೆ ಅತಿಥಿಯಾಗಿ ಬರ್ತಾನೆ. ಗೊತ್ತಿರುವಂಥದ್ದೇ ಕಥೆ. ಅವನನ್ನು ಸತ್ಕಾರ ಮಾಡೋದಕ್ಕೆ ನಂದಿನಿ ಧೇನುವಿನ ಮೂಲಕ ಆಗುತ್ತದೆ. ಒಂದು ಕಡೆ ಶಬಲ ಅಂತ ಕೂಡ ರಾಮಾಯಣದಲ್ಲಿ ಹೆಸರು ಬರುತ್ತೆ. ಹೆಸರು ಯಾವುದೇ ಆದರೂ ಒಟ್ಟಿನಲ್ಲಿ ಅದು ದಿವ್ಯ ಧೇನು ಎಲ್ಲವನ್ನೂ ಮಾಡಿಕೊಡುತ್ತದೆ. ಆ ಸಂದರ್ಭದಲ್ಲಿ ಆ ಹಸುವಿನ ಬಗ್ಗೆ ಪ್ರಲೋಭನೆ ಉಂಟಾಗುತ್ತೆ.
ಅದು ಋಷಿಗೆ ಮತ್ತು ರಾಜನಿಗೆ ನಡೆಯುವ ಸಂವಾದ ನೋಡಿ ಎಷ್ಟು ಮಾರ್ಮಿಕವಾಗಿದೆ. ಆರಂಭದಲ್ಲಿ ಏನೇ ಕಾನ್ಫ್ಲಿಕ್ಟ್, ಮೊದಲು ಬಂದ ಕಾನ್ಫ್ಲಿಕ್ಟು ಕಡೆಗೆ ಸಮನ್ವಿತವಾಗಿ ಹೋಗುವಂಥದ್ದು. ಇದು ಕಥಾಶಿಲ್ಪದಲ್ಲಿ ದೊಡ್ಡ ಚಾಲೆಂಜು. ಯಾಕೆಂದರೆ ಕಡೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಕಾನ್ಫ್ಲಿಕ್ಟನ್ನು ಮುಖಾಮುಖಿಯಾಗೋದನ್ನು ಇಟ್ಕೊಂಡ್ರೆ ಅಲ್ಲಿವರೆಗೂ ಟೆನ್ಷನ್ ಬಿಲ್ಡಪ್ ಮಾಡ್ತಾ ಹೋಗ್ಬೋದು. ಮೊದಲೇ ನೀವು ವಾಲ್ಕಾನಿಕ್ ಎರಪ್ಷನ್ ಥರ ಒಂದು ಕೊಟ್ಬಿಟ್ಟ ಮೇಲೆ ಮತ್ತೆ ಸಸ್ಟೈನ್ ಮಾಡೋದು ಬಹಳ ಕಷ್ಟ. ನನಗೆ ತತ್ಕ್ಷಣ ಜ್ಞಾಪಕ ಬರುವಂಥದ್ದು ಅಂದರೆ ಶೇಕ್ಸ್ಪಿಯರ್ನ ನಾಟಕಗಳು. ಶೇಕ್ಸ್ಪಿಯರ್ನ ಮಹಾನಾಟಕವಾದ ಯಾವ ಒಂದು ಕಿಂಗ್ ಲಿಯರ್ ಇದೆ, ಅಲ್ಲಿ ಮೊದಲ ಆ್ಯಕ್ಟ್ನ ಮೊದಲ ಸೀನಲ್ಲೇ ಮೊದಲ ದೃಶ್ಯದಲ್ಲೇನೆ ತಂದೆ ತನ್ನ 3 ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡ್ತಾ ಯಾರನ್ನು ನೀವು ತುಂಬ ಇಷ್ಟಪಡ್ತೀರಾ ಅಂತ ಕೇಳುವುದರಲ್ಲಿ ಶುರುವಾಗುತ್ತೆ. ಕಾರ್ಡೀಲಿಯಾಗೂ ಲಿಯರ್ಗೂ ಕಾನ್ಫ್ಲಿಕ್ಟ್ ಬರುತ್ತೆ. ತಂದೆ ನಿನ್ನ ತಂದೆಯಾಗಿ ಎಷ್ಟು ಗೌರವಿಸ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿಯೂ ಅಲ್ಲ ಕಡಿಮೆಯೂ ಅಲ್ಲ. ನಾನು ತಾಯಿಯಾಗಿ ಹೆಂಡತಿಯಾಗಿ ಬೇರೆ ಬೇರೆ ಬಾಧ್ಯತೆ ನಿರ್ವಾಹ ಮಾಡಬೇಕು, ನಿನ್ನನ್ನೇ ಸದಾಕಾಲ ಪ್ರೀತಿಸ್ತೀನಿ ಎಲ್ರಿಗಿಂತ ಅಂತ ನಾನು ಹೇಳೋದು ಹೇಗೆ? ಮತ್ತು ಅದು ಗೋಳಾಡಿ ಕಾಡಿ ಬೇಡಿ ಕಮ್ಯಾಂಡ್ ಮಾಡಿ ಪಡೆಯುವಂಥದ್ದು ಅಲ್ಲ. ಅಲ್ಲಿಗೆ ಪೀಕಿಗೆ ಮುಟ್ಟಿಬಿಡುತ್ತೆ, ಒಂದೇ ಬಾರಿಗೆ ಶೂಟಪ್ ಆಗಿಬಿಡುತ್ತೆ. ಮತ್ತು ಮುಂದೆ ಬರುವುದೆಲ್ಲ ಕೂಡ ಅದೇ ವಿಸ್ತಾರ. ಅದೇ ಅವನ ಮತ್ತೊಂದು ನಾಟಕ ಅಷ್ಟು ಪ್ರಸಿದ್ಧವಲ್ಲದ ಕೊರಿಯೋಲೇನಸ್ಸಲ್ಲಿ ಕಡೆಗೆ 5ನೇ ಅಂಕದ ಕಡೆಯ ಸೀನ್ನಲ್ಲಿ ಕ್ಲೈಮ್ಯಾಕ್ಸಿಗೆ ಹೋಗುತ್ತೆ. ಹಾಗಲ್ಲದೆ ಹ್ಯಾಮ್ಲೆಟ್ನಲ್ಲಿ ಅಲ್ಲಿ ಇಲ್ಲಿ ಹಾಗೆ ಮೇಲೆ ಕೆಳಗೆ ನಡೀತಲೇ ಇರುತ್ತೆ. ಅದೇ ಮ್ಯಾಕ್ಬೆತ್ತಲ್ಲಿ ಮಧ್ಯಕ್ಕೆ ಒಂದು ಬರುತ್ತೆ, ಒಂದು ಕ್ಲೈಮ್ಯಾಕ್ಸು. ಆ ಡಂಕನನ್ನು ಮತ್ತು ಮ್ಯಾಕ್ಡಫನ್ನು ಇತ್ಯಾದಿಗಳನ್ನೆಲ್ಲ ಕೊಂದು ಅವನು ತನ್ನ ಸೇಡನ್ನು ತೀರಿಸ್ಕೊಳ್ತಕ್ಕಂಥದ್ದೇ. ಮ್ಯಾಕ್ಡಫನ್ ಕೊಲ್ಲೋದಿಲ್ಲ, ಡಂಕನನ್ನು ಬ್ಯಾಂಕೋನ ಕೊಲ್ತಾನೆ. ಹೀಗೆ ಈ ರೀತಿಯಾದಂಥದ್ದು ಅಲ್ಲಿ ಮಧ್ಯದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಈ ಕಥಾತಂತ್ರದಲ್ಲಿ ಮೊದಲಿಗೆ ಬಂದುಬಿಟ್ಟಿದೆ ಕ್ಲೈಮ್ಯಾಕ್ಸು, ಆಮೇಲೆ ಉಳಿಸ್ಕೊಳ್ಳೋದು ಇಷ್ಟು ಕಷ್ಟ. ವಿಶ್ವಾಮಿತ್ರ ತನ್ನ ಕ್ಷಾತ್ರದ ಸೋಲು ಏನು ಅನ್ನೋದನ್ನು ಮೊದಲ ಒಂದು 20-30 ಪುಟಗಳಲ್ಲಿಯೇ ಡಿಕ್ಲೇರ್ ಮಾಡಿಬಿಡ್ತಾನೆ. ಕ್ಷಾತ್ರ ಪ್ರಯೋಜನವಿಲ್ಲ ಅಂತ ಗೊತ್ತಾಯಿತು, ಅರೆ ಬ್ರಾಹ್ಮ ದಕ್ಕಲಿಲ್ಲ ಅಂತಲೂ ಗೊತ್ತಾಗಿದೆ, ಏನು ಮಾಡಬೇಕು? ಕಾಕಿ ನಡಕ ಮರ್ಚಿಪೋಯಿ ಹಂಸ ನಡಕ ರಾಲೇದು, ಈ ಸ್ಥಿತಿ. ಅಲ್ಲಿಂದ ಅವನು ಪರಮಹಂಸನಾಗುವ ಮಟ್ಟಕ್ಕೆ ಬೆಳೀತಾನಲ್ಲ, ಕಾನ್ಫ್ಲಿಕ್ಟನ್ನು ಮೀರದಾಗಲೇ ಇದು ಸಿಗ್ತಕ್ಕಂಥದ್ದು. ಅಂದರೆ ಸಂಘರ್ಷ ಮೊದಲಿಗೆ ಆಗೋಯಿತು, ಇನ್ನು ಉಳಿದಿರ್ತಕ್ಕಂಥದ್ದು ಸಮಾಹಿತವಾದ ಸಮನ್ವಯ ಅಂತ. ಸಂಘರ್ಷದ ಮಿತಿ ಏನು ಅಂತ ಕವಿಯಲ್ಲಿ ತೋರಿಸ್ತಾ ಇದ್ದಾರೆ. ಅವನು ವಿಶ್ವಾಮಿತ್ರ ಕೇಳ್ತಾನೆ, ಈ ಧೇನುವು ಸರ್ವಥಾ ರಾಜಯೋಗ್ಯ, ವಿಕ್ರಯದಿಂದ ವಿನಿಮಯದಿಂದ ಅಥವಾ ವಿಕ್ರಮದಿಂದ ಇದು ಅಂತೂ ಸರ್ವಥಾ ಅರಮನೆಗೆ ಬರಬೇಕು ಅಂತಾನೆ. ಆ ಮಾತುಗಳು ನೋಡಿ, ವಿಕ್ರಯ ವಿನಿಮಯ ವಿಕ್ರಮ ಯಾವುದರಿಂದಲಾದರೂ ಆಗಬೇಕು ಅಂತ. ಆದರೆ ಬ್ರಹ್ಮಸ್ವ ಅದನ್ನು ಅಪಹಾರ ಮಾಡುವುದು ಉಂಟೆ. ಇಲ್ಲಿ ಕ್ಷಾತ್ರ ಬ್ರಾಹ್ಮಗಳು ಒಟ್ಟು ಸೇರಿದರೆ ಸಂಯಂಚವು ಸವ್ರತವೂ ಆಗಿರಬೇಕಾದಂಥವು. ಹಾಗಿಲ್ಲದೆ ಇದ್ದರೆ ಗತಿ ಏನು? ಎಲ್ಲ ಕಾಲದಲ್ಲೂ ಇದು ಬರುವಂಥ ದೊಡ್ಡ ಸವಾಲು. ಒಂದು ದೇಶಕ್ಕೆ ಇಂಟೆಲೆಕ್ಟ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಅಂತೀವಲ್ಲ, ಬುದ್ಧಿಜೀವಿಗಳು ಒಳ್ಳೆಯ ಅರ್ಥದಲ್ಲಿ, ಮತ್ತು ಆಡಳಿತಗಾರರು, ಇವರೆಲ್ಲ ಅನ್ಯೋನ್ಯವಾಗಿ ಇರಬೇಕು. ಒಂದು ವಿಚಾರ ಇನ್ನೊಂದು ಆಚಾರ ಎರಡೂ ಸೇರಬೇಕಲ್ವ? ಹಾಗಿಲ್ಲದೆ ಇದ್ದರೆ ಯಾವ ತರಹ? ಇಲ್ಲಿ ಬಂದಿರುವಂಥದ್ದು ಆ ಸಂಘರ್ಷ. ಮತ್ತು ಅರ್ಥಕಾಮಗಳು ಈ ಕ್ಷಾತ್ರವನ್ನು ಸಂಕೇತ ಮಾಡಿದರೆ, ಧರ್ಮ ಮೋಕ್ಷಗಳು ಬ್ರಾಹ್ಮವನ್ನು ಸಂಕೇತ ಮಾಡುತ್ತವೆ. ಧರ್ಮ ಮೋಕ್ಷಗಳ ಕಟ್ಟಿನ ಒಳಗೆ ಅರ್ಥಕಾಮಗಳು ಇರಬೇಕಲ್ವ? ಇಲ್ಲದೆ ಇದ್ದರೆ ಮಾತ್ಸ್ಯನ್ಯಾಯ ಆಗಿ ಚಿಕ್ಕ ಮೀನು ದೊಡ್ಡ ಮೀನನ್ನು ನೋಡುವಂತೆ ಅನಾರ್ಕಿ ಅಂತ ಹೇಳ್ತೀವಲ್ಲ, ಆ ಖೇಯಾಸು, ಆ ಅಸಂಗತವಾದ ತಮಸ್ಸು ಬೆಳೆದು ಬಿಡುತ್ತೆ. ತಮೋಗುಣ ರಜೋಗುಣದ ಹತೋಟಿಯಲ್ಲಿ, ರಜೋಗುಣ ಸತ್ವಗುಣದ ಹತೋಟಿಯಲ್ಲಿ ಇರಬೇಕು. ಹಾಗಿಲ್ಲದೆ ಇದ್ದರೆ ಗತಿ ಏನು? ಆದರೆ ರಾಜನಿಗೆ ಇರುವ ಗುರಿ ಸಮೃದ್ಧಿ, ತ್ಯಾಗ ಅಲ್ಲ. ಯಾವುದನ್ನು ಅವನು ಬಿಡಬಾರದು. ಹೀಗಿರುವಾಗ ಆ ಹಸು ಬೇಕು ಅಂತಂದರೆ ಏನು ತಪ್ಪಿದೆ? ಈ ರೀತಿಯಾದಂಥ ಒಂದು ಸಂಘರ್ಷ ನೋಡಬೇಕು ವಸಿಷ್ಠರನ್ನ ಅಂತಂತಾನೆ. ಆಗ ವಸಿಷ್ಠರು ಹೇಳಿ ಕಳಿಸ್ತಾರೆ, ಈಗ ಸಾಯಂಕಾಲವಾಗ್ತಾ ಇದೆ, ತಮೋಗುಣ ವಿಜೃಂಭಿಸುವ ವೇಳೆ, ಹಾಗಾಗಿ ಸಂಧ್ಯಾದಿಗಳು ಆದಮೇಲೆ ಅಥವಾ ನಿಮಗೆ ಬೇಕೇ ಬೇಕು ಅಂತಿದ್ರೆ ಈಗಲೂ ಆಗಬಹುದು ಅಂತ. ನೋಡಿದ್ಯಾ, ರಾಜ ತೇಜಸ್ಸಿನ ಮುಂದೆ ಎಲ್ಲವೂ ಕೂಡ ಒಂದು ಸ್ವಲ್ಪವಾದರೂ ಮಂಕಾಗಬೇಕು. ರಾಜನಲ್ಲಿ ಎಲ್ಲ ದೇವತೆಗಳು ನೆಲೆ ಇರ್ತಾರೆ ಅಂತ ಹೇಳೋದು ಈಗಲೇ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ನೋಡ್ತಾನೆ. ಆಮೇಲೆ ಅವನು ಬರ್ತಾನೆ. ಬಂದಾಗ ನೋಡಿ ವಸಿಷ್ಠರು ಹೇಗಿದ್ದರು ಅಂತ ಹೇಳಿಬಿಟ್ಟು ಕವಿ ವರ್ಣಿಸ್ತಾರೆ. ವಿಪತ್ತಿನಿಂದ ಏನಾಗುವುದೋ ಎಂಬ ಆತಂಕವಿಲ್ಲ, ವಿಪತ್ತನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂಬ ಆಶೆ ಇಲ್ಲ. ಬಿರುಗಾಳಿಯ ಹುಯಿಲಿಗೆ ಸಿಕ್ಕಿ ಅದರೊಡನೆ ಹೋರಾಡುತ್ತಾ ಬೆಟ್ಟದಂಥ ತೆರೆಗಳಿಂದ ಬಿರುಗಾಳಿಯನ್ನು ಅಪ್ಪಳಿಸುವಂತೆ ತೋರುವ ಸಂದರ್ಭದಲ್ಲಿ
ಸಮುದ್ರ ಆಗಿದ್ದಾಗ ಬೆಟ್ಟದ ಕೋಡುಗಲ್ಲಿನ ಮೇಲೆ ನಿಂತವನು ಅದನ್ನು ಸಾವಧಾನವಾಗಿ ನೋಡುತ್ತಾ ಪಡುವ ಸಂತೋಷದಂತಹ ಒಂದು ಭಯಂಕರ ಸಂತೋಷ ವಸಿಷ್ಠರ ಮನಸ್ಸಿನಲ್ಲಿ ನರ್ತಿಸುತ್ತಿತ್ತು ಅಂತ. ವಸಿಷ್ಠರಿಗೆ ವಿಶ್ವಾಮಿತ್ರ ಒಂದು ಸಮುದ್ರದಂತೆ, ಹೊಯ್ದಾಟದ ಚಂಡಮಾರುತಕ್ಕೆ ಸಿಲುಕಿದ ಸಮುದ್ರದಂತೆ, ಸೈಕ್ಲಾನಿಕ್ ವೆದರ್ನಲ್ಲಿರುವ ಸಮುದ್ರದಂತೆ ಕಾಣಿಸಿದರೆ ಇವರು ಶಾಂತ ಸಮಸ್ಥಿತಿಯಲ್ಲಿ ನೋಡಬಲ್ಲವರಾಗಿದ್ದರು. ಹಾಗೆ ನೋಡ್ತಾರೆ. ಮತ್ತು ಅವನು ಕೇಳ್ತಾನೆ, ನನಗೆ ಇದೊಂದು ಆಸೆ ಇದೆ, ಈ ಒಂದು ಆಸೆಯನ್ನು ಹೇಳಲ್ಲ ಅಂತ. ಹೇಳಿ ಅಂತಂದಾಗ ಈ ಹಸು ಬೇಕು ಅಂತಾನೆ. ಆಗ ಇವರು ಹೇಳ್ತಾರೆ, ನನಗಿದು ಬೇಕು ಅನ್ನೋದಕ್ಕಿಂತ ನನಗೆ ಅಂಥದ್ದನ್ನು ಒಂದನ್ನು ನನಗೂ ಬೇಕು ಕೊಡಿ ಅಂತ. ಅದಕ್ಕೆ ಹೇಳೋದು ಒಳ್ಳೆಯದು ಅಂತ. ರಾಜೇಂದ್ರ, ಪ್ರಪಂಚದಲ್ಲಿರುವ ಭೋಗ ಸಾಮಗ್ರಿಗಳೆಲ್ಲ ದೇವತೆಗಳು ಕೊಟ್ಟದ್ದು. ಅವರು ಕೊಡದಿರುವುದನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕೊಡುವುದು ಬಿಡುವುದು ಅವರ ಇಚ್ಛೆ. ಅಂದರೆ ರಿಸೋರ್ಸಸ್ ಅಂತ ಯಾವುದಿದೆ ಅದು ಪ್ರಪಂಚಕ್ಕೆ ಸೇರಿದ್ದು. ದೇವತೆಗಳು ಅಂದರೆ ಏನು? ಅಸ್ತಿತ್ವ, ಸೃಷ್ಟಿಯ ಹಿಂದೆ ಇರತಕ್ಕಂಥ ಋತ ವ್ಯವಸ್ಥೆಯ ಶಕ್ತಿಗಳಷ್ಟೇ. ವಾಟ್ ಈಸ್ ಗಾಡ್ಹುಡ್? ಹೂ ಆರ್ ದಿ ಡೈಟೀಸ್? ದೇ ಆರ್ ದಿ ಕಾಸ್ಮಿಕ್ ಆರ್ಡರ್ಸ್ ಬಿಹೈಂಡ್ ಎಕ್ಸಿಸ್ಟೆನ್ಸ್. ಹಾಗಾಗಿ ಅವರ ಅಧೀನದಲ್ಲಿ ಈ ಜಗತ್ತಿದೆ ಅಂದರೆ ನಾನು ಯದ್ವಾ ತದ್ವಾ ಬಳಸ್ಕೊಳ್ಳೋದಿಲ್ಲ, ನನ್ನದಲ್ಲ ಇದು. ಐ ಆಮ್ ಎ ಟ್ರಸ್ಟಿ, ನಾನು ನ್ಯಾಸಪಾಲಕ. ಹೇಳ್ತೀವಲ್ಲ, ಈ ಪರಿಸರ, ಈ ಜಗತ್ತು ನಾವು ಪೂರ್ವಜರಿಂದ ಪಡ್ಕೊಂಡದ್ದಲ್ಲ. ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಇನ್ಹೆರಿಟೆಡ್ ಫ್ರಮ್ ಅವರ್ ಫೋರ್ ಫಾದರ್ಸ್, ಬಟ್ ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ದಿ ಫ್ಯೂಚರ್ ಜನ್ರೇಷನ್ ಅಂತ. ಮುಂದಿನ ತಲೆಮಾರಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ, ಅವ್ರಿಗೆ ಮತ್ತೆ ವಾಪಸ್ ಕೊಡಬೇಕಾಗಿದೆ, ಅವರು ಬದುಕಬೇಕಾಗಿದೆ, ಅದಕ್ಕೋಸ್ಕರ ಅಂತ. ಈ ದೃಷ್ಟಿ ಬೇಕು ಅಂತ. ಇದು ವಸಿಷ್ಠರ ದೃಷ್ಟಿ. ಹಾಗಾಗಿ ನಾವು ಭೋಗ ಸಾಧನ ಬೇಕೆನ್ನುವವರು ಇತರರಲ್ಲಿ ಇರುವುದನ್ನು ಕಂಡು ಅದು ತನ್ನದೇ ಏಕಾಗಬಾರದು ಎನ್ನುವುದಕ್ಕಿಂತ ಅಂಥದ್ದನ್ನು ನನಗೂ ಒಂದು ಕೊಡಿ ಎಂದು ಕೇಳುವುದು ಬಹಳ ಸರಿ. ಅದು ಸನಾತನ ಧರ್ಮದ ಹಾದಿ. ತನಗೆ ಬೇಕಾದುದನ್ನು ಸಂಪಾದಿಸಿಕೊಳ್ಳಲು ಯಜ್ಞವೆಂಬ ಅವಿಫಲವಾದ ಸಿದ್ಧೋಪಾಯವಿರಲು ಮತ್ತೊಬ್ಬರನ್ನು ಕೊಡಿ ಎಂದು ಕೇಳುವುದು ವಿಹಿತವಲ್ಲ. ಎಷ್ಟು ಚೆನ್ನಾಗಿ ಹೇಳಿದರೆ. ಯಜ್ಞ ಹಂಚಿಕೊಂಡು ಬಾಳುವುದು, ಗೌರವಿಸುವುದು, ತಾತ್ಪರ್ಯದಿಂದ ಹೇಳುವಾಗ ಸಮರ್ಪಣೆ, ಸಬ್ಮಿಷನ್, ಅದು ಯಜ್ಞ. ಸಬ್ಮಿಷನ್ ಮಾಡಿಕೊಳ್ಳದೆ ಸಮರ್ಪಿತವಾಗದೇ ಇದ್ದಾಗ ಹೇಗೆ? ಸಮರ್ಪಿತವಾದಾಗ ನಮಗೆ ಎಲ್ಲವೂ ಸಿಗುತ್ತೆ. ಸಿಗಲೇಬೇಕಾಗಿಲ್ಲ. ಸಿಗದೇ ಇದ್ದರೂ ಸಂಕಟ ಪಡೋಲ್ಲ, ಸಿಕ್ಕೇ ಸಿಗುತ್ತೆ. ನಮ್ಮದಲ್ಲದು ಯಾವುದೂ ಉಳಿಯೋದಿಲ್ಲ. ನಾವು ಒಮ್ಮೆ ಸಮರ್ಪಿತವಾದ ಮೇಲೆ ವಿಶ್ವವ್ಯವಸ್ಥೆಗೆ ನಾವು ಅರ್ಪಿತವಾದಾಗ ವಿಶ್ವದ ಯಾವುದೂ ನಮ್ಮದಲ್ಲದೆ ಉಳಿಯೋದಿಲ್ಲ. ಇದನ್ನು ಬಹಳ ಚೆನ್ನಾಗಿ ಮೊದಲಿಗೆ ಹೇಳಿಬಿಡ್ತಾರೆ. 17ನೇ ಪುಟದಲ್ಲಿ ಆ ಮಾತು ಬಂದುಬಿಟ್ಟಿದೆ ನೋಡಿ. ಆದರೆ ಇವನಿಗೆ ಒಪ್ಪಿಗೆ ಆಗೋಲ್ಲ, ಕೋಪ ಮಾಡ್ಕೋತಾನೆ. ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತೆಲ್ಲ ಕೇಳ್ತಾನೆ. ಆಗ ಇವರು ಹೇಳ್ತಾರೆ, ರಾಗದ್ವೇಷ ರಂಜಿತವಾದ ಮನಸ್ಸಿಗೆ ಧರ್ಮವು ಗೋಚರವಾಗುವುದು ಕಷ್ಟ. ಅದು ಬಹಳ ಮುಖ್ಯ. ರಾಗದ್ವೇಷಗಳಿಂದ ಕೂಡಿದ್ದಾಗ ಯಥಾರ್ಥ ದೃಷ್ಟಿ ಬರುವುದೇ ಇಲ್ಲ. ನಿಜ, ರಾಜ ಎಲ್ಲರ ಸ್ವಾಮಿ, ಆದರೆ ಅವನು ಧರ್ಮದ ಸೇವಕ. ಅದಂಡ್ಯೋಹಂ ಅದಂಡ್ಯೋಹಂ ಅಂತ ಅಂದು ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಪುರೋಹಿತನಾದವನು ಧರ್ಮದಂಡ್ಯೋಸಿ ಧರ್ಮದಂಡ್ಯೋಸಿ ಅಂತ ತಲೆ ಮೇಲೆ 3 ಸತಿ ಹೇಳಿ ಬಡಿಯುತ್ತಾನೆ. ಹಾಗೆ ಅದು ಧರ್ಮ ಸಾಧನವಾಗಿ ಪ್ರಜೆಗಳು ಇಟ್ಟುಕೊಂಡಿರುವ ವಸ್ತುಗಳಲ್ಲಿ ರಾಜನಿಗೆ ಅಧಿಕಾರವಿಲ್ಲ. ಧರ್ಮಾಭಿವೃದ್ಧಿಗಾಗಿ ರಾಜನು ಯಾವ ಕೆಲಸ ಮಾಡಿದರೂ ಧರ್ಮ. ಆದರೆ ಧರ್ಮ ಸಾಧನಕ್ಕೆ ಪ್ರಜೆಗಳು ಇಟ್ಟುಕೊಂಡಿರುವ ವಸ್ತುವಿನ ಮೇಲೆ ರಾಜನಿಗೆ ಅಧಿಕಾರ ಇಲ್ಲ. ಈಗ ನೋಡಿ, ಎಲ್ಲವನ್ನೂ ನ್ಯಾಷನಲೈಸ್ ಮಾಡ್ತೀವಿ, ಎಲ್ಲವನ್ನೂ ನಾವು ತೊಗೊಳ್ತೀವಿ, ಎಲ್ಲವನ್ನೂ ಮಾಡ್ತೀವಿ ಅಂತ ಸರ್ಕಾರ ಮಾಡೋದಕ್ಕೆ ಹೋದರೆ ಹೇಗೆ ಸಾಧ್ಯ? ಯಾರೋ ಒಂದು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಧರ್ಮಸ್ಥಳದಲ್ಲಿ ದೇವಸ್ಥಾನ, ಅದು ಸರ್ಕಾರದ ಸೊತ್ತಲ್ಲ, ಖಾಸಗಿಯಾಗಿ ವೀರೇಂದ್ರ ಹೆಗ್ಗಡೆಯವರ ವಂಶ ಪಾರಂಪರ್ಯವಾಗಿ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಧಾರ್ಮಿಕವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅಂಥದ್ದನ್ನು ಸರ್ಕಾರ ತೆಗೆದುಕೊಳ್ಳೋ ಹಾಗಿಲ್ಲ. ಯಾವುದೇ ಒಂದು ಒಳ್ಳೆಯ ಸಂಸ್ಥೆ, ಈಗ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಸರ್ಕಾರದ ಕೈಗೆ ಬಂದರೆ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯವ? ಅಲ್ಲಿಂದ ಆರಂಭವಾಗುತ್ತೆ. ಹಾಗಾಗಿ ತಾನು ಮಾಡಬಹುದಾದ ಕೆಲಸವನ್ನು ತನಗಿಂತ ಉತ್ಕೃಷ್ಟವಾಗಿ ಧರ್ಮಬದ್ಧವಾಗಿ ಯಾವುದಾದ್ರೂ ನಡೆಸ್ತಾ ಇದ್ದರೆ ಅದಕ್ಕೆಲ್ಲ ತಾನು ಮೂಗು ಹಾಕ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ಕಾನ್ಫ್ಲಿಕ್ಟ್ ನೋಡಿ ನನಗೆ ಹೆನ್ರಿ ಮತ್ತು ಬೆಕೆಟ್ ಇಬ್ಬರ ನಡುವೆ ಬಂದಂಥ ಸಂಘರ್ಷ ಇಂಗ್ಲೆಂಡ್ನ ಚರಿತ್ರೆಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ಅದರ ಬಗ್ಗೆ ನಾಟಕವೂ ಬಂತು. ಪ್ರಸಿದ್ಧನಾದ ಕವಿ ವಿಮರ್ಶಕ T.S. ಎಲಿಯಟ್ ಮರ್ಡರ್ ದಿ ಕೆಥೆಡ್ರಿಲ್ ಅಂತ ಒಂದು ನಾಟಕವಾಗಿ ಬರೆದಿದ್ದಾನೆ. ಅಲ್ಲಿ ತೋರ್ಪಡಿಸ್ತಾನೆ. ಇದ್ದಿದ್ರೊಳಗೆ ಎಲಿಯಟ್ಗೆ ಒಂದು ತತ್ವದೃಷ್ಟಿ, ಧರ್ಮದೃಷ್ಟಿ ಇತ್ತು. ಅವನಿಗೆ ಭಾರತೀಯ ದರ್ಶನಗಳ ಬಗ್ಗೆ ಒಂದು ಮಟ್ಟದ ಸಂವೇದನೆ ಇತ್ತು. ಅವನು ವೇಸ್ಟ್ಲ್ಯಾಂಡ್ ಆಗಲಿ, 4 ಕ್ವಾರ್ಟರ್ಸ್ ಆಗಲಿ, ಈ ರೀತಿಯಾದಂಥ ತತ್ವಗಳನ್ನು ತೋರ್ಪಡಿಸತ್ವೆ. ಆದರೂ ಅದು ಪೂರ್ಣವಾಗಿ ಪಾಕಗೊಂಡಂಥದ್ದಲ್ಲ. ಎಷ್ಟಾಗಲಿ ಅವನು ಡಿಕ್ಲೇರ್ ಮಾಡಿಕೊಂಡಂತೆ ಅವನು ಕ್ಯಾಥೋಲಿಕ್ ಕ್ರಿಶ್ಚಿಯನ್, ಅದರ ಚೌಕಟ್ಟಿಂದ ಆಚೆಗೆ ಅದು ಹೋಗೋದಿಲ್ಲ. ಎಷ್ಟು
ಎಷ್ಟು ಮೇಲೆ ಹಾರಬೇಕು ಅಂದರೂ ಮತ್ತೆ ನೆಲ ಬಿಟ್ಟು ಹೇಳದೆ ಅಲ್ಲಿಗೆ ಬಂದು ಬೀಳುತ್ತೆ. ಕೋಳಿ ಎಷ್ಟು ಹಾರಕ್ಕೆ ಹೋದರೂ ಕೂಡ ಅದು ಎಲ್ಲಿವರೆಗೂ ಹೋಗ್ಬೋದು, ಹಿತ್ತಲಿಂದ ಅಂಗಳಕ್ಕೆ, ಅಂಗಳಿಂದ ಹಿತ್ತಲಕ್ಕೆ, ಅಷ್ಟಕ್ಕಿಂತ ಹಾರೋಕ್ಕಾಗೋದಿಲ್ಲ. ಎತ್ತರದಿಂದ ಕೆಳಕ್ಕೆ ಹಾರ್ಬೋದೇ ಹೊರತು ಕೆಳಗಿಂದ ಮೇಲಕ್ಕೆ ಹಾರೋಕ್ಕಾಗೋಲ್ಲ. ಹಬ್ಬ ಅಂದರೆ ಒಂದು ಹುಲ್ಲು ಬಣವೇನ ಹಾರಿಯುತ್ತಷ್ಟೇ ಹೊರತು ಇನ್ನೇನು ಮಾಡೋಲ್ಲ. ಇದಕ್ಕೆ ಬೇಕಾಗಿರುವುದು ಹಂಸಗತಿ. ಹಿಮಾಲಯದ ಶಿಖರಗಳಿಂದಲೂ ಆಚಿನ ಜಾಗಕ್ಕೆ ಕೂಡ ಹಾರಬಲ್ಲಂಥದ್ದು. ಆದರೆ ಆ ಒಂದು ಸ್ಪಷ್ಟಾಸ್ಪಷ್ಟವಾಗಿ ಆದರೂ ಆ ಸಂಘರ್ಷ ಅವನಲ್ಲಿದೆ. ಬೆಕೆಟ್ ಅದನ್ನೇ ಹೇಳ್ತಾನೆ. ಅವನು ಅಲ್ಲಿಯ ಬಿಷಪ್, ಇಲ್ಲ ಇದು ಸಾಧ್ಯ ಇಲ್ಲ, ನಿನ್ನ ಮಾತುಕತೆಗಳಿಗೆ ಒಳಪಟ್ಟು ನಿನ್ನ ಇಚ್ಛೆಗೆ ಒಳಪಟ್ಟು ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅರ್ಥಕಾಮಗಳ ಹತೋಟಿಯ ಒಳಗೆ ಧರ್ಮವನ್ನು ಇಡೋದಕ್ಕೆ ಆಗೋದಿಲ್ಲ ಅಂತಂತಾನೆ. ಆದರೆ ಹೆನ್ರಿ ಕೇಳುವುದಿಲ್ಲ. ಕಡೆಗೆ ಅವನ ಮರಣವೇ ಆಗುತ್ತೆ, ಕೊಂದು ಬಿಡ್ತಾರೆ ಅದೇ ಚರ್ಚ್ನಲ್ಲಿ. ಅದು ಮರ್ಡರ್ ಆಗಿದ್ದು ಕೆಥೆಡ್ರಲಲ್ಲಿ ಅಂತ. ಇಲ್ಲಿ ಹಾಗಾಗೋಲ್ಲ. ಅಂದರೆ ಇಂಗ್ಲೆಂಡಿನಂಥ ದೇಶದಲ್ಲಿ ಅರ್ಥಕಾಮಗಳ ಮೇಲಾಟ ಧರ್ಮದ ಮೇಲೆ ಆಗಬಹುದು, ಆಗುವುದರಿಂದ ಏನು ಅನರ್ಥ ಆಗುತ್ತೆ ಅಂತ ತೋರಿಸಿದ್ರೆ ಇಲ್ಲಿ ಹಾಗಾಗೋಲ್ಲ. ಎರಡನ್ನೂ ತೋರ್ಪಡಿಸ್ತಾರೆ. ಉದಾಹರಣೆಗೆ ಇಲ್ಲಿಯೇ ಬರುತ್ತೆ, ಜಮದಗ್ನಿ ಭೃಗುಗಳು ಭೋಗಪಾರಾಯಣರು. ಅವರ ಮೇಲೆ ಒಬ್ಬ ಕಾರ್ತವೀರ್ಯ ಅರ್ಜುನ, ಕೃತವೀರ್ಯನ ಮಗ, ಹೈಹಯ ವಂಶೀಯ, ಅವನು ದಂಡೆತ್ತಿ ಬಂಡಾಯ ಎದ್ದು ಬಂದವನು. ತಾನೂ ಹಾಳಾಗಿ ಜಮದಗ್ನಿಯೂ ಸತ್ತು ಭೃಗುವಂಶ, ಹೈಹಯ ವಂಶ, ಕ್ಷತ್ರಿಯ ವಂಶವೇ ನಾಶ ಆಗುತ್ತೆ, ಎಲ್ಲ ರಕ್ತಪಾತದಲ್ಲಿ ಮುಗಿಯುತ್ತೆ. ಆದರೆ ಒಬ್ಬ ವಸಿಷ್ಠನ ಮೇಲೆ ಕತ್ತಿ ಎತ್ತಿದ ವಿಶ್ವಾಮಿತ್ರ ಮತ್ತೊಬ್ಬ ವಸಿಷ್ಠನಾಗಿ ಮಾರ್ಪಡ್ತಾನೆ ಅಂತ ಅನ್ನುವಂಥದ್ದು. ಅಂದರೆ ಎರಡೂ ಮಾಡೆಲ್ನ ನಮ್ಮಲ್ಲಿ ಇಟ್ಟು ತೋರಿಸ್ತಾರೆ. ನಮ್ಮ ಅಪಾರವಾದ ವೈವಿಧ್ಯ, ಆಳ, ಅಗಲ, ಉದ್ದ, ಎತ್ತರ ಎಲ್ಲದರಿಂದಲೂ ದೊಡ್ಡದು ಅಂತ ಗೊತ್ತಾಗುತ್ತೆ. ಆಮೇಲೆ ಅವನು ಬೇಕು ಬೇಕು ಅಂತ ಕೇಳ್ತಾನೆ. ನೋಡಿ, ಅದಕ್ಕೆ ರಾಮಾಯಣದಲ್ಲಿಯೇ ಹೇಳ್ತಾನೆ, ರತ್ನಂ ಹಿ ಭಗವನ್ನೇತದ್ ರತ್ನಹಾರೀಚ ಪಾರ್ಥಿವ ಅಂತ. ಇದೊಂದು ರತ್ನ, ಧೇನು ರತ್ನ. ರಾಜ ರತ್ನಹಾರೀಚ ಪಾರ್ಥಿವ. ಅವನು ಕ್ಷತ್ರಿಯನ ಡೆಫಿನೇಷನ್, ರಾಜನ ಲಕ್ಷಣವನ್ನು ಏನಂತ ಹೇಳ್ತಾನೆ ಅಂದರೆ, ಎಲ್ಲಿ ಒಳ್ಳೆಯದಿದ್ದರೂ ಅದನ್ನು ಲಪಟಾಯಿಸ್ಕೊಂಡು ಬಂದುಬಿಡಬೇಕು ಅಷ್ಟೇ, ಅದು ರಾಜನ ಲಕ್ಷಣ ಅಂತ ಹೇಳ್ಬಿಟ್ಟು. ಅದೆಲ್ಲ ಯಾವುದು ಒಳ್ಳೆಯದಿದ್ದರೂ ಅದನ್ನು ನಿರ್ಮಾಣ ಮಾಡಿ ತೋರಿಸ್ತೀನಿ ಅಂತ ಅನ್ನುವಂಥದ್ದು. ಡಿ ವಿ ಜಿಯವರು ಹೂ ಇಸ್ ಎ ಸ್ಟೇಟ್ಸ್ಮನ್ ಅನ್ನುವಂಥದ್ದಕ್ಕೆ ಒಂದು ಲಕ್ಷಣವನ್ನು ಕೊಡ್ತಾರೆ. ರಾಮಣೀಯ ಕವೆಂದು ಬಿಸುಸುಯ್ಯಲ್, ಅದು ಕವಿತೆ. ಒಳ್ಳೆ ಸುಂದರವಾದ ವಿಷನ್, ದರ್ಶನವನ್ನು ಕೊಡುವುದು ಕವಿತೆ. ಆದರೆ ಭೂಮಿಗದ ನೆಟುಕಿಸುವೆ ಬೆಸಕ ರಾಜ್ಯಕತೆ, ಅದನ್ನು ಭೂಮಿಯ ಮಟ್ಟಕ್ಕೆ ಐ ಶಾಲ್ ಮೇಕ್ ಇಟ್ ಎ ರಿಯಾಲಿಟಿ ಅಂತ ಹೇಳುವಂಥದ್ದು ರಾಜ್ಯಕತೆ. ರಾಜ್ಯತಂತ್ರ ದುರಂಧರ ಸ್ಟೇಟ್ಸ್ಮನ್ನ ಕೆಲಸ ಅಂಥದ್ದು. ಇನ್ನೊಂದು ಕಡೆ ಇರುವುದನ್ನು ಅನಾಮತ್ತಾಗಿ ಲಪಟಾಯಿಸ್ಕೊಂಡು ಬಂದುಬಿಡ್ತೀನಿ ಅಂತನ್ನುವಂಥದ್ದು ಅಲ್ಲ, ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಎನ್ನುವಂಥದ್ದು ಅಂತ. ಮತ್ತು ವಸಿಷ್ಠರು ಹೇಳ್ತಾರೆ, ಹೀಗೆಲ್ಲ ಅಪಹರಣ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ. ರಾಮಾಯಣದ ಬಾಲಕಾಂಡದ 33ನೇ ಸರ್ಗ ಅಂತ ನನಗನ್ಸುತ್ತೆ, ಅಲ್ಲಿ ಬರುತ್ತೆ, ಶಾಶ್ವತಿ ಶಬಲಾ ಮಹ್ಯಂ ಕೀರ್ತಿರೇವ ಆತ್ಮವತಃ ಯಥ ಅಂತ. ಶಾಶ್ವತಿ ಶಬಲಾ ಮಹ್ಯಂ ಕೀರ್ತಿರಾತ್ಮವತೋ ಯಥ. ಆತ್ಮವಂತನ ಕೀರ್ತಿ ಇದ್ದಂತೆ ಈ ದಿವ್ಯಧೇನು ನನ್ನದು ಅಂತ. ಅಂದರೆ ಒಬ್ಬನ ಕೀರ್ತಿಯನ್ನು ಅವನಿಂದ ಕಸ್ಕೊಳ್ಳೋದಕ್ಕೆ ಸಾಧ್ಯವ. ಅವನಿಗೆ ಅಪಕೀರ್ತಿ ಉಂಟು ಮಾಡ್ಬೋದೇ ಹೊರತುನವೇ ಅವನ ಕೀರ್ತಿಯನ್ನು ನಮ್ಮದಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗ ಬಾಲಮುರಳಿ ಕೃಷ್ಣ ಲೋಕಪ್ರಸಿದ್ಧರಾದ ಗಾಯಕ, ವಾಗ್ಗೇಯಕಾರ, ವಾದಕ ಅಂತನ್ನುವ ಕೀರ್ತಿಯನ್ನು ನಾವು ನಮ್ಮದಾಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕೀರ್ತಿನ ಹಾಳು ಮಾಡ್ಬೋದು ಬೇಕಿದ್ದರೆ, ಗಾಸಿಪ್ಪುಗಳು ಹೊರಡಿಸಿ ಮತ್ತೊಂದು ಮಗದೊಂದು ಏನೇನೋ ಮಾಡಿ, ಅದು ತಾತ್ಕಾಲಿಕ. ಆದರೆ ಅದನ್ನು ನಮ್ಮದಾಗಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸೂರ್ಯನ ಬೆಳಕನ್ನು ನಮ್ಮದನ್ನಾಗಿಸಿಕೊಂಡು ಸೂರ್ಯನನ್ನು ಹತಪ್ರಭ ಮಾಡೋದು ಹೇಗೆ ಅಸಾಧ್ಯವೋ ಆ ರೀತಿಯಲ್ಲಿ ಇದು ನನ್ನ ಸೊತ್ತಲ್ಲ, ದೇವತೆಗಳು ನನ್ನಲ್ಲಿ ಇಟ್ಟು ಹೋಗಿದ್ದಾರೆ. ಅದರಿಂದ ನನಗೆ ಅದರ ಮೇಲೆ ಅಧಿಕಾರ ಇಲ್ಲದೆ ಇದ್ದಾಗ ನಿನಗೆ ಹೇಗಿರೋದಕ್ಕೆ ಸಾಧ್ಯ ಅಂತನ್ನುವುದು. ಅದಕ್ಕೆ ಅವನು ಒಪ್ಕೊಳ್ಳೋದಿಲ್ಲ. ಇಲ್ಲಿ ನಾವು ನೋಡಬೇಕಾದದ್ದು ಅದೇ, ನಂದಿನಿ ಋತದ ಸಂಕೇತ. ಋತ ವಿಶ್ವ ವ್ಯವಸ್ಥೆ, ವಿಶ್ವದ ತಾತ್ವಿಕವಾದ ಅಲೌಕಿಕವಾದಂಥ ವ್ಯವಸ್ಥೆ ಏನು ಅಂತ ತೋರ್ಪಡಿಸ್ಕೊಡುವಂಥದ್ದು. ಕಾಸ್ಮಿಕ್ ಆರ್ಡರ್ ಅಂತಲೇ ಕರಿತೀವಲ್ಲ. ಆ ನಂದಿನಿಯನ್ನು ಕೆಣಕೋದಿಕ್ಕೆ ಹೋಗುವುದು ಅಂತಂದರೆ ಒನ್ ಈಸ್ ಗೋಯಿಂಗ್ ಟು ಟ್ಯಾಂಪರ್ ದಿ ಕಾಸ್ಮಿಕ್ ಆರ್ಡರ್. ಹಾಗೆ ಮಾಡಿದ್ರೆ ಸರ್ವನಾಶ ತಪ್ಪಲ್ಲ. ಇವತ್ತು ಮಾನವ ಮಾಡೋದಕ್ಕೆ ಹೊರಟದ್ದು ಅದೇನೆ. ವಿಶ್ವದ ವ್ಯವಸ್ಥೆಗಳನ್ನೆಲ್ಲ ಹಾಳು ಮಾಡೋದಕ್ಕೆ ಹೊರಟಿದ್ದಾನೆ. ಅದು ಅವನನ್ನೇ ಹಾಳು ಮಾಡ್ತಾ ಇದೆ. ಅವನು ಆ ಹಸುವನ್ನು ತನ್ನದನ್ನಾಗಿಸಿಕೊಳ್ಳೋದಕ್ಕೆ ನುಗ್ಗುತ್ತಾನೆ. ನುಗ್ಗಿದ್ರೆ ಸರ್ವನಾಶ ಆಗುತ್ತೆ. ಅದನ್ನು ನಾವು ಮುಂದೆ ಅವನ ಸೈನ್ಯವೆಲ್ಲ ಹಾಳಾಗುವಂಥ ಚಿತ್ರಣದಲ್ಲಿ ನೋಡ್ತೀವಿ. ಆ ಹೊತ್ತಿಗೆ ನಂದಿನಿ ಧೇನು ಬರೋದನ್ನು ಅರುಂಧತಿ ನೋಡ್ತಾಳೆ. ಬಹಳ ಚೆನ್ನಾಗಿದೆ. ಸಣ್ಣ ಗಂಟೆಗಳ ದನಿಯು ಎತ್ತಲೋ ಯೋಚನೆಯಲ್ಲಿ ಮುಳುಗಿದ್ದ ಮನಸ್ಸನ್ನು ಹೊರಕ್ಕೆಳೆಯಿತು. ಅರುಂಧತಿ ತಿರುಗಿ ನೋಡಿದರು.
ನಂದಿನಿ ಬರುತ್ತಿದ್ದಾಳೆ. ಸಮೃದ್ಧಿಯು ಶಾಂತಿಯು ಮೂರ್ತಿಗೊಂಡಂತೆ ಸೌಭಾಗ್ಯ ಲಕ್ಷ್ಮಿಯ ಪ್ರತಿಬಿಂಬವೆಂಬಂತೆ ಬರುತ್ತಿದ್ದಾಳೆ. ಕರೆದಿದ್ದರೂ ಪೂರ್ಣವಾಗಿರುವ ಕೆಚ್ಚಲು ಹಾಗೆ ಹೀಗೆ ಹೊಯ್ದಾಡುತ್ತಾ ಯಾರಿಗೆ ಏನು ಬೇಕು, ಯಾವ ವರ ಬೇಕು ಎಂದು ಹುಡುಕುವಂತಿದೆ. ಇದು ಕಾಳಿದಾಸ ಬರೀತಾನೆ. ಆ ಗೊರಸಿನಿಂದ ಮೇಲೆ ಕೇಳುವಂಥ ಧೂಳು ಮೇಧ್ಯಾದವಭೃತಾದಪಿ ಅಂತ. ಯಜ್ಞ ಮಾಡುವಾಗ ಕಡೆಯಲ್ಲಿ ಅವಭೃತ ಸ್ನಾನ ಅಂತ ಮಾಡ್ತಾರೆ. ಅವಭೃತ ಸ್ನಾನ ಪರಮ ಪಾವನಕಾರಿಯಾದದ್ದು. ಯಜ್ಞ ದೀಕ್ಷಿತರ ಜೊತೆಯಲ್ಲಿ ಎಲ್ಲ ಋತ್ವಿಜರು ನೀರಿಗಿಳಿತಾರೆ. ಆಮೇಲೆ ಮಿಕ್ಕವರು ಕೂಡ ಆ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಆ ಜಲದಲ್ಲಿ ಅವಭೃತಯಷ್ಟಿ ಮಾಡ್ತಾರೆ. ಅವಭೃತಯಷ್ಟಿ ಆದಮೇಲೆ ಅವಭೃತ ಸ್ನಾನ. ಹಾಗೆ ಆ ಅವಭೃತ ಸ್ನಾನಕ್ಕಿಂತಲೂ ಪಾವನಕಾರಿಯಾದದ್ದು ಆ ರಜಸ್ಸು ಖುರೋದ್ಧೂತವಾದದ್ದು, ಗೊರಸಿನಿಂದ ಏಳುವಂಥದ್ದು. ಮತ್ತು ಕುಂಡೋಧ್ನಿ ಕೊಡಗೆಚ್ಚಲಿನ ಆ ಹಸು ಬರ್ತಾ ಇದ್ದರೆ ಹಾಗೆ ಹೀಗೆ ಹೊಯ್ದಾಡ್ತಾ ಇತ್ತು ಅಂತ ಕಾಳಿದಾಸ ರಘುವಂಶದ ಮೊದಲನೇ ಸರ್ಗದ ಕಡೆಯಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ಹಾಗೆ ಬಳಸ್ಕೊಂಡಿದ್ದಾರೆ. ಇದು ವಿಶ್ವಾಮಿತ್ರನ ಕಥೆ ಮಾತ್ರ ಓದಿಕೊಂಡು ಅಥವಾ ಅದಕ್ಕೆ ವೇದದಲ್ಲಿ ಏನು ಬರುತ್ತೆ, ಉಪನಿಷತ್ತಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಮಾಡಿಕೊಂಡವ್ರಿಗೆ ಆಗೋದಿಲ್ಲ. ಇಡೀ ಸಂಸ್ಕೃತ ಸಾಹಿತ್ಯ, ಭಾರತೀಯ ಸಂಸ್ಕೃತಿ ಹೃದ್ಗತವಾಗಿರಬೇಕು. ಕೇಸರಿಯ ಬಣ್ಣದ ಕೆಂಪು ಹಸು ಜಗತ್ತಿನ ಸೌಭಾಗ್ಯವನ್ನೆಲ್ಲ ರಾಶಿಗೂಡಿಸಿ ಅದರ ಮೇಲೆ ಒಂದು ತಿಲಕವಿಟ್ಟಂತೆ ಆಕೆಯ ಮುಖದಲ್ಲಿ ಒಂದು ಬೆಳ್ಳನೆಯ ಲಾಂಛನ. ಲಲಾಟೋದಯಮಾ ಭುಗ್ನಂ ಪಲ್ಲವ ಸ್ನಿಗ್ಧ ಪಾಟಲ ಬಿಭ್ರತಿ ಶ್ವೇತರೋಮಾಂಕಂ ಸಂಧ್ಯೆ ವಶಶಿನಂ ನವಂ ಅಂತ ಕಾಳಿದಾಸ ಹೇಳ್ತಾನೆ. ಹಣೆಯ ಒಂದು ಭಾಗ ಬಿಟ್ಟು ಇನ್ನು ಮೈಯೆಲ್ಲ ಕೆಂಪಾದ ಚಿಗುರಿನಂಥ ಬಣ್ಣ. ಪಲ್ಲವ ಸ್ನಿಗ್ಧ ಪಾಟಲ. ಆ ಶ್ವೇತ ರೋಮಾಂಕ ಹಣೆಯ ಲಾಂಛನ, ಕಲ್ಯಾಣ ಲಾಂಛನ ಅಂತ ಕರೀತಾರೆ. ಅದು ಹೇಗಿತ್ತು ಅಂತಂದರೆ ಸಾಯಂಕಾಲದ ಕೆಂಬಣ್ಣದ ಹೊಂಬಣ್ಣದ ಆಗಸದಲ್ಲಿ ಮೂಡಿದ ಪೂರ್ಣಚಂದ್ರನ ಗುರುತಿನಂತೆ ಇತ್ತು ಅಂತ. ಪೂರ್ವಾಕಾಶದಲ್ಲಿ ಪೂರ್ಣಿಮೆಯ ಆಸುಪಾಸಿನ ದಿವಸಗಳಲ್ಲಿ ಚಂದ್ರೋದಯ ಬೇಗ ಆಗುತ್ತಲ್ಲ, ಆ ಕೆಂಬಣ್ಣದ ಮೇಲೆ ಆ ಬಿಳುಪು ಚಂದ್ರ ಇಷ್ಟು ಸೊಗಸಾಗಿ ಕಾಣಿಸ್ತಾನೆ. ಆ ಹಣೆ ಆಗಿತ್ತು ಅಂತ ಹೇಳಿಬಿಟ್ಟಿದನು ಕಾಳಿದಾಸ ಕೊಡ್ತಾನೆ. ಇವರು ಸೌಭಾಗ್ಯ ದೇವತೆಯ ತಿಲಕದಂತೆ ಇತ್ತು. ಕೊಂಬುಗಳು ಸೌಭಾಗ್ಯ ದೇವಿಯ ಮಂದಿರದ ಗೋಪುರದ ಮೇಲೆ ಇಟ್ಟ ಶಿಖರಗಳು ಆಗಿದ್ದುವು ಅಂತ ಹೇಳಿಬಿಟ್ಟು ಹಸುವಿನ ವರ್ಣನೆ ಮಾಡ್ತಾರೆ. ನನಗೆ ಮೊದಲು ದೇವರು ಅವರ ಬರವಣಿಗೆ ಹಿಡಿದಿದ್ದು, ಮನಸ್ಸಿಗೆ ಮುಟ್ಟಿದ್ದು ಈ ಚಿತ್ರಣವನ್ನು ಓದ್ದಾಗಲಿಂದ. ನನಗೆ ಮೊದಲಿಂದಲೂ ಹಸು ಅಂದರೆ ಬಹಳ ಇಷ್ಟ ಇದ್ದದ್ದು. ಆಗೆಲ್ಲ ಹಸುವನ್ನು ಕಟ್ಟಿಕೊಳ್ಳೇಬೇಕು, ಅದಕ್ಕೆ ಸೇವೆ ಮಾಡಬೇಕು ಅಂತ ಬಹಳ ಉನ್ಮಾದದಿಂದ ಇದ್ದಂಥ ಕಾಲ. ವಸ್ತುಸ್ಥಿತಿಯಲ್ಲಿ ಇಡೀ ಈ ಕೃತಿಯೇ ಆ ಗೋ ಸೇವೆಯ ಹಿನ್ನೆಲೆಯಲ್ಲಿ ಕಾಣಬೇಕಾದದ್ದು. ಗೋವು ಅನ್ನೋದಕ್ಕಿರುವ ದಶವಿಧ ಅರ್ಥಗಳಲ್ಲಿ ಒಂದು ಜ್ಞಾನ. ವಸಿಷ್ಠರು ಜ್ಞಾನವನ್ನು ಸೊತ್ತಾಗಿ ಹೊಂದಿದವರು ಮತ್ತು ಜ್ಞಾನದ ಮೇಲೆ ಯಾರೂ ಕೂಡ ಹತೋಟಿನ ಸಾಧಿಸೋದಕ್ಕಾಗೋದಿಲ್ಲ. ಯಾರೂ ಜ್ಞಾನವನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಕ್ಕಾಗೋಲ್ಲ. ಒನ್ ಮೇ ಕ್ಯಾಪಿಟಲೈಸ್ ಇನ್ಫಾರ್ಮೇಷನ್ ಬಟ್ ನನ್ ಕ್ಯಾನ್ ಕ್ಯಾಪಿಟಲೈಸ್ ವಿಸ್ಡಮ್. ಯಾಕೆ? ಜ್ಞಾನ ಯಾರ ಕೈಯಲ್ಲೂ ಸೊತ್ತಾಗಿಲ್ಲ, ನಿಲ್ಲೋಕ್ಕಾಗೋಲ್ಲ. ಆದರೆ ಇನ್ಫಾರ್ಮೇಷನ್, ಮಾಹಿತಿ ಇರಬಲ್ಲದು. ಮಾಹಿತಿಯಿಂದಾಗಿ ಅರ್ಥಕಾಮಗಳು ಸಾಧಿತವಾಗುತ್ತದೆ. ಆದರೆ ಧರ್ಮ ಮೋಕ್ಷಗಳು ವಿಸ್ಡಮ್, ಜ್ಞಾನದಿಂದ ಮಾತ್ರ ಬರುವುದಕ್ಕೆ ಸಾಧ್ಯ. ವಸಿಷ್ಠರು ಆ ರೀತಿಯಾದಂಥ ಒಂದು ವಿಶೇಷವಾದ ಪರವಿದ್ಯೆಯ ಸ್ತರದಲ್ಲಿದ್ದಂಥವರು. ಗೋ ಅನ್ನೋದು ಆ ಅರ್ಥದಲ್ಲಿ. ಅದನ್ನು ಕಂಡು ವಿಶ್ವಾಮಿತ್ರ ಕರುಬಿದ್ರೆ ಏನು ಮಾಡೋದಕ್ಕೆ ಸಾಧ್ಯ? ಅವನು ಮತ್ತೊಂದು ವಸಿಷ್ಠನಾಗದೆ ಆ ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗೋಲ್ಲ. ಅವನು ವಿಶ್ವಾಮಿತ್ರ ಕೌಶಿಕನಾಗಿದ್ದು, ರಾಜ ವಿಶ್ವರಥನಾಗಿದ್ದು ಇದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟೆ. ಆದರೆ ಯಾವಾಗ ಅವನು ವಿಶ್ವಾಮಿತ್ರನಾಗ್ತಾನೋ ಆಗ ನಂದಿನಿಯನ್ನು ಇಟ್ಕೊಳ್ಬೇಕು ಅನ್ನೋ ಬಯಕೆ ಅವನಿಗಿರೋದಿಲ್ಲ. ಯಾರು ಬಯಕೆಯನ್ನು ಮೀರಿದವರಾಗ್ತಾರೋ ಅವರಿಗೆಲ್ಲ ಅವುಗಳು ಬಂದು ಸೇರುತ್ತವೆ. ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಯ ಇತ್ತದ್ವಿದು ತೈಮೇ ಸಮಾಸತೆ. ಆಮೇಲೆ ಆ ನಂದಿನಿಯನ್ನು ಕಂಡು ಅರುಂಧತಿ ಸತ್ಕಾರಗಳನ್ನು ಮಾಡ್ತಾಳೆ ಅಂತೆಲ್ಲ ಬರುತ್ತೆ. ಮತ್ತು ನಂದಿನಿಯನ್ನು ಲಪಟಾಯಿಸೋದಕ್ಕೆ ಪುರೋಹಿತಾದಿಗಳು ಎಲ್ಲರೂ ಪ್ರಯತ್ನ ಪಡ್ತಾರೆ. ವಿಶ್ವಾಮಿತ್ರನ ಒಂದು ಒತ್ತಾಯದಂತೆ. ನೋಡಿ ಅವರ ಮೀಮಾಂಸಾ ಶಾಸ್ತ್ರದ ಪಾಂಡಿತ್ಯ ಎಷ್ಟು ಚೆನ್ನಾಗಿ ಬಳಕೆಗೆ ಬರುತ್ತೆ ಅಂತ. ನಂದಿನಿ ಬ್ರಾಹ್ಮಣನಿಗೆ ಹೇಳ್ತಾಳೆ, ಬ್ರಹ್ಮದತ್ತವಾದದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಅಥವಾ ಅನ್ಯಥಾ ವಿನಿಯೋಗಿಸಲು ದೇವೇಂದ್ರನಿಗೂ ಅಧಿಕಾರವಿಲ್ಲ ಅಂತ. ಒಮ್ಮೆ ಬ್ರಹ್ಮಸ್ವ ಆದದ್ದನ್ನು ಯಾರೂ ಕಿತ್ತುಕೊಳ್ಳೋಕ್ಕಾಗೋಲ್ಲ ಅಂತ. ಒಮ್ಮೆ ಜ್ಞಾನಕ್ಕೆ ಸಮರ್ಪಿತವಾದದ್ದನ್ನು ಯಾರೂ ಏನೂ ಮಾಡೋಕ್ಕಾಗೋಲ್ಲ. ಅಂದರೆ ವಿಶ್ವದ ಬೆಳವಣಿಗೆಗಾಗಿ, ವಿಶ್ವಹಿತಕ್ಕಾಗಿ ಮೀಸಲಿಟ್ಟದ್ದನ್ನು ಯಾರೂ ನುಂಗಬಾರದು. ಈಗ ನೋಡಿ, ಇನ್ಫಾರ್ಮೇಷನ್ ಅಂತನ್ನೋದನ್ನು ನಾನು ಇವನು ಅಂತ ಕ್ಲೈಮ್ ಮಾಡಬಹುದಾದರೂ ಅದು ಒಂದು ರೈಟ್ ಒಂದಷ್ಟು ದಿವಸ ಆದಮೇಲೆ ಎಕ್ಸ್ಪೈರ್ ಆಗಿಬಿಡುತ್ತೆ. ಯಾರೂ ಕಾಪಿರೈಟನ್ನು ಇಟ್ಕೊಳ್ಳೋಕ್ಕಾಗೋಲ್ಲ, ಅದು ವಿಶ್ವಜನೀನವಾಗಿಬಿಡುತ್ತೆ ಅಂತ ಈಗೆಲ್ಲ ಮಾಡ್ತಾ ಇದ್ದಾನೆ.
ಹಾಗೆಯೇ ಈಗ ಅಂಟಾರ್ಟಿಕಾ ಯಾವ ದೇಶದ ಸೊತ್ತು ಅಲ್ಲ, ಅದು ಎಲ್ಲರಿಗೂ ಬಳಕೆಗಿರುವಂಥದ್ದು. ಈಗ ವರ್ಲ್ಡ್ ಹೆರಿಟೇಜ್ ಅಂತ ಹೇಳ್ಬಿಟ್ಟಿದನುವೆ. ಈ ರೀತಿಯಾದ ಡಿಕ್ಲರೇಷನ್ಸ್ ಮಾಡುವುದು ಯಾವುದನ್ನು ತೋರಿಸುತ್ತೆ? ಇದೇ ರೀತಿ ಯಾರೊಬ್ಬರೂ ಅದರ ಮೇಲೆ ಹಕ್ಕನ್ನು ತೋರಿಸೋಕ್ಕಾಗೋಲ್ಲ, ಎಲ್ಲರೂ ಅದರ ಡಿವಿಡೆಂಡ್ಸ್ ಅಂತ ಲಾಭಾಂಶಗಳನ್ನು ಪಡ್ಕೊಳ್ಬಹುದು. ಆದರೆ ಸ್ವಾಮ್ಯವನ್ನು ಮಾತ್ರ ಯಾರೂ ಮಾಡ್ಕೊಳ್ಳೋಕ್ಕಾಗೋಲ್ಲ. ಈ ದೃಷ್ಟಿಯಿಂದಲೇ ಜ್ಞಾನಿ ಆದವನು ಯಾರಿಗೂ ಪ್ರಜೆ ಅಲ್ಲ, ಅವನು ಯಾರಿಗೂ ಆನ್ಸರಬಲ್ ಅಲ್ಲ. ಅವನು ಏನಿದ್ರೂ ಜಗತ್ಪೋಷಕವಾದಂಥ ಚೈತನ್ಯಕ್ಕೆ ಸೋಮೋವ ಯೇಷ ಬ್ರಾಹ್ಮಣ ನಾಮ್ರಾಜ ಅಂತ ವೇದದಲ್ಲಿ ಬರ್ತಿಲ್ಲ. ಬ್ರಾಹ್ಮಣರ ರಾಜ ಸೋಮ ಅಂದರೆ, ಬ್ರಾಹ್ಮಣ ಅಂದರೆ ಜ್ಞಾನಿ, ಜ್ಞಾನೋಪಾಸಕ, ಜನ್ಮ ಮಾತ್ರದ ಮೂರೆಳೆಯಿಂದ ಬ್ರಾಹ್ಮಣ ಅಂತ ಅಲ್ಲ. ಅವನು ಯಾರ ಅಧೀನದಲ್ಲೂ ಇಲ್ಲ, ಯಾರ ತಪ್ಪು ಸರಿಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಸ್ಥಾನ ಗೌರವ ಅವನಿಗಿರುತ್ತೆ. ಮತ್ತು ಆ ಋತಕ್ಕೆ ಬದ್ಧನಾಗಿ ನಿಸ್ಪೃಹನಾಗಿ ಅವನು ಬಾಳ್ತಾನೆ, ಅಶ್ವಸ್ತನಿಕನಾಗಿ ನಾಳೆ ಏನು ಅನ್ನುವ ಚಿಂತೆ ಮಾಡಿಕೊಳ್ಳದೆ ಬದುಕ್ತಾನೆ. ಈ ದೃಷ್ಟಿಯಿಂದ ನಾವು ನೋಡಿದಾಗ ಗೊತ್ತಾಗುತ್ತೆ ವಸಿಷ್ಠರು ಎಂಥವರು ಅಂತ. ಅದನ್ನು ಅವಳು ಹೇಳ್ತಾಳೆ ನಂದಿನಿ. ಇದು ದೇವತೆಗಳು ಬ್ರಹ್ಮನೇ ಕೊಟ್ಟಿದ್ದು, ಬ್ರಹ್ಮದತ್ತವಾದದ್ದು, ಬ್ರಹ್ಮಾರ್ಪಿತವಾದದ್ದು. ಅಗ್ನಿಗೆ ಹಾಕಿದ ಆಹುತಿಯನ್ನು ಮತ್ತೆ ವಾಪಸ್ ತೊಗೊಳಕ್ಕೆ ಹೇಗಾಗಲ್ವೋ ಹಾಗೆ ಆಗುವಂಥದ್ದು ಅಲ್ಲ ಅಂತ. ಸ್ವದತ್ತಾಂ ಪರದತ್ತಾಂ ವಾ ಯೋಹರೇತ ವಸುಂಧರಾಂ ಷಷ್ಠಿರ್ವರ್ಷಸಹಸ್ರಾಣಿ ವಿಷ್ಠಾಯಾಂ ಜಾಯತೆ ಕೃಮಿ. ಒಂದು ಶಾಸನಗಳಲ್ಲಿ ಬರುವಂಥ ಶ್ಲೋಕ, ಸ್ಮೃತಿಗಳಲ್ಲಿರುವಂಥದ್ದಿದು. ತಾನಾಗಲಿ ಬೇರೆಯವರಾಗಲಿ ವಿಪ್ರಸ್ವ ಅಂತ ಕೊಟ್ಟಿದ್ದನ್ನು ಯಾವನು ಕಿತ್ಕೊಳ್ಳೋಕ್ಕಾಗೋಲ್ಲ. ಅವನು ಕಿತ್ಕೊಂಡಿದ್ದೇ ಆದ ಪಕ್ಷದಲ್ಲಿ 60,000 ವರ್ಷ ಕಾಲ ಚರಂಡಿಯಲ್ಲಿ ಹುಳವಾಗಿರ್ತಾನೆ ಅಂತ ಅಲ್ಲಿ ಡಿಕ್ಲರೇಷನ್ ಬಂದಿದೆ. ಆ ರೀತಿಯಾದದ್ದು. ಮತ್ತೆ ಹೇಳ್ತಾಳೆ, ನೀನು ರಾಜಾಜ್ಞೆ ಅಂತ ಹೇಳ್ತಿದ್ದೀಯಾ, ಈ ರಾಜಾಜ್ಞೆಯನ್ನು ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ಈ ದಾನಕ್ಕೆ ಬಂಧ ವಿಮೋಚನೆಯಾಗಿದೆಯೇ ಎನ್ನುವುದನ್ನು ಗಮನಿಸಬೇಕಾಗಿತ್ತು ಅಂತ. ಬಂಧ ವಿಮೋಚನೆ ಆಗದೇ ಇದ್ದರೆ ದಾನವನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಆ ಒಂದು ಮೀಮಾಂಸಾಶಾಸ್ತ್ರೀಯವಾದ ವಿವರಗಳನ್ನು ಇಲ್ಲಿ ನಾವು ನೋಡ್ತೀವಿ. ಈ ಪಾಂಡಿತ್ಯ ಎಷ್ಟು ಚೆನ್ನಾಗಿ ರಸಪೂರಕವಾಗಿ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತು ವಿಶ್ವಾಮಿತ್ರ ಸಂಪತ್ತನ್ನೆಲ್ಲ ಕಳ್ಕೊಂಡು, ತನ್ನ ಸೈನ್ಯ ಎಲ್ಲ ಸತ್ತೋಗಿ, ಮಕ್ಕಳೆಲ್ಲ ಸತ್ತೋಗಿ, ಬರಿಗೈ ಬಂಟನಾಗಿ ನಂದಿನಿಯ ಮೇಲೆ ಕೈ ಮಾಡೋಕ್ಕೆ ಹೋಗಿ ಏನೂ ಇಲ್ಲದೆ ಬಂದುಬಿಡ್ತಾನಲ್ಲ. ಬಂದಾಗ ಅವನೊಳಗಡೆ ರೋಷ, ದ್ವೇಷ, ಕಿಚ್ಚು ಒಂದೇ ಒಂದಿದೆ, ಇನ್ಯಾವುದೂ ಇಲ್ಲ. ಇತ್ತ ಕಡೆ ಅವನು ಹೀಗೆ ಸೇಡನ್ನು ಸಾಧಿಸ್ತಕ್ಕೆ ಹೊರಟಿದ್ದಾನೆ, ಹಿಮಾಲಯಕ್ಕೆ ತಪಸ್ಸು ಮಾಡೋಕ್ಕೆ ಹೊರಟಿದ್ದಾನೆ. ಇದ್ದೊಬ್ಬ ಮಗನಿಗೆ ರಾಜ್ಯ ಕೊಟ್ಟುಬಿಟ್ಟಿರುವೆ ಅಂತ ಗೊತ್ತಾಗುತ್ತೆ. ಅವನ ರಾಜಧಾನಿ ಯಾವುದು ಇಲ್ಲಿ ಹೇಳಿಲ್ಲ. ಪುರಾಣ ಇತಿಹಾಸಗಳಲ್ಲಿ ಬರುವಂತೆ ಕಾನ್ಯಕುಬ್ಜ. ಅವನ ತಂದೆ ಗಾಧಿ, ಗಾಧಿಯ ತಂದೆ ಕುಶನಾಭ, ಕುಶನಾಭ ಕಾನ್ಯಕುಬ್ಜದಲ್ಲಿ ಇದ್ದವನು. ಕನೂಜ್ ಅಂತ ಈಗ ಕರೀತಾರಲ್ಲ. ಈ ಹೊತ್ತಿನ ಇದು ಯಾವುದು ಉತ್ತರ ಭಾರತದಲ್ಲಿ ಒಂದು IIT ಎಲ್ಲ ಇದೆಯಲ್ಲ, ಕಾನ್ಪುರ್ IIT, ಕಾನ್ಪುರ್ನ ಹತ್ತಿರದಲ್ಲಿ ಕನೂಜ್ ಬರುತ್ತೆ, ಗಂಗಾ ತೀರದಲ್ಲಿರುವಂಥದ್ದು. ಅಲ್ಲಿಂದ ಅವನು ಹಿಮಾಲಯಕ್ಕೆ ಹೋಗಿದ್ದಾನೆ. ಹಿಮಾಲಯಕ್ಕೆ ಹೋಗಿದ್ದ ಸುದ್ದಿ ವಸಿಷ್ಠರಿಗೆ ಗೊತ್ತಾಗಿದೆ. ಅರುಂಧತಿಗೆ ಚಿಂತೆ, ಇನ್ನೇನು ಅಕಾಂಡ ತಾಂಡವ ಮಾಡ್ತಾನೋ ಏನೋ ಅಂತ. ಆಗ ನೋಡಿ ಅವರ ದೃಷ್ಟಿಯಿಂದ ವಸಿಷ್ಠರು ಯೋಚನೆ ಮಾಡಿ ಹೇಳ್ತಾರೆ, ದೇವಿ, ನಿಮಗೆ ಆಶ್ರಮದ ಮೇಲಿನ ಮಮತೆಯಿಂದ ಇಲ್ಲಿಯ ಯೋಚನೆಯೇ ಪ್ರಬಲವಾಗಿದೆ. ಆ ಕೌಶಿಕನ ವಿಚಾರವಾಗಿ ಅಷ್ಟು ಯೋಚಿಸು. ಲೋಕದ ರಾಜಾಧಿರಾಜನೆಲ್ಲ ಗೆದ್ದು ಬಂದವನು ಆಶ್ರಮದಲ್ಲಿ ತನ್ನ ವೀರ್ಯ ಸಂಪತ್ತೆಲ್ಲ ಪಣ ಮಾಡಿ ಸೋತು ಓಡಿ ಹೋಗಬೇಕಾಯಿತು. ಹಾಗಿರುವಾಗ ನಮ್ಮ ಮೇಲೆ ಅವನಿಗೆ ವಿದ್ವೇಷ ಬರುವುದು ಏನು ಆಶ್ಚರ್ಯ. ಅವನಿಗೆ ಇಷ್ಟು ದೊಡ್ಡ ಈಗೋ ಹರ್ಟಾಗಿದೆ. ಅದಕ್ಕಾಗಿ ಅವನು ಏನೆಲ್ಲ ಮಾಡೋದಕ್ಕೆ ಹೊರಟಿದ್ದಾನೆ ಅದನ್ನು ಗಮನಿಸಬೇಕು ನಾವು. ಅಯ್ಯೋ, ನಮ್ಮ ಆಶ್ರಮದ ಮೇಲೆ ಸೇಡು ತೀರಿಸ್ಕೊಳ್ತಾನೆ, ಇನ್ನೇನು ಮಾಡ್ತಾನೋ ಅಂತಂದರೆ ಅವನಿಗಾಗಿರೋ ಸಂಕಟ. ನಾವೀಗ ಗೆದ್ದ ಪಕ್ಷದಲ್ಲಿದ್ದೀವಿ, ಅದರಿಂದ ನಮಗೇನು ಭಾರ ಇಲ್ಲ. ಸೋತ ಪಕ್ಷದಲ್ಲಿರುವ ಪ್ರೆಷರ್, ಅದನ್ನು ಕುರಿತು ಯೋಚನೆ ಮಾಡು ಅಂತಂತಾರಲ್ಲ. ಎಷ್ಟು ದೊಡ್ಡ ದೃಷ್ಟಿ. ಬದುಕಿನ ಸಂಘರ್ಷಗಳಿಗೆ ಮತ್ತೊಂದು ಮುಖ ಇರುತ್ತೆ ಅನ್ನೋದನ್ನು ತೋರ್ಪಡಿಸ್ತಾರಲ್ಲ. ಕಲೆ ಅಂದರೆ ಕಾದಂಬರಿಯಲ್ಲಿ ಇದು. ಇಷ್ಟು ದೊಡ್ಡ ಕಾದಂಬರಿ, ಪೌರಾಣಿಕ ಕಾದಂಬರಿ ಬರೆಯುವಾಗಲೂ ಮೂಲಭೂತವಾದ ಚಿತ್ತವೃತ್ತಿ ವಿಶೇಷಗಳು, ವಿಭಾವಾನುಭಾವ ಸಾಮಗ್ರಿಯನ್ನು ಬಿಡುವುದೇ ಇಲ್ಲ. ಅದರಿಂದಲೇ ಇದು ಕಾವ್ಯ ಆಯಿತು. ನಾರಾಯಣಾಚಾರ್ಯರೋ ಮತ್ತೊಬ್ಬರೋ ಬರೆದಾಗ ಯಾಕೆ ಆಗೋಲ್ಲ ಅಂದರೆ ಈ ಕಾರಣಕ್ಕೆ. ಅವು ನಾರಾಯಣಾಚಾರ್ಯರಾಗಿಯೇ ಬರೀತಾರೆ, XYZ ಆಗಿಯೇ ಬರೀತಾರೆ ಹೊರತುನುವೆ ಆಯಾ ಪಾತ್ರಗಳಾಗಿ ಬರೆಯೋದಿಲ್ಲ. ಅವರು ಮೂಗಿನೇರದ ಸಿದ್ಧಾಂತ ಪ್ರತಿಪಾದನೆಗೆ ಬರೀತಾರೆ ಹೊರತುನುವೆ ಸಾರ್ವಜನೀನವಾದ ಸ್ಥಾಯಿ ಭಾವಗಳ ಮಟ್ಟದಲ್ಲಿ ನಿಂತು ಬರೆಯೋದಿಲ್ಲ. ಅದು ಬದುಕಬೇಕು. ಹಾಗೆ ಬದುಕಬೇಕು ಅಂತಂದರೆ ಮಡಿವಂತಿಕೆಯನ್ನು ಬಿಡಬೇಕು. ಎಲ್ಲದರೊಳಗೂ ತಾನು ಅಂತ ಸೇರಿಕೊಳ್ಳಬೇಕಾಗುತ್ತೆ. ಒಂದು ಸಿನಿಮಾ, ನಾಟಕ, ಸೊಸೈಟಿ, ಆರ್ಯ ವಿದ್ಯಾಶಾಲಾ, ಒಂದೇ ಎರಡೇ ದೇವರು ಅವ್ರು ಮಾಡಿದ್ದು ಎಲ್ಲವನ್ನೂ ಮಾಡಿದ್ರು. ಹಾಗೆ ಮಾಡಿದ್ರಿಂದ ಅವರಿಗೆ ಬಂದದ್ದು ಪರಿಪಾಕ. ಗಾಢವಾದ ಲೋಕ ಸಂಗ್ರಹ ಇರಬೇಕು. ಪುರೋಹಿತರೇ ಆಗಿದ್ದವರಿಗೆ, ಅರ್ಚಕರೇ ಆಗಿದ್ದವರಿಗೆ ಇದು ಬರೋದಕ್ಕಾಗೋದಿಲ್ಲ.
ಲೋಕಪುರೋಹಿತರು, ಲೋಕಾರ್ಚಕರು ಆಗಬೇಕಾಗತ್ತೆ. ಏಕಾಂತದಲ್ಲಿದ್ದಾಗ ಬರೋದಕ್ಕೆ ಸಾಧ್ಯ ಇಲ್ಲ, ಲೋಕಾಂತದಲ್ಲಿ ಇರಬೇಕು. ಅರೆ ಬರೀ ಲೋಕಾಂತ ಇದ್ದರೂ ಸಾಕಾಗೋಲ್ಲ, ಏಕಾಂತಕ್ಕೂ ಬರಬೇಕಾಗತ್ತೆ. ಲೋಕಾಂತದಲ್ಲಿದ್ದರೆ ಅನುಭವ ಸಿಗುತ್ತೆ, ಏಕಾಂತದಲ್ಲಿದ್ದಾಗ ಅಭಿವ್ಯಕ್ತಿ ಸಿಗುತ್ತೆ. ಬರೀ ಏಕಾಂತದಲ್ಲಿದ್ದಾಗ ಅಭಿವ್ಯಕ್ತಿ ಇರುತ್ತೆ, ಯಾವುದರದ್ದು ತನ್ನ ಅಹಂಕಾರದ್ದೇ ಅಭಿವ್ಯಕ್ತಿ ಆಗುತ್ತೆ. ತುಂಬ ಮಡಿವಂತರಾದವರು ಬರೆದಂಥ ಕಾವ್ಯಗಳನ್ನು ನಾನು ನೋಡಿದ್ದೀನಿ. ಕಟ್ಟರ್ ಬ್ರಾಹ್ಮಣರು, ಯಾವ ರಸರಕ್ತಿ ಏನೂ ಇರೋದಿಲ್ಲ. ಹಾಗೆಯೇ ಬರೀ ಲೋಕಾಂತದಲ್ಲೇ ಇದ್ದಂಥವರು ಬರೆದಿರುವಂಥದ್ದು ನೋಡಿದ್ದೀನಿ. ಅದು ಹೇಗಿರುತ್ತೆ, ಯಾವುದೋ ಒಂದು ಸೊಸೈಟಿ ವರದಿ ಇದ್ದಂತೆ ಇರುತ್ತೆ, ಯಾವುದೋ ಜನಗಣತಿಯ ರಿಪೋರ್ಟ್ ಇದ್ದಂತೆ ಇರುತ್ತೆ. ಎರಡೂ ಆಗಿರಬೇಕಲ್ವ, ಅದು ಬಹಳ ಮುಖ್ಯ. ಅನುಭವ ಅನುಭಾವ ಎರಡೂ ಸೇರಿಕೊಳ್ಳಬೇಕು, ಅದು ತುಂಬ ಕಷ್ಟ. ಭೈರಪ್ಪನವರು ಒಂದು ಕಾದಂಬರಿ ಬರೀಬೇಕಾದ್ರೆ ಎಷ್ಟೋ ಓದ್ಕೊಳ್ತಾರೆ, ಎಷ್ಟೋ ಓಡಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಮತ್ತೆ ಬರೆಯುವ ಸ್ಥಿತಿ ಬಂತು ಅಂತಂದರೆ ಜಗತ್ತನ್ನಿರಲಿ ತಮ್ಮನ್ನು ಮರೆತುಬಿಟ್ಟು ಬರೀತಾರೆ. ಹಾಗೆಯೇ ಎರಡು ಕೋಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅಂಥ ಸ್ಥಿತಿ ವಾಲ್ಮೀಕಿ ಮಹರ್ಷಿ ಧ್ಯಾನನಿಷ್ಠರಾಗಿ ಬರೆದದ್ದು ನಿಜ, ಅದಕ್ಕೆ ಮುಂಚೆ ಎಷ್ಟು ಲೋಕವನ್ನು ನೋಡಿದ್ದು. ವ್ಯಾಸರು ಇಡೀ ಮಹಾಭಾರತ ತಮ್ಮ ಕಣ್ಣೆದುರಿಗೆ ಆಗುವುದನ್ನು ನೋಡಿದ್ದಲ್ಲ, ಪಾತ್ರವೇ ಆಗಿದ್ದರು. ಮತ್ತು 3 ವರ್ಷ ವ್ರತದಲ್ಲಿದ್ದಂತೆ ಧ್ಯಾನಸ್ಥರಾಗಿದ್ದು ಬರೆದರು. ಈ ದ್ವಂದ್ವಗಳ ಅದ್ವಂದ್ವ ಸ್ಥಿತಿಯನ್ನು ಕಂಡುಕೊಳ್ಳಬೇಕಾಗುತ್ತದೆ. ಆಮೇಲೆ ಆತನ ಹೃದಯದಲ್ಲಿ ಇಷ್ಟು ತೀವ್ರವಾದ ಭಾವನೆ ಬರೆದಿದ್ದರೆ ಸಮೃದ್ಧವಾದ ಈ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ಹೇಗೆ ತೆರಳುವುದು, ನಿನಗೆ ಬೇಕಾದುದನ್ನು ತಪಸ್ಸಿನಿಂದ ಸಾಧಿಸು ಎಂದು ನಾನು ಹೇಳಿದಾಗ ಅವನು ಒಪ್ಪಲಿಲ್ಲ. ಅವ್ರು ಹೇಳ್ತಾರೆ, ನೋಡಪ್ಪ ನಿನಗಿಂಥದ್ದೊಂದು ಕೊಡಿಸೋಣ, ಒಂದು ಯಜ್ಞ ಮಾಡೋಣ, ಒಂದು ತಪಸ್ಸು ಮಾಡೋಣ ಅಂತ ಹೇಳ್ತಾರೆ. ತಪಸ್ಸು ಅಂತ ಒಂದು ಇದೆಯಲ್ಲ, ಯಜ್ಞ ಅಂತ ಇದೆಯಲ್ಲ, ನಮ್ಮ ಬಯಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಸಾಧನ, ಅದು ಅವಿಥತವಾದ ಉಪಾಯ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅದು ಎಂದೂ ಫೇಲ್ ಆಗೋದೇ ಇಲ್ಲ. ಆ ರೀತಿಯಾದ ಉಪಾಯ ಇದೆಯಲ್ಲ ಅಂತ ಆಗ ಒಪ್ಪಿಗೆ ಆಗೋಲ್ಲ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಬಂದಿದೆ, ಅವನಿಗೆ ಆ ಮನೋಧರ್ಮ ಬರೆಸೋದಕ್ಕೆ ಇಷ್ಟು ಬೇಕಾಯಿತು. ಇವತ್ತು ಬೆಳಗ್ಗೆ ಒಬ್ಬರು ಸ್ನೇಹಿತರ ಜೊತೆಗೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದೆ. ಅವರ ಮಗಳನ್ನು ಒಬ್ಬರು ಒಳ್ಳೆಯ ನೃತ್ಯ ಕೋವಿದರ ಹತ್ತಿರಕ್ಕೆ ಕಳಿಸಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಮೊದಲಿಗೆ ನಿಮಗೆ ಗೊತ್ತಿದೆಯಲ್ಲ, ಅವರು ನಾನೇ ನಿಮಗೆ ಅವರ ಪರಿಚಯ ಮಾಡಿಸಿದ್ದೆ, ನಾನು ಹೇಳಿದ್ರೆ ನನ್ನ ಮಾತನ್ನು ಎತ್ತಾಕೋದಿಲ್ಲ, ಮಾಡ್ಬೋದಾಗಿತ್ತು, ನೀವು 3 ವರ್ಷದ ಕೆಳಗೆ ಮಾಡ್ಬೋದಾಗಿತ್ತು, ಈಗ ಯಾಕೆ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳಿದ್ರೆ, ನೋಡಿ ನೀವು ಹೇಳಿದ್ರಿ, ಅರೆ ನನಗೆ ಅವರು ದೊಡ್ಡವರು ಅಂತ ಅರಿವಾಗೋದಕ್ಕೆ ಒಂದು 3 ವರ್ಷ ಬೇಕಾಯಿತು, ಏನು ಮಾಡೋಣ ಅಂತಂದರು. ಅದ್ಭುತವಾದ ಮಾತು, ಹೌದಲ್ವ? ಆಗ ನನಗೆ ಗೊತ್ತಾಯಿತು, ಯಾವ ನರ್ತಕರು ಗುರು ದೊಡ್ಡವರು ಅಂತ ನಾನು ಭಾವಿಸ್ಕೊಂಡು ಅವರು ದೊಡ್ಡವರು ಅಂತ ನನಗೂ ಜ್ಞಾನೋದಯವಾಗೋದಕ್ಕೆ ಒಂದಷ್ಟು ದಿವಸಗಳು ನನಗೂ ಬೇಕಾಯ್ತಲ್ಲ. ಹಾಗಾಗಿ ಇನ್ನೊಬ್ಬರ ಒಂದು ಅರಿವಿಗೆ ಅವಕಾಶ ನಾವು ಕೊಡಬೇಕು. ಅರುಂಧತಿ ಪಾಪ ಅದು ಗೊತ್ತಿಲ್ಲದೆ ಕೇಳ್ತಾರೆ, ವಸಿಷ್ಠರಿಗೆ ಅದು ಗೊತ್ತು. ಒಬ್ಬ ವಿಶ್ವಾಮಿತ್ರ ಸುಮ್ಮನೆ ಹೇಳಿದ್ರೆ ಸುಮ್ಮನಾಗಿ ಒಪ್ಕೊಳ್ಳೋದಿಲ್ಲ, ಅವನಿಗೊಂದಷ್ಟು ಏಟು ಪೋಟು ಆಗಬೇಕು, ಆಗಲೇ ಗೊತ್ತಾಗೋದು. ಏನು ಮಾಡೋಣ? ಅನುಭವ ಕಲಿಸುವಂಥ ಪಾಠ ತುಂಬ ಉತ್ಕೃಷ್ಟವಾದ ಪಾಠ, ಆದರೆ ಅದಕ್ಕೆ ಕೊಡಬೇಕಾದ ಫೀಸ್ ಮಾತ್ರ ಬಹಳ ದುಬಾರಿ. ಯಾರೂ ಅಲ್ಪ ಸ್ವಲ್ಪದಿಂದ ಕೊಡೋಕ್ಕಾಗೋದಿಲ್ಲ. ತುಂಬ ದೊಡ್ಡ ಬೆಲೆ ನಮ್ಮ ಅಹಂಕಾರವನ್ನು, ನಮ್ಮ ಸೌಖ್ಯವನ್ನು, ನಮ್ಮ ಶಾಂತಿಯನ್ನು ಎಲ್ಲ ಬಲಿ ಕೊಟ್ಟು ಅನುಭವದ ಪಾಠವನ್ನು ಕಲಿಬೇಕಾಗುತ್ತೆ. ಆದರೆ ಕಲಿತ ಮೇಲೆ ಬರತಕ್ಕಂಥ ಸಿದ್ಧಿ ಬಹಳ ಬಹಳ ದೊಡ್ಡದು. ಆದರೆ ನಾವು ಆಪ್ತವಾಕ್ಯವಾಗಿ ಎಷ್ಟೋ ವಿಷಯಗಳನ್ನು ಒಪ್ಪಿಕೊಳ್ಳದೇ ಇದ್ದರೆ ಆಗುವ ಅನಾಹುತ ಏನೆಂದರೆ, ಮುಪ್ಪಿನವರೆಗೂ ಪಾಠ ಕಲಿಯೋದೇ ಆಗಿಬಿಟ್ಟು ಸಾಯೋವರೆಗೂ ಸಾಮ್ ಮಾಡಿ ಮುದುಕಿ ಸೊಂಟ ಮುರಿದ್ರು ಅಂತ ಕಡೆಗೆ ಏನೂ ಇರೋದಿಲ್ಲ. ಅದಕ್ಕಾಗಿ ಅಷ್ಟೇ ಈಗ ಗುರುವನ್ನು ಉಪಸದನ ಮಾಡಬೇಕು. ಗುರುಪಸದನ ಒಬ್ಬ ದೊಡ್ಡ ವಿಷಯ ತಿಳ್ಕೊಂಡಂಥವ್ರ ಹತ್ರ ಗ್ರಂಥಗಳಿಂದ ತಿಳ್ಕೊಳ್ಬೇಕು, ಅನುಭವಕ್ಕೆ ಕಾಯೋಕ್ಕಾಗೋಲ್ಲ ಅನ್ನೋದು ಈ ಕಾರಣದಿಂದ. ಲಾಘವ, ನಮ್ಮ ಆಯುಷ್ಯ ಅಲ್ಪ, ಮಾಡಬೇಕಾದ್ದು ಅನಲ್ಪ, ಅದಕ್ಕೋಸ್ಕರ. ಆದರೆ ಪುಣ್ಯಾತ್ಮರು ಕೆಲವರಿಗೆ ಅಲ್ಪಕಾಲದಲ್ಲಿ ಮಹಾನುಭವಗಳಾಗ್ಬಿಡುತ್ತವೆ, ಅದು ಕೊಟ್ಟು ಹುಟ್ಟವರು ಅಷ್ಟೇ, ಇನ್ನೇನು ಅನ್ನೋಣ. ಮತ್ತು ಹೇಳ್ತಾರೆ, ಅವನ ಕ್ರೋಧವನ್ನು ಸುಟ್ಟು ಹದ ಮಾಡುವುದಕ್ಕೆ ಈ ನಾಶ, ಈ ಆಕ್ರೋಶ ಇಷ್ಟು ಬೇಕಾಯಿತು. ಸಾತ್ವಿಕನಾಗುವುದಕ್ಕಿಂತ ಮುಂಚೆ ತನ್ನೊಳಗಿನ ರಜಸ್ಸನ್ನು ತೊಳೆಯುವುದಕ್ಕೆಂದು ಲೋಕದಲ್ಲಿ ಒಂದು ವಿಪ್ಲವವನ್ನು ಮಾಡುವನು. ಮುಂದೇನೂ ಇದೆ ನೋಡು, ರಕ್ತಪಾತ. ಬೆಳೆದು ನಿಂತಿರುವ ಕಾಡನ್ನು ಕಡಿಯಬೇಕು ಅಥವಾ ಸುಡಬೇಕು, ಅಲ್ಲದಿದ್ದರೆ ಮತ್ತೆ ಕಾಡನ್ನು ಬೆಳೆಸುವುದಕ್ಕಾಗುವುದಿಲ್ಲ. ಪ್ರಕೃತಿಯು ಕಡಿಯುವುದಕ್ಕಿಂತ ಸುಡುವುದು ಸುಲಭವೆಂದು ಸುಡುವಳು. ಎಂಥ ಮಾತುಗಳು! ಇದು ಋಷಿಯ ಪ್ರಜ್ಞೆ ಇಲ್ಲದೆ ಇದ್ದವರು ಆಡುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ದೇವರವರ ಈ ಮಹಾತ್ರಯ ಓದುವಾಗ ಪಾಕಗೊಂಡಂಥ ಒಬ್ಬ ಮಹನೀಯ, ಒಬ್ಬ ಋಷಿಕಲ್ಪನಾದವರು ಬರಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ.
ದೊಡ್ಡ ದಿವ್ಯವಾದಂಥ ಶ್ರುತಿ ಸಾಧನೆ ಮಾಡಿರುವಂಥ ಮಹಾವಾದ್ಯವನ್ನು ಮಹಾವಾದಕ ಸುಮ್ಮನೆ ಶ್ರುತಿ ಮಾಡಿ ಸಾಪಾಸಾಗಳು ನುಡಿಸುವಾಗಲೂ ಅದು ಯಾವ ದಿವ್ಯತೆಯಿಂದ ನುಡಿಯುತ್ತೆ ಆ ಥರ ಕಾಣಿಸುತ್ತೆ. ನನಗೆ ಓದುವಂಥ ಹೋಲಿಕೆ ಒಂದೇ. ಪದ್ಮಾ ಸುಬ್ರಹ್ಮಣ್ಯಂ ಅವರು ರಾಮನೋ ಕೃಷ್ಣನೋ ಆಗಿ ಸುಮ್ಮನೆ ಒಂದು ಭಂಗಿಯಲ್ಲಿ ನಿಂತ್ಕೋತಾರೆ. ನಾನು ಏನಿಲ್ಲ ಅಂದರೂ ಒಂದು 250-300 ಜನ ನರ್ತಕರನ್ನು ನೋಡಿದ್ದೀನಿ ಅದೇ ಥರ ಭಂಗಿಯಲ್ಲಿ ನಿಂತ್ಕೊಳ್ಳೋಕ್ಕೆ ಹೋದದ್ದು, ಎಡಬಿಡಂಗಿಗಳಾಗತಕ್ಕಂಥದ್ದು ಹೇಗೆ ಅಂತ ಅನ್ನೋದು ನೋಡಿದ್ದೀನಿ. ಈಗಲೂ ನನಗೆ ನಮ್ಮ ಮಂಟಪರಿಗೆ ಹೇಳ್ತಾ ಇರ್ತೀನಿ, ರಾಮ ಅಂತ ನೀವು ಮಾಡ್ಕೊಂಡು ಕಿವಿ ಪಕ್ಕಕ್ಕೆ ಇಟ್ಕೊಂಡು ಬಿಡಬೇಡಿ, ಕೈಯನ್ನು ಒಂದು ಅಂತರದಲ್ಲಿ ಇಟ್ಕೊಳ್ಳಿ ಅಂತ. ಅಯ್ಯೋ, ನೀವು ಪದ್ಮಾ ಸುಬ್ರಹ್ಮಣ್ಯನ ನೋಡ್ಕೊಂಡಿದ್ದನ್ನು ಹೇಳಿದ್ರೆ ಹೇಗ್ರಿ ಆಗುತ್ತೆ, ನಮಗದು ಬರೋದುಂಟೆ. ಅವ್ರು ನೀನು 4 ಸರ್ತಿ ನೋಡಿದ್ರೆ ನಮ್ಮ ಗೆಜ್ಜೆ ನಾವು ಹೊಂಡ ತೆಗೆದು ಹುದುಗ್ತೀವಿ, ಹೂತು ಬಿಡ್ತೀವಿ ಅಷ್ಟೇ, ಇನ್ನು ಆಗುವಂಥದ್ದಲ್ಲ ಅಂತ. ಆ ಬಿಲ್ ಹಿಡಿದ ಕೈಗೆ, ಬಾಣ ಹಿಡಿದ ಕೈಗೆ ಅದು ಅಂತರ ಅಂತಿದೆ. ಆ ತಲೆ ಒಂದಿಷ್ಟು ಓರೆಯಾಗಬೇಕಾದ ಆ ತ್ರಿಭಂಗಿಯ ನಿಲುವು ಅಂತಿದೆ. ಅದು ನೋಡ್ಕೊಂಡು ಮಾಡೋದಕ್ಕೆ ಆಗುವುದಿಲ್ಲ. ಪೂರ್ತಿ ಆ ಶಿಲ್ಪತತ್ವ, ನೃತ್ಯ ತತ್ವ ಅಂತರ್ಗತವಾಗಿ ಅವ್ರನ್ನ ಚಿವುಟಿದ್ರೆ ಬರ್ತಕ್ಕಂಥದ್ದು ನಾಟ್ಯಶಾಸ್ತ್ರವೇ ಹೊರತುನುವೆ, ರಕ್ತ ಅಲ್ಲ. ಡಯಾಬಿಟಿಕ್ ಬ್ಲಡ್ ಅವರ ಶರೀರದಿಂದ ಸುರಿಯೋದು ಅಲ್ಲ. ಹಾಗೆ ಆಗಬೇಕಾಗುತ್ತೆ. ಅದು ನೋಡಿದ ತಕ್ಷಣ ಈ ಒಂದು ಭಂಗಿಗಾಗಿ ಇವರು ಇಷ್ಟು ಸಾಧನೆ ಮಾಡಿದ್ದಾರಾ ಅಂತ ಅನಿಸುತ್ತೆ. ಅದು ಬರೀ ರಾಮಕೃಷ್ಣನೋ ವೆಂಕಟೇಶನೋ ಪಾಂಡುರಂಗನೋ ಯಾವುದಿದ್ರೂ ಅದು ಹಾಗೆ ಕಾಣಿಸುತ್ತೆ. ಆ ದೇವತೆಗಳೇ ಬೇಕಾದ್ರೆ ತಮ್ಮ ಪಾಶ್ಚರ್ನ ಕರೆಕ್ಟ್ ಮಾಡ್ಕೊಳ್ಬೋದು, ಹೇಗಿರಬೇಕು ಏನು ಅಂತನ್ನುವಂಥದ್ದು. ಇದು 1-2 ಭಂಗಿಗಳಿಗೋಸ್ಕರ ಮಾಡಿದ್ರೆ ಅಲ್ಲ, ಒಂದು ಇಡೀ ಜೀವನ ಸಾಧನೆಯಾಗಿ ಬರುವಂಥದ್ದಾಗಿರುತ್ತೆ. ಅದು ನಮಗೆ ಈ ಮಹಾಕೃತಿಯಲ್ಲಿ ಕಾಣುವಂಥದ್ದು. ಆಮೇಲೆ ವಾಮದೇವನ್ನ ಕರೆಸ್ತಾರೆ. ಅವರು ಇವರ ಶಿಷ್ಯ ಅಂತ ಇಲ್ಲಿ ಇವರು ಮಾಡ್ಕೊಂಡಿದ್ದಾರಲ್ಲ ಕಲ್ಪನೆ. ವಾಮದೇವರಿಗೆ ರಾಜಗುರುಗಳಾಗುವ ಯೋಗ ಬಂದಿದೆ ಅಂತ ತಮಾಷೆ ಮಾಡ್ತಾರೆ. ಏನು ಅಂದರೆ, ವಿಶ್ವಾಮಿತ್ರಗೆ ಹಿಮಾಲಯಕ್ಕೆ ಹೋಗಿದ್ದಾನೆ. ಅವನು ದಿವ್ಯಾಸ್ತ್ರಗಳು ಪಡ್ಕೊಂಡು ನನ್ನ ಮೇಲೆ ಯುದ್ಧ ಮಾಡಬೇಕು ಅಂತಿದ್ದಾನೆ. ಆ ದಿವ್ಯಾಸ್ತ್ರಗಳ ದಾರಿ ಏನು ಅಂತ ನೀನು ಅವನು ತಿಳಿಸ್ಕೊಡು ಅಂತ. ಅಲ್ಲ, ನಿಮ್ಮನ್ನು ಹೊಡೆದು ನಾಶನ ಮಾಡಬೇಕು ಅನ್ನೋವನಿಗೆ ಆಯುಧಗಳನ್ನು ಕೊಡು ಅಂತ ನೀವೇ ಕೇಳಿಸೋದಾ, ಇದೇನು ಅಂತ ಅವರು ಅದಕ್ಕೆ ಹೇಳ್ತಾರೆ, ಹಾಗಲ್ಲ. ಕಲ್ಲು ಕರಗಿ ಕನ್ನಡಿಯಾಗಲೆಂದು ಕಾಡಿನ ಒಂದು ಮೂಲೆಯೆಲ್ಲ ಸುಟ್ಟು ಬೂದಿಯಾಗಬೇಕು. ಇದು ಪ್ರಕೃತಿಯ ನಿಯಮ. ನಮ್ಮ ಆಶ್ರಮದಲ್ಲಿ ಮತ್ತೂ ಒಮ್ಮೆ ಶಸ್ತ್ರಾಸ್ತ್ರಗಳ ವಿಜೃಂಭಣವಾದ ಮೇಲೆ ನೂತನ ಸೃಷ್ಟಿಯ ಆರಂಭ. ಅದು ನಾವು ಬೇಕೆಂದ ರೀತಿಯಲ್ಲಿ ನಡೆಯಲಿಲ್ಲವೆಂದು ರೇಗಿದರೆ ನಾವೇ ಹುಚ್ಚರು. ಪ್ರಕೃತಿಯ ಹಾದಿಯಲ್ಲಿರುವ ಅಡ್ಡಿಗಳನ್ನು ತೆಗೆದು ಆಕೆಯ ಕಾರ್ಯವು ಮುಂದುವರಿಯಲು ಸಹಾಯ ಮಾಡಬೇಕಾದುದು ಬ್ರಾಹ್ಮಣನ ಧರ್ಮ. ಬ್ರಾಹ್ಮಣನ ಧರ್ಮ ಪ್ರಕೃತಿ ಸಂಸ್ಕೃತಿಯಾಗುವಂತೆ ಏನು ಮಾಡಬೇಕಾಗಿದೆ ಅದನ್ನು ಮಾಡಬೇಕು. ಅಂದರೆ ಆ ವಿಶ್ವನಿಯಾಮಕ ಶಕ್ತಿಗೆ ಅವನು ಶ್ರುತಿಗೊಂಡಾಗ ಅದು ಕೇವಲ ತನ್ನಿಂದ ನಡೆಸ್ತಾ ಇರ್ತಕ್ಕಂಥದ್ದು, ಆಮ್ ಎ ಮೀಡಿಯಮ್, ಆಮ್ ಎ ಟೂಲ್ ಅನ್ನುವಂಥ ದೃಷ್ಟಿ ಬರಬೇಕು. ಹಾಗೆ ಅಹಂಕಾರ ಬಿಟ್ಟು ಆ ಒಂದು ವಿಶ್ವ ವ್ಯವಸ್ಥೆಗೆ ಅನುವಾಗುವಂತೆ ಮಾಡಿಕೊಡಬೇಕಾಗುತ್ತದೆ. ನನ್ನಿಂದ ಆಯಿತು ಅಂತಲ್ಲ, ನನ್ನ ಮೂಲಕವಾಗಿ ಪರಮಾತ್ಮ ಮಾಡಿಸಿಕೊಟ್ಟ, ಇನ್ಯಾವುದು ಅಲ್ಲ ಅಂತ ಅನ್ನೋದು ಬೇಕು. ಬ್ರಾಹ್ಮಣ್ಯದ ಲಕ್ಷಣ ಇದು ಅಂತ ಅವರು ಹೇಳ್ತಾರೆ. ದೇವರು ಅವರು ಈ ಜಾತಿಯನ್ನು ಜನ್ಮನ ಬಂದಂಥದ್ದು ಅನ್ನೋದನ್ನು ಅವರು ಪರಮಾರ್ಥದಲ್ಲಿ ಒಪ್ತಾ ಇರಲಿಲ್ಲ. ಗುಣವೇ ಹೌದು ಅಂತ ಒಪ್ತಾ ಇದ್ದಿದ್ದು. ಇದು ಪರಮಾರ್ಥವಾಗಿ ಯುಕ್ತವಾದಂಥದ್ದು ಕೂಡ ಹೌದು. ಲೋಕದ ಯಾವುದೋ ಒಂದೊಂದು ಕಾಲದ ವ್ಯವಸ್ಥೆಗಳಿಗೆ ಹೀಗೆ ಒಂದೊಂದು ಕಟ್ ಆಫ್ ಪಾಯಿಂಟ್ ಅಂತ ಮಾಡಿಕೊಳ್ತೀವಿ, ಮತ್ತೆ ಅದು ಇರುವುದಿಲ್ಲ, ಬೇರೊಂದು ರೀತಿಯಲ್ಲಿ ಇರುತ್ತೆ. ಈ ಥರದ ವ್ಯವಸ್ಥೆ ಅಷ್ಟೇ. ಅದು ಪಾರಮಾರ್ಥಿಕವಾದ ವ್ಯವಸ್ಥೆ ಅಲ್ಲ, ಶುದ್ಧ ವ್ಯಾವಹಾರಿಕವಾದ ದೇಶಕಾಲ ಬಾಧಿತವಾದಂಥ ವ್ಯವಸ್ಥೆ. ಹಾಗಾಗಿ ಅವರು ಹೇಳ್ತಾರೆ, ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮುಖದಿಂದ ಸ್ವೀಕರಿಸಿ ಇನ್ನೊಂದು ಮುಖದಿಂದ ವಿಕೇಂದ್ರಿಸಿ ಲೋಕಕ್ಕೆ ಕೊಡುವ ಯಂತ್ರವು ತಾನು ಎಂದು ಅರಿತಿರುವ ಬ್ರಾಹ್ಮಣನು ಪ್ರಿಯಾಪ್ರಿಯಗಳ ಎರಡಕ್ಕೂ ಆಚೆ ನಿಂತಿರುತ್ತಾನೆ ಅಂತ. ನಮ್ಮಿಂದ ಆಯಿತು ಅಂತ ಹೆಮ್ಮೆ ಪಡುವಂಥದ್ದು ಏನೂ ಅಲ್ಲಿ ಇಲ್ಲ, ನಮ್ಮಿಂದ ಆಗಲಿಲ್ಲ ಅಂತ ಗೋಳಾಡುವಂಥದ್ದು ಯಾವುದೂ ಇಲ್ಲ ಅನ್ನುವ ಸ್ಥಿತಪ್ರಜ್ಞತ್ವಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಅವನು ವಾಮದೇವ ಹೋಗ್ತಾನೆ. ಆದರೂ ಅವನು ತೃಪ್ತಿ ಆಗೋಲ್ಲ. ಇವರು ಭವಿಷ್ಯತ್ತಿನ ದರ್ಶನವನ್ನು ಕೊಡ್ತಾರೆ, ಆಗ ಅವನಿಗೆ ಸಮಾಧಾನವಾಗುತ್ತೆ, ಹೋಗ್ತಾನೆ. ಮತ್ತು ರುದ್ರನ ಉಪಾಸನೆ ಮಾಡಬೇಕು. ರುದ್ರದೇವ ಇಡೀ ದೇವತೆಗಳ ಸೇನಾನಿ, ದೇವತೆಗಳೆಲ್ಲರ ಆಯುಧ ಸಂಪತ್ತಿ ಆತನ ವಶದಲ್ಲಿರುವಂಥದ್ದು, ಅವನನ್ನು ಉಪಾಸನೆ ಮಾಡು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಒಂದು ಮಾತು ಬರುತ್ತೆ, ಒಂದೊಂದು ಪಂಕ್ತಿಯೂ ಚೆನ್ನಾಗಿದೆ, ಇಡೀ ಕಾದಂಬರಿ ಓದಬೇಕು, ಓದಿ ಹೇಳಬೇಕು, ಎಲ್ಲ ಆಗುವಂಥದ್ದು. ನೀವು ಓದ್ಕೋಬೇಕಷ್ಟೇ. ನೀನು ವಸಿಷ್ಠರನ್ನು ದ್ವೇಷಿಸು, ಆದರೆ ತಿರಸ್ಕರಿಸಬೇಡ. ದ್ವೇಷದೊಂದಿಗೆ ಬರುವ ತಿರಸ್ಕಾರವನ್ನು ದೂಡಿ ದ್ವೇಷವನ್ನು ಮಾತ್ರ ಇಟ್ಟುಕೋ ಬದುಕುವೆ ಅಂತಂತಾರೆ ವಾಮದೇವರು. ಬಹಳ ದೊಡ್ಡ ಮಾತು. ಇವತ್ತು ನೋಡಿ, ನಮ್ಮ ಭಾರತೀಯ ಮೌಲ್ಯಗಳನ್ನು ಕುರಿತು ದ್ವೇಷ ಮಾಡುವವರೆಲ್ಲ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದು ದೊಡ್ಡ ವಿಪಾಕ. ಮತ್ತೆ ಚಂದ್ರಶೇಖರ ಕಂಬಾರನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಅವರು ಸಂಸ್ಕೃತವನ್ನು ತಿರಸ್ಕರಿಸ್ತಾ ಇದ್ದಾರೆ. ತಿರಸ್ಕರಿಸೋಕ್ಕೆ ಅವರಲ್ಲಿ ಇದ್ದರೆ ತಾನೇ ಅದು.
ಇಲ್ಲವೇ ಇಲ್ಲ. ಇನ್ನೇನು ತಿರಸ್ಕರಿಸ್ತಾರೆ? ನನ್ನಲ್ಲಿ ಇರುವಂಥ ಒಂದು ಅಂಶವನ್ನು ನನಗಿದು ಬೇಡ ಅಂತ ಅನ್ಬೋದು. ನನಗೇ ಬರದೇ ಇದನ್ನು ತಿರಸ್ಕರಿಸ್ತೀನಿ ಅಂದರೆ ನಪುಂಸಕ ಸನ್ಯಾಸಿ ಆಗ್ತೀನಿ ಅಂತಂದಂತೆ. ಏನಾದರೂ ಅರ್ಥ ಉಂಟೆ ಅದರೊಳಗೆ? ಅಸಂಬದ್ಧ ವಿಕಲ್ಪ ಜ್ಞಾನ, ಇನ್ನೇನೂ ಅಲ್ಲ ಅದು. ಅವ್ರು ಯಾವುದಾದ್ರೂ ಪಡ್ಕೊಳ್ಳೋದಕ್ಕೆ ಜಿತವಾದ ಒಂದು ಪ್ರಯತ್ನ ಪಡೆದೇನೆ ಮಾಡಿದಾಗ ಅದು ವಿಡಂಬನೆಯಾಗುತ್ತೆ. ನಾನು ಇದನ್ನು ಒಲ್ಲೆ ಅಂತಂತೀನಿ ಅಂತಂದರೆ ಇಟ್ಟುಕೊಂಡ ಮೇಲೆ ಬಿಡುವಂಥದ್ದು. ಸನ್ಯಾಸ ಅಂದರೆ ಬಿಡುವಂಥದ್ದು ಅಂತ ಹೇಳಿರ್ತಕ್ಕಂಥ. ನಾವು ಸಂಸ್ಕೃತ ಸನ್ಯಾಸ ಮಾಡ್ತೀವಿ, ಸಂಸ್ಕೃತವನ್ನು ತಿರಸ್ಕರಿಸ್ತೀವಿ ಅಂದರೆ ಎಂದು ಪುರಸ್ಕರಿಸಿದ್ದೀರಾ? ಪುರಸ್ಕಾರ ಮಾಡದೆ ತಿರಸ್ಕಾರ ಹೇಗಾಗುತ್ತೆ? ಅಂಗೀಕಾರವಿಲ್ಲದೆ ನಿರಾಕರಣೆ ಆಗುವಂಥದ್ದೇ ಅಲ್ಲ. ಹಾಗಾಗಿ ದ್ವೇಷ ಅನ್ನುವುದಾದರೆ ಸಮಸಮನಾಗಿ ನಿಂತು ಸಂಗ್ರಾಮ ಮಾಡತಕ್ಕಂಥದ್ದು. ಒಂದನ್ನು ಪೂರ್ತಿ ಓದಿ ಅದು ಇಷ್ಟವಾಗೋಲ್ಲ, ತಾತ್ವಿಕವಾಗಿ ಅದರ ಜೊತೆಗೆ ವಿರೋಧ ಇದೆ ಅಂತ ಮಾಡಬೇಕು. ಅಟ್ ದಿ ಲೆವೆಲ್ ಆಫ್ ಇಂಟೆಲೆಕ್ಚುಯಲ್ ಐಡಿಯಾಲಜಿ ಬರುವಂಥದ್ದಾಗುತ್ತೆ. ರಾಗದ್ವೇಷ ಪೂರಿತವಾದಂಥ ಬಾಲಿಶ ಪ್ರಜಲ್ಪನೆಗಳಾಗುತ್ತವೆ ಇಲ್ಲದೇ ಇದ್ದರೆ. ಆಮೇಲೆ ಅವನು ರುದ್ರಾರಾಧನೆ ಮಾಡ್ತಾನೆ. ಬಹಳ ಸೊಗಸಾಗಿ ಬರುತ್ತೆ ರುದ್ರ ಸಾಕ್ಷಾತ್ಕಾರ. 1 ವರ್ಷ ಅವನು ರುದ್ರೋಪಾಸನೆ ಮಾಡ್ತಾನೆ. ಆರ್ದ್ರ ನಕ್ಷತ್ರ ಬರುತ್ತೆ. ಆ ಹಿಂದಿನ ರಾತ್ರಿ ಅವನಿಗೆ ರುದ್ರ ಸಾಕ್ಷಾತ್ಕಾರ ಆಗುತ್ತದೆ. ಅದನ್ನು ಸುಮ್ಮನೆ ವರ್ಣನೆ ಓದಬೇಕಷ್ಟೇ. ಈ ಥರ ಕಂಡವರಲ್ಲದೆ ಇನ್ಯಾರು ವರ್ಣನೆ ಮಾಡೋಕ್ಕೆ ಸಾಧ್ಯ? ಸಂಜೆಗೆ ಮುನ್ನವೇ ಕೌಶಿಕನ ವೃತ್ತಿ ಬದಲಾಗಿದೆ. ಹೋಮವು ನಡೆಯುತ್ತಿರುವಾಗಲೇ ಚಿತ್ತವೃತ್ತಿಯು ಬದಲಾಯಿಸಿ ತಾನು ಕೌಶಿಕನೆನ್ನುವುದು ಮರೆಯುತ್ತಿದೆ. ವೃತ್ತಿ ಅಂತಂದರೆ ಮನಸ್ಸಿನ ಸೈಕಲ್ಸ್ ಅಂತಂತೀವಲ್ಲ, ಮನಸ್ಸಿನ ಲಹರಿಗಳನ್ನು ವೃತ್ತಿ ಅಂತ ಕರಿತೀವಿ. ಅವನದಷ್ಟು ರುದ್ರವೃತ್ತಿ ಆಗ್ತಾ ಇದೆ. ಯಾವುದೋ ಒಂದು ತೇಜೋವಾಹಿನಿಯು ನರಮಂಡಲವನ್ನೆಲ್ಲ ಆಕ್ರಮಿಸಿ ಕೌಶಿಕನೆನ್ನುವ ತನ್ನನ್ನು ಕಬಳಿಸುವಂತೆ ತೋರುತ್ತಿದೆ. ಸರಿಯಾಗಿ ಶ್ರುತಿ ಮಾಡಿಟ್ಟಿರುವ ರುದ್ರವೀಣೆಯಲ್ಲಿ ಯಾವೊಂದು ತಂತಿಯು ನುಡಿದರೂ ಎಲ್ಲ ತಂತಿಗಳು ನುಡಿಯುವಂತೆ ಬಾಯಲ್ಲಿ ನುಡಿದ ಮಂತ್ರಾಕ್ಷರವೊಂದು ದೇಹಾದ್ಯಂತವೂ ನಖಶಿಕಾಂತವಾಗಿ ನುಡಿಯುತ್ತಿದೆ. ನುಡಿದ ಶಬ್ದವು ಗಾಳಿಯಲ್ಲಿ ಲಯವಾಗದೆ ಜೇಡನ ಗೂಡಿಗಿಂತ ಸೂಕ್ಷ್ಮವಾದರೂ ಮನಸ್ಸಿಗೆ ಗೋಚರವಾಗುವ ಒಂದು ವ್ಯೂಹವನ್ನು ಕಟ್ಟುತ್ತಿರುವಂತಿದೆ. ಆ ವ್ಯೂಹವು ಬರಬರುತ್ತಾ ಬಲವಾಗಿ ಸುತ್ತುತ್ತಿರುವ ಸುಳಿಯ ವೇಗವು ದೂರದಲ್ಲಿರುವುದನ್ನು ಆಕರ್ಷಿಸುವ ಹಾಗೆ ದೇಹದ ಸುತ್ತಮುತ್ತ ತುಂಬಿರುವ ಅತೀಂದ್ರಿಯ ಶಕ್ತಿಯನ್ನು ಆಕರ್ಷಿಸುತ್ತಿದೆ. ವ್ಯೂಹವು ಶಕ್ತಿ ಕೇಂದ್ರವಾಗಿ, ಕೇಂದ್ರಿತವಾದ ಶಕ್ತಿಯು ಘನವಾಗಿ ಇಂದ್ರಿಯಗಳ ಬಹಿರ್ಮುಖತೆ ತಪ್ಪಿ ಅಂತರ್ಮುಖವಾದಂತಿದೆ. ಜಪವು ಉಪಾಂಶವಾಗಿದ್ದರೂ, ಉಪಾಂಶು ಅಂತಂದರೆ ತುಟಿ ಆಡ್ತಾ ಇದೆ, ಸದ್ದು ಬರ್ತಾ ಇಲ್ಲ. ಹಾಗಿದ್ದರೂ ಒಳಗೆ ತಿರುಗುತ್ತಿರುವ ಕಿವಿಯು ಆ ಮಂತ್ರಾಕ್ಷರಗಳು ಭೇರಿಯನಾದದಂತೆ ಭಾರಿಯಾಗಿ ನುಡಿಯುವುದನ್ನು ಕೇಳುತ್ತಿದೆ. ಆ ಅಕ್ಷರಗಳು ಶಬ್ದ ಸ್ವರೂಪವಾಗಿ ಸೂಕ್ಷ್ಮವಾಗಿರುವುದನ್ನು ಬಿಟ್ಟು ಘನವಾಗಿ ವಾಯುಭೂತಕ್ಕಿಳಿದು ಸ್ಪರ್ಶ ತರಂಗವಾಗಿ ಅದು ಮತ್ತಷ್ಟು ಘನವಾಗಿ ತೇಜೋಭೂತಕ್ಕಿಳಿದು ರೂಪವಾಗಿ ಮಾರ್ಪಡುತ್ತಿದೆ. ಶಬ್ದದ ಮಾಧ್ಯಮ ಆಕಾಶ. ಆ ಆಕಾಶದಿಂದ ಸ್ಪರ್ಶದ ಮಾಧ್ಯಮವಾದ ವಾಯುವಿಗೆ ಬಂದು ಮತ್ತು ರೂಪದ ಮಾಧ್ಯಮವಾದ ಅಗ್ನಿಗೆ ಬಂದು ಅಗ್ನಿಯಿಂದ ರೂಪ ಅಲ್ಲಿಗೆ ಬಂತು ಅಂತ ತೋರ್ಪಡಿಸ್ತಾ ಇದ್ದಾರೆ. ರೂಪವು ಅಸ್ಪಷ್ಟವಾಗಿದ್ದುದು ಸ್ಪಷ್ಟವಾಗಿ ತನ್ನ ಇಂದ್ರಿಯ ಪ್ರಾಣಗಳು ಆ ರೂಪಕ್ಕೆ ಅಳವಟ್ಟು ಅದು ಘನವಾಗಿ ಮೂರ್ತಿಯಾಗಿ ಎದುರಿಗೆ ಕುಳಿತಿದೆ. ಈ ರೀತಿಯಾಗಿ ಆ ರುದ್ರನ ಸ್ವರೂಪವನ್ನು ತಂದುಕೊಡ್ತಾರೆ. ಕಡೆಗೆ ಒಂದೇ ಚುಂಬಕವು ಆ ಕೊನೆಯಲ್ಲಿ ಕ್ರಿಯಾಶಕ್ತಿ ಕೇಂದ್ರವಾಗಿ ಈ ಕೊನೆಯಲ್ಲಿ ಕ್ರೀಡಾಶಕ್ತಿ ಕೇಂದ್ರವಾದಂತೆ ಕಾಣುತ್ತಾ ಇದೆ. ನಾದೇವೋ ದೇವಮರ್ಚಯ್ಯತೆ, ದೇವನಾಗದವನು ದೇವನನ್ನು ಆರಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೀವಲ್ಲ, ಹಾಗೆ ಅವನು ರುದ್ರನೊಂದಿಗೆ ಸೇರಿ ಹೋಗ್ತಾ ಇದ್ದಾನೆ. ಒಂದು ಕಡೆ ಕ್ರಿಯಾಶಕ್ತಿ, ಮತ್ತೊಂದು ಕಡೆಗೆ ಕ್ರೀಡಾಶಕ್ತಿ ಅಂತ. ಕ್ರೀಡಾಶಕ್ತಿ ರುದ್ರ, ತಾನು ಕ್ರಿಯಾಶಕ್ತಿಯಾಗಿ ಪ್ರತ್ಯೇಕನಾಗಿದ್ದಾನೆ ಅಂತ ಅನ್ನಬಹುದು. ಅಥವಾ ತಾನು ಆಟದ ಗೊಂಬೆಯಾಗಿ ಆಟ ಆಡಿಸ್ತಕ್ಕಂಥ ಕ್ರಿಯಾತ್ಮಕವಾದ ತಂತು ಅಲ್ಲಿ ಅಂತ ಅನ್ನಬಹುದು. ಆಮೇಲೆ ವೇದಗಳಲ್ಲಿ ವರ್ಣಿತವಾದಂತೆ ರುದ್ರನ ರೂಪವನ್ನು ಕೂಡ ತೋರ್ಪಡಿಸ್ತಾರೆ. ಅವನಿಂದ ದಿವ್ಯಾಸ್ತ್ರಗಳನ್ನೆಲ್ಲವನ್ನು ಪಡ್ಕೊಳ್ತಾನೆ. ಪಡ್ಕೊಂಡ ಮೇಲೆ ಇನ್ನು ವಸಿಷ್ಠಾಶ್ರಮವನ್ನು ಧ್ವಂಸ ಮಾಡ್ತೀನಿ ಅಂತ ಬರ್ತಾನೆ. ಈ ವಿಶ್ವಾಮಿತ್ರನಿಗೆ ಇನ್ನೂ ಒಂದು ಗೊತ್ತಾಗಿಲ್ಲ. ಏನಂದರೆ, ತನ್ನ ಭೌತಿಕವಾದ ಬಲದಿಂದ, ಆಯುಧ ಬಲದಿಂದ, ಸೈನ್ಯ ಬಲದಿಂದ ವಸಿಷ್ಠರನ್ನು ಗೆಲ್ಲೋಕೆ ಹೋಗಿ ಆಗಲಿಲ್ಲ. ಇನ್ನು ಯಾವ ಅಲೌಕಿಕವಾದ ಶಕ್ತಿಯಿಂದ ಬರುವ ಭೌತಿಕ ಬಲವೂ ಅಷ್ಟೇ ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಎಷ್ಟೇ ಅಲೌಕಿಕವಾದದ್ದಾದರೂ ಅದು ಭೌತ ಸ್ತರದಲ್ಲಿ ಬಂದ ತಕ್ಷಣ ಮೈಲಿಗೆ ಆಯ್ತಲ್ಲ. ನಮ್ಮ ಮಡಿತನದ ಕಲ್ಪನೆ ಹೇಗಿದೆ ಅಂತಂದರೆ, ನೀವು ಗಂಗೆಯಿಂದಲೇ ತಂದಿರ್ಬೋದು ನೀರು, ಯಾರೋ ಸ್ನಾನ ಮಾಡಿದವರು ಮುಟ್ಬಿಟ್ರೆ ಅದು ಮೈಲಿಗೆ ಆಗಿಬಿಡುತ್ತೆ. ಹಾಗೆ ಇವನು ರುದ್ರನಿಂದಲೇ ದಿವ್ಯಾಯುಧ ತಂದುಕೊಂಡಿರ್ಬೋದು, ಆದರೆ ಅದು ಆಯುಧ ಆಯ್ತಲ್ಲ, ಅದು ಅಸ್ತ್ರವೇ ಇರಬಹುದು, ಆದರೆ ಅದು ಅರ್ಥಕಾಮದ ಕ್ಷೇತ್ರದ್ದಾಗ್ಬಿಡುತ್ತಲ್ಲ. ಹಾಗಾಗಿಯೇ ನಮ್ಮ ಮನೆಯ ನಾಯಿ ಕಚ್ಚಿದ್ರೆ ನಮಗೆ ನೋವಾಗಲ್ವ? ನಮ್ಮ ಮನೆಯ ಬೆಂಕಿಯನ್ನು ನಾವು ಮುಟ್ಟಿದ್ರೆ ಕೈ ಸುಡೋಲ್ವ? ಬೀದಿಯ ಬೆಂಕಿ, ಹಾದಿಯ ಬೆಂಕಿ ಮಾತ್ರ ಸುಡುತ್ತೆ ಅಂತ, ಅಪರಿಚಿತವಾದ ಬೆಂಕಿ ಸುಡುತ್ತೆ, ಪರಿಚಿತವಾದ ಬೆಂಕಿ ಸುಡೋಲ್ಲ ಅಂತ ಏನಾದರೂ ಇದೆಯಾ? ಇದನ್ನು ಅವನು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ತುಂಬ ಜನಕ್ಕೆ ಈ ಥರದ ಮೌಲ್ಯಗಳ ತಾರತಮ್ಯ ಗೊತ್ತಾಗೋದಿಲ್ಲ. ಏನು ಮಾಡ್ಕೊಳ್ತಾರೆ ಅಂದರೆ, ಇಲ್ಲ ನಾವು ಆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ ಅಂತ. ಯಾವ ಸ್ಕೂಲಲ್ಲಾದರೂ ಓದಿಸಿ, ನಿಮ್ಮೊಳಗಡೆಗೆ ಅದು ಯಾವ ದೃಷ್ಟಿಯನ್ನು ಕೊಡ್ತಾ ಇದೆ ಅಂತ.
ಇಲ್ಲ, ನಾವು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದನ್ನು ಸಂಗೀತ ಕಚೇರಿ ಕೇಳಿದ್ದೀವಿ. ಸ್ವಾಮಿ, ಫ್ರಂಟ್ ಸೀಟಲ್ಲ, ಬ್ಯಾಕ್ ಸೀಟಲ್ಲ, ಸ್ಟೇಜ್ ಕೆಳಗಡೆ ಕೂತು ಕೇಳಿದ್ರು ಅವ್ರ ತಂಬೂರಿ ಒಳಗೇನೆ ಸೇರಿಕೊಂಡು ಭೂತದ ತರಹ ಕೇಳಿದ್ರೂ ಕೂಡ ನಿಮಗೆಷ್ಟು ದಕ್ಕಬಲ್ಲದು ಅಷ್ಟೇ ದಕ್ಕತಕ್ಕಂಥದ್ದು, ಬೇರೆ ಇನ್ಯಾವುದು ದಕ್ಕುತ್ತೆ? ನನ್ನೊಳಗೆ ಬರಬೇಕು ಬದಲಾವಣೆ. ನನ್ನ ಸಾಧನ ಸಂಪನ್ನಗಳಲ್ಲಿ ಏನು ಬದಲಾವಣೆ ಬಂದರೂ ಅಲ್ಲ. ಡಿ ವಿ ಜಿಯವರ ಸ್ವನಾಮಧನ್ಯರಾದ ಪುತ್ರರು ಬಿ ಜಿ ಎಲ್ ಸ್ವಾಮಿಯವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಅವರ ಸಂಶೋಧನೆಯ ಅಧ್ಯಯನಗಳನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಯು ಜಿ ಸಿಯ ಒಂದು ತಂಡ ಬಂದಿತ್ತು. ಎಲ್ಲ ನೋಡಿದ್ರು. ನಿಮಗೇನು ಅನುಕೂಲ ಬೇಕು ಅಂದರೆ ಇವರಿಷ್ಟೆಲ್ಲ ಒಂದು ದೊಡ್ಡ ನಮೂದು ಮಾಡಿಕೊಟ್ರು ಲಿಸ್ಟ್. ಆಮೇಲೆ ಅವ್ರು ರಿಪೋರ್ಟ್ ಬರೆದ್ರು, ಇವರಿಗೆ ಯಾವ ಅನುಕೂಲವೂ ಮಾಡಿಕೊಡಬೇಕಾಗಿಲ್ಲ ಅಂತ. ಯಾಕೆ ಅಂತ ಇವರು ಕೇಳಿದ್ರೆ, ಇದಕ್ಕಿಂತ ಉತ್ಕೃಷ್ಟವಾದ ಒಂದು ಪರಿಕರಗಳನ್ನೆಲ್ಲ ಇಟ್ಟುಕೊಂಡ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳವರು ಏನೂ ಮಾಡಿಲ್ಲ, ನೀವೇನೂ ಇಲ್ಲದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇನ್ಯಾತಕ್ಕೆ ಬೇಕು ಅಂತ. ಅಂದರೆ ಪರಿಕರದಿಂದ ಅಲ್ಲ ಆಗೋದು, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಉಪಕರಣ ಮಾತ್ರದಿಂದ ಅಲ್ಲ, ಕ್ರಿಯಾಸಿದ್ಧಿ ಬರೋದು ಅಂತರಂಗದಿಂದ. ವಿಶ್ವಾಮಿತ್ರನಿಗೆ ಅದು ಗೊತ್ತಾಗಲ್ಲ. ಇನ್ನೂ ಅವನು ಕ್ವಾಂಟಿಟೇಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದಾನೆ, ಕ್ವಾಲಿಟೇಟಿವ್ ಆಗಿ ಆಲೋಚನೆ ಮಾಡಬೇಕು. ಯಾಕದಾಗಲಿಲ್ಲ? ವಸಿಷ್ಠರ ಮೇಲೆ ದ್ವೇಷ ಇದೆ. ರಾಗದ್ವೇಷ ಪ್ಲಾವಿತವಾದ ಮನಸ್ಸಿಗೆ ಈ ಕ್ವಾಲಿಟಿಯ ಕಾನ್ಷಿಯಸ್ನೆಸ್ ಬರೋಲ್ಲ. ಕ್ವಾಂಟಿಟಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅಷ್ಟಿಲ್ವೇ, ಇಷ್ಟಿಲ್ವೇ, ಅದು ಮಾಡಲಿಲ್ವೇ, ಇದು ಮಾಡಲಿಲ್ವೇ ಅಂತ ಲೆಕ್ಕಕ್ಕೆ ಲೆಕ್ಕ ಶಾನುಭೋಗರ ಕಿರ್ದೀಕಾಗದ್ದು ಅದನ್ನು ಒಪ್ಪಿಸುವುದಾಗತ್ತೆ ಹೊರತು ಮತ್ತಿನ್ನೇನೂ ಆಗೋದಿಲ್ಲ. ಆದರೆ ಆ ತತ್ವ ಯಾವುದಿದೆ, ಅದರ ಮೌಲ್ಯ ಯಾವುದಿದೆ, ಅದು ಅದು ಬಂದಿರೋದಿಲ್ಲ. ಅದರಿಂದಲೇ ತುಂಬ ಜನ ಒಂದು ಕಲೆಯಲ್ಲಾಗಲಿ ಜೀವನದಲ್ಲಾಗಲಿ ಎಲ್ಲಿಯೂ ಕೂಡ ನೋಡಿ, ಇವರು ಕಚೇರಿನಲ್ಲಿ ಎಷ್ಟೆಲ್ಲ ಬಳಸಿದ್ದಾರೆ, 8 ತಾಳ ಬಳಸಿದ್ದಾರೆ, 15 ರಾಗ ಬಳಸಿದ್ದಾರೆ, ಎಲ್ಲ ಬಂದಿದೆಯಲ್ಲ ಅಂತ. ಹೌದು ಸ್ವಾಮಿ, ಅದೆಲ್ಲ ಬಂದಿದೆ. ಅದನ್ನು ಹೋಗ್ಬಿಟ್ಟಿದ್ರೆ ಮಾರ್ವಾಡಿ ಅಂಗಡಿನಲ್ಲಿ ಗಿರ್ವಿ ಇಡಿ ಅಷ್ಟೇ, ನೀನು ಯಾವತ್ತಕ್ಕೂ ಅಲ್ಲ. ಇಂದು ಬೆಳಗ್ಗೆ ನಮ್ಮ ಒಳ್ಳೆಯ ಸಂಗೀತ ವಿದ್ವಾಂಸರಾದ ಎಸ್ ಶಂಕರ್ ಅವರು ದೂರವಾಣಿಯಲ್ಲಿ ಮಾತಾಡ್ತಾ ಹೀಗೆ ಯಾವುದೋ ಮಾತಿನಲ್ಲಿ ಅವ್ರು ಹೇಳಿದ್ರು, ಲಾಲ್ಗುಡಿ ಜಯರಾಮನ್ ಅವರು ಅವ್ರಿಗೆ ಹೇಳಿದ್ರಂತೆ. ಲಾಲ್ಗುಡಿಯವರು ಹೇಳಿದ ಮೇಲೆ ಆ ಮಾತಿಗೆ ತುಂಬ ಬೆಲೆ ಇರುತ್ತೆ. ವೈಲಿನ್ನೇ ತಾನಾಗಿ ತಾನೇ ವೈಲಿನ್ನಾದಂಥ ಮಹಾ ಸಾಧಕ, ಒಳ್ಳೆಯ ಮಧುರವಾದ ಉತ್ಕೃಷ್ಟ ಸಂಗೀತವನ್ನು ಕೊಟ್ಟಂಥ ವಾಗ್ಗೇಯಕಾರರು ಹೌದು. ಅವರು ಹೇಳಿದ್ರಂತೆ, ನಾ ಎಲ್ಲ ಕಚೇರಿಯಲ್ಲೇ ಅಂದ 60 ವರ್ಷம் வாசிக்காமல் இருக்கிற பல்லவி இல்லை, தாளம் இல்லை, கிருதி இல்லை, எல்லாம் பார்த்தாச்சு. ஆனால் இப்போவும் தியாகராஜ சுவாமிகள் பண்ணியிருக்கிற அந்த சுஜன ஜீவனா அது ஒரு போருமே, அந்த ஒரு சங்கத்தை சுஜன ஜீவனா மத்தியமத்தில் எடுக்கிறதே போரும், அதில் இருக்கிற ஆனந்தம் ಇನ್ನೆಂಗಿயும் கிடைக்காதுன்னு ತಂದುಬಿಟ್ರಂತೆ. ಎಷ್ಟು ಕೋಲಾಹಲ, ಏನೆಲ್ಲ ಪಲ್ಲವಿ, ಏನೆಲ್ಲ ಚೇಷ್ಟೆಗಳು ಮಾಡಿದ್ರೂ ಕೂಡ ಷಟ್ಕಾಲ ಪಲ್ಲವಿ ಇರ್ಬೋದು, ಚೌಕ ಕಳೆ ಇರ್ಬೋದು, ಯಾವುದು ಮಾಡಿ ಕೊಳೆ ಕಡೆಗೆ ನೆಮ್ಮದಿ ಎನ್ನುವುದಿದೆಯಲ್ಲ ಅದು ಬರಬೇಕು. ಈಗ ನಮಗೆ ಇಂಥ ಮಾತನ್ನು ಲಾಲ್ಗುಡಿಯವರು ಹೇಳಿದ್ರು ಅನ್ನೋದು ದೊಡ್ಡ ಪ್ರಮಾಣವಾಗುತ್ತೆ. ಕಾರಣ ಅವರು ಪಾಂಡಿತ್ಯ ಪ್ರತಿಭೆಗಳ ಎಲ್ಲೆಗಳನ್ನು ಕಂಡಂಥವರು, ಸ್ವಯಂ ವಾದಕರಾಗಿ ಎಂತೆಂಥ ಮೇರು ಸಮಾನ ಧೀರರಾದಂಥ ಸಂಗೀತಗಾರರಿಗೆಲ್ಲ ನುಡಿಸಿದವರು, ಎಂಥ ಲಯಬ್ರಹ್ಮರ ಮೃದಂಗಗಳ ಜೊತೆಯಲ್ಲಿ ಎಣಗಿದವರು. ಹಾಗಾಗಿ ಅವರಿಗೆ ಕಲೆಯ ಪರಮಾರ್ಥ ಏನು ಅಂತ ಗೋಚರವಾಗಿದೆ. ಅವರು ಹೇಳಿದ ಮೇಲೆ ನಾವು ಆಯಿತು ಅಂತ ಅದನ್ನು ಒಪ್ಕೊಳ್ಬೇಕು, ಇನ್ನು ಸ್ವಂತ ಬುದ್ಧಿ ಜಾಸ್ತಿ ಬಳಸಬೇಕಾಗಿಲ್ಲ. ಇಲ್ಲಿಗೆ ಬಂದರೆ ನಮಗೆ ಗೊತ್ತಾಗುತ್ತೆ, ಅನುಭವಿಗಳ ಒಳಕಿವಿಗೆ ಪರಮಾರ್ಥ ಕೇಳಿಸ್ತಾ ಇರುತ್ತೆ, ಅಲ್ಲಿವರೆಗೂ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಅಂತ. ಇನ್ನು ವಿಶ್ವಾಮಿತ್ರನಿಗೆ ಆ ಕ್ವಾಲಿಟಿ ಕಾನ್ಷಿಯಸ್ ಬರುವುದು ಯಾವಾಗ? ದ್ವೇಷದಿಂದ ಮನಸ್ಸು ಮುಕ್ತವಾದಾಗ, ರಾಗದಿಂದ ಮುಕ್ತವಾಗೋದಾಗ. ಆಗ ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಪಾಪ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇದಕ್ಕೆ, ಇನ್ಯಾವುದಕ್ಕೂ ಅಲ್ಲ. ಅವನು ಹೊರಡ್ತಾನೆ. ವಿಶ್ವಾಮಿತ್ರ ವಸಿಷ್ಠರ ಆಶ್ರಮವನ್ನೇ ಧ್ವಂಸ ಮಾಡ್ತೀನಿ ಅಂತ ಇನ್ನು ವಿಶ್ವಾಮಿತ್ರ ಅನ್ನೋ ಹೆಸರು ಇಟ್ಟುಕೊಂಡಿಲ್ಲ ಅವನು. ಇವರು ಒಂದು ಹೊಸ ಕಲ್ಪನೆ ಮಾಡಿದ್ದಾರೆ. ರಾಮಾಯಣದ ಮೂಲ ಕಥೆಯಲ್ಲಿ ವಸಿಷ್ಠರೇ ತಮ್ಮ ಬ್ರಹ್ಮದಂಡವನ್ನು ಎದುರಿಗಿಡ್ತಾರೆ. ಆಗ ಎಲ್ಲ ಅಸ್ತ್ರಗಳು ಶಸ್ತ್ರಗಳು ಅಲ್ಲಿ ಅಭಿಭವ ಆಗಿಬಿಟ್ಟವು ಅಂತ. ಇವರು ಇನ್ನೂ ನಾಟಕೀಯತೆಯನ್ನು ತರ್ತಾರೆ. ಅರುಂಧತಿಯ ವ್ಯಕ್ತಿತ್ವವನ್ನು ಅದ್ಭುತವಾಗಿ ಇಲ್ಲಿ ತೋರಿಸ್ತಾರೆ. ಅರುಂಧತಿಯ ಪಾತ್ರ ಇದೆಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಮುಂದೆ ಘೃತಾಚಿ ಕೌಶಿಕಿ ಅಂತ ವಿಶ್ವಾಮಿತ್ರರ ಪತ್ನಿ ಆಗ್ತಾಳೆ, ಆಕೆಯ ಪಾತ್ರವೂ ಅಷ್ಟೇ. ಆಮೇಲೆ ಮಧ್ಯೆ ಬರ್ತಕ್ಕಂಥ ಮೇನಕೆಯ ಪಾತ್ರ, ಈ 3 ಹೆಂಗಸರ ಪಾತ್ರ ಎಷ್ಟು ಚೆನ್ನಾಗಿ ಇಲ್ಲಿ ನಿರ್ಮಿತವಾಗಿದೆ. ದೇವರು ಅವ್ರಿಗೆ ಸಾಧ್ಯ ಅದನ್ನು ತೋರಿಸೋದು ಅಂತ ಅನಿಸುತ್ತೆ. ವಸಿಷ್ಠರು ತಮ್ಮ ತಂದೆ ವರುಣನ ಲೋಕಕ್ಕೆ ಯಾವುದೋ ಯಜ್ಞಕ್ಕೆ ಹೋಗಿದ್ದಾರೆ ಅಂತ. ಇದು ಒಂದು ಸ್ವಾರಸ್ಯ. ವಸಿಷ್ಠರ ತಂದೆ ಮಿತ್ರಾವರುಣರು ಋತ ಮತ್ತು ಸತ್ಯಗಳ ಅಧಿಪತಿಗಳು. ಇವರಿಬ್ಬರು ಇಲ್ಲದೆ ನಮ್ಮ ನಿತ್ಯದ ಯಾತ್ರೆ ನಡೆಯುವಂಥದ್ದೇ ಅಲ್ಲ. ಪ್ರತಿ ದಿವಸದ ಸಂಧ್ಯಾ ವಂದನೆ ಮಂತ್ರದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಮಿತ್ರಾವರುಣರ ಒಂದು ಧ್ಯಾನ ತತ್ವ ಬರ್ತಾ ಇರುತ್ತೆ.
ಮಿತ್ರ ಪೂರ್ವ ದಿಕ್ಕಿನಲ್ಲಿ ಏಳ್ತಕ್ಕಂಥವನು, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗತಕ್ಕಂಥವನು. ಪೂರ್ವಾಪರ ದಿಕ್ಕುಗಳು ಎರಡರೊಳಗೂ ಕೂಡ ಸಮುದ್ರ ಇದೆ. ಪಶ್ಚಿಮ ದಿಗಧಿಪತಿಯಾದವನು ವರುಣ. ಅಂದರೆ ಸೂರ್ಯ ಚಲಿಸಿ ತನ್ನೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಆದರೆ ವಸ್ತುತಃ ಸೂರ್ಯ ಸ್ಥಿರ, ಭೂಮಿ ಚರ. ಆದರೆ ನಮಗೆ ನೋಡುವಾಗ ಸೂರ್ಯ ಚರ, ಭೂಮಿ ಸ್ಥಿರ ಅಂತ ಅನಿಸುತ್ತೆ. ವಸ್ತುತಃ ಸೂರ್ಯ ಸತ್ಯ, ಸತ್ಯ ದೇವತೆಯಾಗಿ ಅವನಿರ್ತಾನೆ. ನೀರು ಚರ, ಹೊಯ್ದಾಡುವುದು, ಹರಿಯುವುದು ಅದರ ಲಕ್ಷಣ. ಆದರೆ ಸಮುದ್ರ ಇದ್ದಲ್ಲೇ ಇರುತ್ತೆ. ಋತಾಧಿದೇವತೆ ವರುಣ. ಋತ ಸರ್ವತ್ರ ಚಲನಶೀಲವಾದದ್ದು. ನಮಗದು ಗೋಚರವಾಗದಿರೋದು ಎಲ್ಲೋ ಇದೆ ಅಂತ ನಾವು ಅಂದ್ಕೋತೀವಿ. ವಸ್ತುತಃ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂತೆ ಇರತಕ್ಕಂಥದ್ದು. ಒಂದು ಬೆಳಕು, ಮತ್ತೊಂದು ನೀರು. ಬೆಳಕು ನೀರು ಇಲ್ಲದೆ ಬದುಕು ಇಲ್ಲ ಅಂತ ಗೊತ್ತಾಗುತ್ತೆ. ಗಾಳಿ ಬೇಡವಾ ಅಂತ. ನೀರಿನಲ್ಲೇ ಗಾಳಿ ಇದೆಯಲ್ಲ. ಈ ಬೆಳಕು ವಿದ್ಯುತ್ತು, ಆ ವಿದ್ಯುತ್ತಿನಿಂದ ನೀರು ಸಂಶ್ಲೇಷಣವಾಗಿದ್ದು ವಿಶ್ಲೇಷಣೆಗೊಂಡಾಗ ಜಲಜನಕ ಆಮ್ಲಜನಕ ಅಂತ ಬರುತ್ತಲ್ಲ. ಹೀಗೆ ಮಿತ್ರಾವರುಣರ ವ್ಯಾಪಾರದಿಂದಲೇ ಗಾಳಿ, ಭೂಮಿ, ಆಹಾರ ಎಲ್ಲ ಕೂಡ ಆಗತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಈ ಕಾರಣದಿಂದಲೇ ಮಿತ್ರಾವರುಣ ದೇವತೆಗಳು ನಮಗೆ ಬಹಳ ಮುಖ್ಯ ಅಂತ ಹೇಳ್ಬಿಟ್ಟಿರುವೆ ನಾವು ಸದಾ ಧ್ಯಾನ ಮಾಡ್ತೀವಿ. ಹಗಲಿನಲ್ಲಿ ಮಿತ್ರ, ರಾತ್ರಿ ಹೊತ್ತು ಅಗ್ನಿಯ ರೂಪದಲ್ಲಿ ಇರ್ತಾನೆ ಅಂತ ಗೊತ್ತಾಗುತ್ತೆ. ಮತ್ತು ಸಮುದ್ರದಲ್ಲಿ ವರುಣ ಸ್ವರೂಪಿಯಾದವನು ಅಂತರಿಕ್ಷದಲ್ಲಿ ಪರ್ಜನ್ಯ ಸ್ವರೂಪಿಯಾಗಿರ್ತಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಆ ದೇವತೆಗಳಿಗೆ ಮತ್ತೆ ಇನ್ನೆರಡು ಮುಖಗಳಿವೆ ಅಂತನ್ನೋದು ತಿಳಿಯುತ್ತೆ. ಇಂಥ ದೇವತೆಗಳ ಸಂತಾನ ವಸಿಷ್ಠರು ಅಂತಂದರೆ ಋತಸತ್ಯಗಳು ಎರಡನ್ನೂ ಹೃದ್ಗತ ಮಾಡಿಕೊಂಡವರು. ನಾವು ನಮ್ಮ ಭೌತಿಕವಾದ ತಂದೆ ತಾಯಿಗಳಿಗೆ ಮಕ್ಕಳು ಎಲ್ಲಿವರೆಗೂ? ಅಜ್ಞಾನ ಇರೋವರೆಗೂ. ಯಾವಾಗ ಜ್ಞಾನ ಬರುತ್ತೋ ನಾವು ಈ ತಂದೆ ತಾಯಿಗಳಿಗೆ ಮಾತ್ರ ಮಕ್ಕಳಲ್ಲ, ವಿಶ್ವ ನಿಯಾಮಕವಾದ ತತ್ವದ ಸಂತಾನ ಅಂತ ಆಗುತ್ತೆ. ಬುದ್ಧದೇವನ ಬದುಕಿನಲ್ಲಿ ಬರುತ್ತಲ್ಲ, ಅವನು ಮೊದಲ ಬಾರಿಗೆ ಕಪಿಲವಸ್ತುವಿಗೆ ಬಂದು ಭಿಕ್ಷಾಟನೆ ಮಾಡ್ತಾನೆ. ಪಿಂಡಪಾತ ಅಂತ ಬೌದ್ಧ ಸಂಪ್ರದಾಯದಲ್ಲಿ ಕರೀತಾರೆ. ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಬರ್ತಾನೆ. ತಂದೆ ಶುದ್ಧೋಧನ ಮನೆಗೆ ಬಂದಾಗ ಅವನು ಗೋಳಾಡ್ತಾನೆ, ನಮ್ಮ ವಂಶದವರು ಯಾರೂ ಹೀಗೆ ಭಿಕ್ಷೆ ಬೇಡಲಿಲ್ಲ ಅಂತ. ನನ್ನ ವಂಶದವರೆಲ್ಲ ಹೀಗೆ ಭಿಕ್ಷೆ ಬೇಡಿದ್ದು ಅಂತ ಬುದ್ಧ ಹೇಳ್ತಾನೆ. ಅಂದರೆ ಹ್ಯಾಸ್ ಡಿಸೋನ್ಡ್ ದಿಸ್ ಕ್ಷಾತ್ರ ಆ್ಯಂಡ್ ಹ್ಯಾಸ್ ಅಕ್ಸೆಪ್ಟೆಡ್ ಬ್ರಾಹ್ಮ. ಆ ಬ್ರಾಹ್ಮದಲ್ಲಿ ಜಗತ್ತಿಗೆ ಭಂಗವಾಗದಂತೆ ಮಾಧುಕರಿ ವೃತ್ತಿಯಿಂದಲೇ ಬದುಕತಕ್ಕಂಥದ್ದು. ಜೇನು ಹೇಗೆ ಒಂದು ಹೂವಿಗೂ ಪೆಟ್ಟಾಗದೆ, ನೋವಾಗದೆ ಅದರ ಮಕರಂದವನ್ನು ಮಾತ್ರ ಹೀರ್ಕೊಂಡು ಹೋಗುತ್ತಲ್ಲ, ಆ ರೀತಿಯಾಗಿ ಹಾಗೆ ಮಾಡುವಂಥದ್ದು ಈ ಒಂದು ವಸಿಷ್ಠರ ಯಾತ್ರೆ ವರುಣ ಲೋಕಕ್ಕೆ ಅನ್ನೋದನ್ನು ಆ ಅರ್ಥದಲ್ಲಿ ನಾವು ಗಮನಿಸಬೇಕು. ಇನ್ನು ದತ್ತಾಧಿಕಾರಿಯಾಗಿ ಅರುಂಧತಿ ದೇವಿ ಇದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರನ ಆಗಮನ, ಅದನ್ನು ನಾಳೆ ನೋಡೋಣ. ನಮಸ್ಕಾರ.